ನಮಸ್ಕಾರ, ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಾನು ಬ್ಯಾಕ್ ಡ್ರಾಪ್ ನೋಡಿದ್ರೆ ಗೊತ್ತಾಗುತ್ತೆ, ನಾನೀಗ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಹೂ ಮಾರ್ಕೆಟ್ನಲ್ಲಿ ನಿಂತಿದ್ದೀನಿ. ಮಲ್ಲೇಶ್ವರಂ ಹೂ ಮಾರ್ಕೆಟು ತುಂಬ ಪ್ರಸಿದ್ಧವಾದಂತಹ ಹೂ ಮಾರ್ಕೆಟು. ಈ ಹೂ ಮಾರ್ಕೆಟು ಇನ್ನು ಕೆಲವು ದಿನಗಳಷ್ಟೇ ಇಲ್ಲಿರುತ್ತೆ. ಹೊಸ ಬಿಲ್ಡಿಂಗ್, ಭವ್ಯವಾದ ಒಂದು ಕಟ್ಟಡ ಶುರುವಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹೂ ಮಾರಾಟಗಾರರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಸೊ ಈ ಥರದ ಒಂದು ವೈಭವನ ನೀವು ಮತ್ತೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಇವತ್ತಿಲ್ಲಿ ನಿಂತ್ಕೊಂಡಿದ್ದೀನಿ. ಅಫ್ಕೋರ್ಸ್ ಒಬ್ಬ ಸ್ಪೆಷಲ್ ಗೆಸ್ಟ್ನ ಮಾತಾಡ್ಸೋದಕ್ಕೆ ನಿಂತ್ಕೊಂಡಿದ್ದೀನಿ. ನಾವು ಫಿಲಿಮ್ ಸೆಲೆಬ್ರಿಟಿಗಳನ್ನ ಪ್ರತಿದಿನ ಒಂದಿಲ್ಲ ಒಬ್ಬರನ್ನ ಇಂಟರ್ವ್ಯೂ ಮಾಡ್ತಾನೆ ಇರ್ತೀವಿ. ಆದರೆ ಇವತ್ತು ಲಿಟ್ರಲಿ ನಾನು ಸಂದರ್ಶನ ಮಾಡೋದಕ್ಕೆ ಇಲ್ಲಿ ಬಂದಿರತಕ್ಕಂಥ ಗೆಸ್ಟು ತುಂಬ ಸ್ಪೆಷಲ್. ಯಾಕಪ್ಪ ಅಂತಂದರೆ ಇಡೀ ರಾಜ್ಯ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ಸಿನಿಮಾದ ನಾಯಕ ನಟಿಯವರು. ಈ ಸಿನಿಮಾದ ಮೂಲಕ ನಮ್ಮ ಸ್ಯಾಂಡಲ್ವುಡ್ಗೆ, ಚಂದನವನಕ್ಕೆ ಬಲಗಾಲಿಟ್ಟು ಬರ್ತಾ ಇದ್ದಾರೆ. ನಾನು ಹೂ ಮಾರ್ಕೆಟ್ಗೆ ಕರ್ಕೊಂಬಂದು ಇವ್ರನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂತಂದರೆ, ಹೂ ಅಂತಂದರೆ ಶುಭದ ಸಂಕೇತ, ಹೂ ಅಂತಂದರೆ ಸಂಭ್ರಮದ ಸಂಕೇತ, ಹೂ ಅಂತಂದರೆ ಅದೊಂಥರನೇ ಸೆಲೆಬ್ರೇಷನ್ಗೆ ಕೇರ್ ಆಫ್ ಅಡ್ರೆಸ್ಸು. ಹಾಗಾಗಿ ಹೂ ಅಂತ ಹುಡುಗಿಯನ್ನು ಹೂ ಮಾರ್ಕೆಟಲ್ಲೇ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ನಿಂತಿದ್ದೀನಿ. ಶಿ ಈಸ್ ನನ್ ಅದರ್ ದ್ಯಾನ್ ನಮ್ಮ ಮಂಗಳೂರು ಬಾಲೆ, ಕರಾವಳಿ ಬ್ಯೂಟಿ ರಚನಾ ರೈ ಡೆವಿಲ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಒಂದು ರೀಸನ್ ಕೂಡ ಇದೆ. ಏನದು? ನೀವು ಡೆವಿಲ್ ಸಿನಿಮಾಗೆ ಆಯ್ಕೆ ಆಗಿದ್ದಕ್ಕೆ ರೀಸನ್ನೇ ಈ ಲೊಕೇಶನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಓ, ರಿಸರ್ಚ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೌದು, ತುಂಬಾ ಸ್ಪೆಷಲ್ ನನಗೆ ಈ ಜಾಗ. ಓಕೆ. ಬಿಕಾಸ್ ಒಂದು 5 ಡೇ ಒಂದು ರ್ಯಾಂಡಮ್ ಆಗಿ ಫೋಟೋ ಶೂಟ್ ಮಾಡಿರ್ತೀನಿ ನಾನು ಇದೇ ಲೊಕೇಶನ್ ಅಲ್ಲಿ. ಬಟ್ ಆ ಫೋಟೋ ಶೂಟ್ ನನ್ನ ಡೆವಿಲ್ಗೆ ತಗೊಂಡು ಬಂದು ನಿಲ್ಸುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸೊ ಈ ಜಾಗ ನನಗೆ ತುಂಬಾ ಲಕ್ಕಿ ಹಂಗೆ ನೋಡಿದ್ರೆ. ನೋಡಿ, ಹಾಗಾದ್ರೆ ಹೂ ಅಂದ್ರೆ ದೇವ್ರಿಗಷ್ಟೇ ಅಲ್ಲ, ಡೆವಿಲ್ಗೂ ಇಷ್ಟ ಆಗುತ್ತೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೂ ಅಂದ್ರೆ ತುಂಬಾ ಇಷ್ಟ. ನಿಮಗೆ ಯಾವ ಹೂ ಅಂದ್ರೆ ತುಂಬಾ ಇಷ್ಟ ಅಂತ? ಮಲ್ಲಿಗೆ ಅಂಡ್ ಗುಲಾಬಿ. ಮೇಡಮ್, ಮಲ್ಲಿಗೆ ಒಂದ್ 2 ಮೊಳ ಮಲ್ಲಿಗೆ ಕೊಡಿ ಮೇಡಮ್. ನೀವು ಗುಲಾಬಿ ಇಷ್ಟ ಮತ್ತು ಮಲ್ಲಿಗೆ ಇಷ್ಟ ಅಂತಂದ್ರಿ. ನಾನು ಮಲ್ಲಿಗೆ ಕೊಡಿಸ್ದೆ, ಗುಲಾಬಿ ಕೊಟ್ಟರೆ ತಪ್ಪಾಗಿ ಅರ್ಥೈಸ್ಕೊಂತಾರೆ. ಯಾಕಂದರೆ ನನಗೆ ಮದುವೆ ಆಗಿದೆ. ಎಸ್, ಇಲ್ಲೊಂದು ಶಿವನ ಟೆಂಪಲ್ ಇದೆ. ಅಲ್ಲಿ ಹೋಗ್ಬಿಟ್ಟು ಒಂದು ಕೈ ಮುಕ್ಕೊಂಡು ಇಲ್ಲಿಂದ ಕೂಗಳ್ತೆ ದೂರದಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡೋಣ. ಇಸ್ ಇಟ್ ಓಕೆ? ಮಲ್ಲೇಶ್ವರಂಗೆ ಅವಾಗ ಬರ್ತಾ ಇರ್ತೀರಾ? ಬೆಂಗಳೂರಿಗೆ ಬಂದಾಗೆಲ್ಲ ವಿಸಿಟ್ ಮಾಡ್ತೀರಾ? ಬರ್ತಾ ಇರ್ತೀನಿ. ಬಿಕಾಸ್ ನನಗೆ ಈ ಜಾಗ ಅಂದ್ರೆ ತುಂಬಾ ಇಷ್ಟ. ನನಗೆ ಹೂ ಅಂದ್ರೆ ಚಿಕ್ಕದ್ರಿಂದ ತುಂಬಾ ಪ್ರೀತಿ. ನನಗೆ ಯಾವ ಹುಡುಗಿಗೆ ಹೂ ಅಂದ್ರೆ ಇಷ್ಟ ಇರಲ್ಲ, ಬಟ್ ನನಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಇಲ್ಲಿ ಬಂದೇ ಬರ್ತೀನಿ. ಅಂಡ್ ಇಲ್ಲಿ ಟೆಂಪಲ್ ಕೂಡ ಹತ್ತತ್ರದಲ್ಲಿ ಇರೋದ್ರಿಂದ ಸೊ ನಾನು ಬೇಸಿಕಲಿ ಟೆಂಪಲ್ ಹುಡುಗಿ. ಇಡೀ ಬೆಂಗಳೂರಲ್ಲಿ ಹೈಯೆಸ್ಟ್ ಟೆಂಪಲ್ಸ್ ಇರ್ತಕ್ಕಂಥ ಲೊಕೇಶನ್ ಮಲ್ಲೇಶ್ವರಂ. ಹೆಜ್ಜೆಗೆ ಒಂದು ಟೆಂಪಲ್ ಸಿಗುತ್ತೆ ನಿಮಗೆ. ನೋಡಿ, ಈ ಹೂ ಮಾರ್ಕೆಟ್ ಅಲ್ಲಿ 3-4 ಟೆಂಪಲ್ಗಳಿದಾವೆ. ಒಂದು ವಿನಾಯಕ ಟೆಂಪಲ್ ಇದೆ, ಶಿವನ್ ಟೆಂಪಲ್ ಇದೆ. ಇಲ್ಲೇ ಪಕ್ಕದಲ್ಲಿ ನಿಮ್ಗೆ 4 ಹೆಜ್ಜೆಗೂ ಒಂದೊಂದು ಟೆಂಪಲ್ ಸಿಗ್ತಾ ಹೋಗುತ್ತೆ. ಇಲ್ಲಿನ ಜನ ಕೂಡ ನನಗೆ ಅಷ್ಟೇ ಪ್ರೀತಿನ ಮಾತಾಡಿಸ್ತಾರೆ. ಇಲ್ಲಿ ಬಂದಾಗೆಲ್ಲ ನನಗೆ ಹೂವ ಅಂದ್ರೆ ಕೇಳುವಾಗ ಎಲ್ಲ ತುಂಬಾ ನನಗೆ ಖುಷಿಯಿಂದ ಕೊಡ್ತಾರೆ. ಸೊ ನನ್ಗೆ ಅದೊಂಥರ ಖುಷಿ ಆಗೋದು, ಇಲ್ಲಿ ಬರಕ್ಕೆ ಖುಷಿ ನನಗೆ. ಅದು ಬೆಳಗ್ಗೆ 6 ಗಂಟೆ ಹೊತ್ತಿಗೆ. ಸೊ ಅರ್ಲಿ ಮಾರ್ನಿಂಗ್ ಇಲ್ಲೊಂದು ಆ ವೈಬೇ ಬೇರೆ. ಹೌದು, ಬಂದೇ ಬರ್ತೀನಿ. ಇಲ್ಲಿ ನೋಡಿ, ಫ್ರಾಗ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ವೈಬೇ ಒಂಥರ ಚೇಂಜ್ ಆಗಿರುತ್ತೆ.
ಡಿವೈನ್ ವೈಬ್ ಕೊಡುತ್ತೆ. ಸೊ Exactly. ಇಲ್ಲಿ ಬರಕ್ಕೆ ಖುಷಿ ಆಗುತ್ತೆ. ಬನ್ನಿ ಒಂದು ಟೆಂಪಲ್ಗೆ ವಿಸಿಟ್ ಹಾಕೊಂಡು Okay. ಬರ. ಇಫ್ ಐ ಆಮ್ ನಾಟ್ ರಾಂಗ್, ಸ್ಯಾಟಲೈಟ್ ಚಾನಲ್ಸ್ನ ಮೊದಲ ಸಂದರ್ಶನ, ಈ ಕ್ಷಣಕ್ಕೆ ಎಷ್ಟು ಖುಷಿ ಫೀಲ್ ಆಗ್ತಾ ಇದೆ, ಈ ಥರದೊಂದು ಪಾಸಿಟಿವ್ ವೈಬ್ ಆಗ್ತಾ ಇದೆ. ತುಂಬಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಓಪನಿಂಗೇ ನಾನು ನನ್ನ ಫೇವ್ರೇಟ್ ಜಾಗ, ನನ್ನ ಫೇವ್ರೇಟ್ ವೈಬ್ ಟೆಂಪಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಬ್ಲೆಸ್ಸಿಂಗ್ಸ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಸೂಪರ್. ಬೆಂಗಳೂರಲ್ಲಿ ನಿಮಗೆ ತುಂಬ ಫೆಮಿಲಿಯರ್ ಫೇಸಸ್ ಅಂತ ಯಾವುದಿದೆ ಅಂತ? ಯಾಕಂದರೆ ನೀವು ಮಂಗಳೂರವರು, ಬಟ್ ಬೆಂಗಳೂರು ಪರಿಚಯ ಇದ್ದೇ ಇರುತ್ತೆ, ಬಂದು ಹೋಗ್ತಾ ಇರ್ತೀರಾ. ನಿಮಗೆ ತುಂಬ ಫೆಮಿಲಿಯರ್ ಫೇಸಸ್, ನಿಮ್ಮ ರಿಲೇಟಿವ್ಸ್ ಇರೋದು ಅಥವಾ ನಿಮಗೆ ಫೇವ್ರೇಟ್ ಸ್ಪಾಟ್ಸ್ ಇರೋದು, ಆ ಥರದ್ದು ಯಾವುದಿದೆ ಅಂತ? ನಾನು ಇದಕ್ಕಿಂತ ಮುಂಚೆನೂ ಮೆನ್ಷನ್ ಮಾಡಿದ್ದೆ, ನನಗೆ ಟೆಂಪಲ್ಸ್ ಅಂದ್ರೇ ನನಗೇನೋ ಒಂಥರ ಸ್ಪೆಷಲ್. ಅದು ನನಗೆ ಟೆಂಪಲ್ಸ್ ಅಂದ್ರೇ ತುಂಬ ತುಂಬ ಇಷ್ಟ. ನನಗೆ ಖುಷಿ ಇರಲಿ ದುಃಖ ಇರಲಿ ನಾನು ಟೆಂಪಲ್ ಹೋಗೇ ಹೋಗ್ತೀನಿ. ಸೊ ನನಗೆ ಇಷ್ಟವಾದ ಜಾಗ ಅಂದರೆ ಘಾಟಿ ಸುಬ್ರಹ್ಮಣ್ಯ. ಸೊ ಅಲ್ಲಿ ಹೋಗಲೇಬೇಕು ನನಗೆ. ಒಂದು ಚಿಕ್ಕಬಳ್ಳಾಪುರ, ಅದಿರೋದು ದೊಡ್ಡಬಳ್ಳಾಪುರ ಅಲ್ವಾ? ಇಷ್ಟೊತ್ತು ನೋಡಿದ್ರಿ ನಾವು ಹೂ ಮಾರ್ಕೆಟಲ್ಲಿ ಹೂ ಅಂತ ಹುಡುಗಿಯನ್ನು ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸಿದೆ. ನಂತರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯುವಂಥ ಕಾರ್ಯ ಕೂಡ ಅವ್ರು ಮಾಡಿದ್ರು. ಇನ್ಫ್ಯಾಕ್ಟ್ ಅವರಿಗೆ ಮಲ್ಲೇಶ್ವರಂನಲ್ಲಿರ್ತಕ್ಕಂತಹ ಫ್ಲವರ್ ಮಾರ್ಕೆಟು ತುಂಬ ಸ್ಪೆಷಲ್ ಲೊಕೇಶನ್ನು. ಅವರು ಅಲ್ಲಿ ಮಾಡಿದಂಥ ಒಂದು ಸಣ್ಣ ಪೋರ್ಟ್ಫೋಲಿಯೋ ವಿಡಿಯೋ, ಆ ವಿಡಿಯೋನೇ ಅವರಿಗೆ ಡೆವಿಲ್ ಸಿನಿಮಾದ ಒಂದು ಅವಕಾಶ ಸಿಗೋದಕ್ಕೆ ಕಾರಣೀಭೂತವಾಯಿತು ಅಂತಕ್ಕಂಥ ಮಾತನ್ನು ರಚನಾ ಅವ್ರು ಹೇಳ್ತಾಯಿದ್ರು. ಅವ್ರಿಗೆ ಇಷ್ಟವಾದ ಹೂಗಳು ಯಾವುದು ಅಂತೆಲ್ಲ ಹೇಳ್ತಾಯಿದ್ರು. ಈಗ ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ನಮ್ಮ ಸ್ಟುಡಿಯೋಗೆ ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳಿದ್ದೆ. ನಮ್ಮ ಸ್ಟುಡಿಯೋಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಏನು ಅನಿಸ್ತು ನಮ್ಮ ಆಫೀಸ್ ಎಲ್ಲ ನೋಡಿ? ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಟೈಮ್ ನನ್ನ ಎಂಟ್ರಿ ಆದ ತಕ್ಷಣವೇ ಆಫೀಸ್ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆಯಲ್ಲ ಅಂತ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಬಗ್ಗೆ ನಿಮಗೆ ಏನು ನಿರೀಕ್ಷೆ ಇತ್ತು ಅಂತ? ಅಂದರೆ ಗ್ಯಾರಂಟಿ ಅಂತ ಟೈಟಲ್ ನೋಡಿದ ತಕ್ಷಣ, ಯಾಕಂದ್ರೆ ನಮ್ದು ಏನಾದರೂ ನ್ಯೂಸ್ ಕ್ಲಿಪ್ಪಿಂಗ್ಸ್ ಅದು ಇದು ನೋಡ್ತಿದ್ರಾ ನೀವು ಊರಲ್ಲಿ ಇದ್ದಾಗ? ಖಂಡಿತವಾಗ್ಲೂ. ಅದರ ಹೆಸರಲ್ಲೇ ಇದೆ ಗ್ಯಾರಂಟಿ, ಮುಗೀತು ಅಲ್ಲಿಗೆ, ಗ್ಯಾರಂಟಿ ನ್ಯೂಸ್ ಅಷ್ಟೇ. ಸೊ ಅಲ್ಲಿ ಟೈಟಲಲ್ಲಿ ನೀವು ಆ ಗ್ಯಾರಂಟಿ ಅಂತ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ಅದರಲ್ಲಿ 100% ಗ್ಯಾರಂಟಿಯಾಗೇ ನ್ಯೂಸ್ ಕೊಡ್ತೀರಾ ನೀವು. ಸೊ ನಾನು ತುಂಬ ನೋಡ್ತಾ ಇದ್ದೆ, ಅಂದರೆ ಇತ್ತೀಚಿನ ದಿನದಲ್ಲಿ ನಿಮ್ಮ ವಿಡಿಯೋಸ್ ಎಲ್ಲ ತುಂಬ ವೈರಲ್ ಆಗಿರೋದು. ಅಂದರೆ ನೀವು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರಿ, ಅಂದರೆ ಜನರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ರಿ. ಸೊ ನಾನು ನೋಡ್ತಾ ಇದ್ದೆ, ಈ ಚಾನಲ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಈಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು, ಸಿಕ್ಕಾಪಟ್ಟೆ ಚಾನಲ್ಸ್ ಆಗಿದೆ, ಅದ್ರ ಮಧ್ಯೆ ನಮ್ಮ ಚಾನಲ್ ನೀವು ನೋಡ್ತಿದ್ದೀರ ಅಂದರೆ ಡೆಫಿನೆಟ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಥ್ಯಾಂಕ್ ಯು ರಚನಾ ಅವರೇ. ಡೆವಿಲ್ ಸಿನಿಮಾ ನಿಮ್ಮ ಕರಿಯರ್ಗೆ ಒಂದು ಓಪನಿಂಗ್ ಅಡಿಪಾಯ ಇದು. ಯಾಕಂದರೆ ಎಲ್ಲರಿಗೂ ಚಿತ್ರರಂಗದಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ, ಅವ್ರಿಗೆಲ್ಲನೂ ನಾನು ದರ್ಶನ್ ಅವರಂತಹ ಒಬ್ಬ ದೊಡ್ಡ ಸ್ಟಾರ್ ಜೊತೆ
ಒಂದು ಸಿನಿಮಾದಲ್ಲಾದರೂ ಒಂದು ಸಣ್ಣ ರೋಲ್ ಆದರೂ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಸೊ ನಿಮಗೆ ಆರಂಭದಲ್ಲೇ ಈ ಥರದೊಂದು ದೊಡ್ಡ ಅವಕಾಶ ಸಿಕ್ಕಿದ್ದು ಹೌ ಪ್ರಿವಿಲೇಜ್ಡ್ ಯು ಆರ್? ಸರ್, ಆ ಫೌಂಡೇಶನ್ ನನಗೆ ಅಷ್ಟು ಗಟ್ಟಿಯಾಗಿ ದೇವರು ಬಿಲ್ಡ್ ಮಾಡೋ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸದಾ ಚಿರಋಣಿ. ಆ್ಯಂಡ್ ಅಂಥ ಸೂಪರ್ ಸ್ಟಾರ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಅಂದಾಗ ಇದು ಡ್ರೀಮ್ ಕಮ್ ಟ್ರೂನೇ ನನಗೆ. ಡೆವಿಲಿಗೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ, ಹೀರೋಯಿನಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂದ ತಕ್ಷಣ ನನಗಿದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಸೊ ತುಂಬ ಖುಷಿ ಆಗುತ್ತೆ ನನಗೆ ಈ ಸಿನಿಮಾ ಸಿಕ್ಕಿದೆ ಅಂತ ಕೇಳಿದ ತಕ್ಷಣ ತುಂಬ ಐ ವಾಸ್ ಹ್ಯಾಪಿ. ಹೇಗಾಯಿತು ನಿಮ್ಮ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ ನೀವೇ ಹೀರೋಯಿನ್ ಈ ಸಿನಿಮಾಗೆ ಅಂತ ಹೇಗಾಯಿತು? ಅಂದರೆ ಆಡಿಷನ್ ಆಯಿತಾ ಅಥವಾ ಯಾರಾದರೂ ರೆಫರ್ ಮಾಡಿದ್ದ ಹೇಗೆ ಅಂತ? ಇಟ್ ಆಲ್ ಸ್ಟಾರ್ಟೆಡ್ ಒಂದು ಆಡಿಷನ್ಸ್ ಕಾಲ್ ಇತ್ತು ಇದಕ್ಕೆ. ಸೊ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ದರ್ಶನ್ ಸರ್ ನಮ್ಮ ಜನರಿಗೆ ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ಸೊ ನಮ್ಮವರಲ್ಲೇ ಹುಡುಕ್ತಾ ಇದ್ರು. ಅವ್ರು ಆ ಮಾತು ಹೇಳಿದ್ದಕ್ಕೆ ಇವತ್ತು ನಾನು ಇಲ್ಲಿರೋದು. ನಮ್ಮ ಕನ್ನಡದವ್ರಿಗೆ ನಮ್ಮ ಕನ್ನಡದಲ್ಲೇ ಇಷ್ಟು ಟ್ಯಾಲೆಂಟ್ ಇರಬೇಕಾದ್ರೆ ನಾವು ಬೇರೆ ಕಡೆ ಏನಕ್ಕೆ ಹೋಗಬೇಕು ಅಂತ ಹೇಳಿದ ಒಂದೇ ಒಂದು ಮಾತಿಂದ ನಾನು ಇಲ್ಲಿರೋದು. ಸೊ ವೆರಿ ಟ್ರೂ. ಏನಕ್ಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರು ನಮ್ಮ ಕನ್ನಡದ ಹೆಣ್ಮಕ್ಳಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ನಾವು ಪ್ರೀವಿಯಸ್ ಸಿನಿಮಾಗಳಲ್ಲೂ ನೋಡ್ಬೋದು. ಆಲ್ಮೋಸ್ಟ್ ಆಲ್ ಆಶಾ ಭಟ್ ಅವರಿಂದ ಹಿಡಿದು ತುಂಬ ಜನ, ಅಂದರೆ ರೀಸೆಂಟ್ ಡೇಸ್ ನಮ್ಮ ಮಲಾಶ್ರೀ ಅವರ ಮಗು ಇರ್ಬೋದು, ನೀವು ಇರ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ಕನ್ನಡದ ಹೊಸ ಟ್ಯಾಲೆಂಟ್ಸ್ನ ಅವರು ಹುಟ್ಟಾಕ್ತಾ ಇದ್ದಾರೆ ಅವ್ರ ಸಿನಿಮಾಗಳ. ಹೌದು ಸರ್. ಸೊ ಆ ಅವಕಾಶ ನನಗೆ ಕೊಟ್ಟಿರೋದ್ರಿಂದ, ನಮ್ಮವ್ರಿಗೆ ಕೊಟ್ಟಿರೋದ್ರಿಂದ ನಾನು ಒಬ್ಳು ಅದರಲ್ಲಿ. ಸೊ ಆಡಿಷನ್ಸ್ ಕಾಲ್ ಇತ್ತು. ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಖುಷಿಲಿ ಹೋಗಿರೋದಲ್ಲ, ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಡಿಷನ್ಸ್ ಕೊಟ್ಟರೆ ಆರ್ಟಿಸ್ಟ್ಗಳಿಗೆ ಆ ಭಯ ಹೋಗ್ಬಿಡುತ್ತೆ. ಆಡಿಷನ್ಸ್ ಕೊಟ್ಟು ನಮಗೆ ಕಂಫರ್ಟೇಬಲ್ ಆಗ್ತೀವಿ ನಾವು. ಸೊ ನಾನು ಟ್ರೈ ಮಾಡ್ತೀನಿ ಅಂತ ಹೋಗಿರೋದು ನಾನು. ಬಟ್ ಪ್ರಕಾಶ್ ಸರ್ ನನಗೆ ಆಡಿಷನ್ಸ್ ಮಾಡಿರೋದು. ಸೊ ಅವರು ಸಿನಿಮಾದಲ್ಲಿ ಇರೋದ್ರಲ್ಲಿ ತುಂಬ ಕಷ್ಟವಾದಂಥ ಆ ಸೀನ್ನ ತೆಗೆದುಬಿಟ್ಟು ಅದನ್ನು ನಾನು ಮಾಡಿದ್ರೆ ಎಲ್ಲ ಮಾಡಬಲ್ಲೆ ಅಂತ ಅವ್ರಿಗಿತ್ತು. ಸೊ ಪ್ರಕಾಶ್ ಸರ್ಗೆ ಅಂದರೆ ಇಷ್ಟ ಆಗೋದು ತುಂಬ ಕಮ್ಮಿ. ನಿಮ್ಗೆ ಗೊತ್ತಿರ್ಬೋದು, ಆಡಿಷನ್ಗೆ ನಿಮಗೆ ಟಫೆಸ್ಟ್ ಸೀನ್ ಕೊಟ್ಟಿದ್ದಾರೆ. ಟಫೆಸ್ಟ್ ಸೀನ್ ಇರೋದ್ರಲ್ಲಿ ಎಂಟೈರ್ ಸಿನಿಮಾದಲ್ಲಿ ಆ ಸೀನ್ನ ನಾನು ಮಾಡಿದ್ರೆ ನನಗೆ ಬೇರೆ ಯಾವ ಸೀನು ಕಷ್ಟ ಅನ್ಸಲ್ಲ. ಸೊ ಆ ಸೀನ್ ಕೊಟ್ಟಿದ್ರು ಆಫೀಸಲ್ಲಿ. ಸೊ ಅಲ್ಲಿ ಅವರು ಇಲ್ಲ ಇವಳು ಮಾಡ್ತಾಳೆ, ಇವಳು ಮಾಡ್ಬೋದು ಅಂತ ನನ್ನನ್ನು ನಂಬಿ ನನಗೆ ಅವಕಾಶ ಕೊಟ್ಟಿರೋದು. ಸೊ 2 ಸರ್ತಿ ಆಡಿಷನ್ಸ್ ಮಾಡಿದ್ವಿ, ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಎಲ್ಲ ಮಾಡಿ ಆದಮೇಲೆ ಡೆವಿಲಿಗೆ ಬಂದಿರೋದು. ಪ್ರಕಾಶ್ ಸರ್ ಇಲ್ಲ ಮಾಡ್ತಾಳೆ ಇವಳು. ಆ್ಯಂಡ್ ಸುಧಾ ಸರ್ ಕೂಡ ಇದ್ರು, ನಮ್ಮ DOP ಸರ್ ಕೂಡ ಇದ್ರು, ಸುಧಾಕರ್ ಸರ್, ಹೌದು, ಅವ್ರು ಕೂಡ ಇದ್ರು. ಆ್ಯಂಡ್ ಅವರೆಲ್ಲ ಜೊತೆಗಿದ್ದು ಅವ್ರ ಮುಂದೆ ನಾನು ಪರ್ಫಾರ್ಮ್ ಮಾಡಿ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ನಾನಿವತ್ತು. ಸೂಪರ್. ಸಾಮಾನ್ಯವಾಗಿ ಯಾವುದೇ ಒಬ್ಬ ಕಲಾವಿದರು ಇಂಡಸ್ಟ್ರಿಗೆ ಬರಬೇಕಂದು ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೀವು ಕೂಡ ಒಂದು ಸರ್ಕಸ್ ಮಾಡಿ ಬಂದಿದ್ದೀರಾ. ಐ ಮೀನ್ ತುಳು ಸಿನಿಮಾ ಸರ್ಕಸ್ ಅಂತ ಒಂದು ಸಿನಿಮಾ ಮಾಡಿ ಸೊ ನಮ್ಮ ಸ್ಯಾಂಡ್ಲ್ವುಡ್ಗೆ ಈ ಮೂಲಕ ಪಾದಾರ್ಪಣೆ ಮಾಡಿದ್ದೀವಿ. ಹೌದು, ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಸೊ ನನ್ನ ಫಸ್ಟ್ ಸಿನಿಮಾ ಅಂತ ನನ್ನ ಥಿಯೇಟ್ರಿಕಲ್ ರಿಲೀಸ್ ಸಿನಿಮಾ ಇಟ್ಸ್ ಸರ್ಕಸ್. ಸೊ ಅದು ನಾನು ರೂಪೇಶ್ ಶೆಟ್ಟಿಗೆ ಆ ಕ್ರೆಡಿಟ್ ಕೊಡಬೇಕು. ಪಾಪ ನನಗೆ ಇಲ್ಲ ಇವಳು ಮಾಡ್ತಾಳೆ ಅಂತ ಹೇಳಿ ಅವಕಾಶ ಕೊಟ್ಟಿರೋದು ರೂಪೇಶ್ ಶೆಟ್ಟಿ. ಸೊ ತುಂಬ ಚೆನ್ನಾಗಾಯಿತು. ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ದೇ. ಆ್ಯಂಡ್ ಆಲ್ ಟೈಮ್ ರೆಕಾರ್ಡ್ ಕೂಡ ಇದೆ ಅದರದ್ದು. ತುಂಬ ಖುಷಿ ಆಗುತ್ತೆ. 100+ ಡೇಸ್ ಹೋಗಿದೆ ಅದು ಥಿಯೇಟರ್ಸಲ್ಲಿ. ಲಕ್ಕಿ ನನಗೆ ಓಪನಿಂಗೇ ಒಂಥರ. ನಿಮ್ಮ ರೂಪೇಶ್, ನಿಮ್ಮ ಹೀರೋ, ಈಗ ಬಿಗ್ ಬಾಸ್ಗೂ ಹೋಗಿ ಬಂದರು ಅವರು ಒಂದು ಹೊಸ ಮೈಲಿಗಲ್ಲು, ಅಂದರೆ ಹೊಸ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಡೈರೆಕ್ಟ್ ಆಗ್ತಾ ಇದ್ದಾರೆ. ಜೈ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅದು ಪ್ರಮೋಷನ್ಸ್ ಎಲ್ಲ ಅವರು ಸುತ್ತಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಒಬ್ಬ ಇವರು ಬಾಲಿವುಡ್ ಆಕ್ಟರ್ ಸುನೀಲ್ ಶೆಟ್ಟಿ ಅವ್ರನ್ನೆಲ್ಲ ಇಟ್ಕೊಂಡು. ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಒಂದು ಪರ್ಫೆಕ್ಟ್ ಆಗಿ ಪ್ಲ್ಯಾನ್ ಮಾಡುವಂಥ ವ್ಯಕ್ತಿ ಅವರು. ಐ ಆಮ್ ವೆರಿ ಹ್ಯಾಪಿ ಅವ್ರು ಇನ್ನೂ ಹೈಟ್ಸ್ ರೀಚ್ ಆಗಲಿ ಅಂತ ತುಂಬ ಖುಷಿ ಆಗುತ್ತೆ. ನಮ್ಮ ತುಳುನಾಡವರು. ಸೊ ಹಿ ಈಸ್ ಮೇಕಿಂಗ್ ಅಸ್ ಆಲ್ ಪ್ರೌಡ್. ಸೊ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ. ಸೂಪರ್. ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ, ರಚನಾ ರೈ ಯಾರು ಅಂತಕ್ಕಂಥದ್ದು. ಯಾಕಂದರೆ ತುಳು ಸಿನಿಮಾ ಸರ್ಕಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಡೆವಿಲ್ ಸಿನಿಮಾಗೆ ಆಯ್ಕೆ ಆಗಿದ್ದಾರೆ ಅಂತ. ಅವ್ರ ಹಿನ್ನೆಲೆ ಏನು, ಯಾವ ಊರವರು, ಏನು ಓದ್ಕೊಂಡಿದ್ದಾರೆ, ಅವ್ರ ಸಿಬ್ಲಿಂಗ್ಸ್ ಇದ್ದಾರಾ, ಅಪ್ಪ ಅಮ್ಮ ಏನು ಮಾಡ್ತಾರೆ, ಈ ಥರದ ಒಂದಷ್ಟು ಪ್ರಶ್ನೆಗಳಿರುತ್ತಲ್ಲ. ಸೊ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ಬೋದಾ? ಖಂಡಿತವಾಗ್ಲೂ. ರಚನಾ ರೈ ಬೇರೆ ಯಾರು ಅಲ್ಲ, ಸಿಂಪಲ್ ಹುಡುಗಿ, ಎಲ್ಲರೂ ಮನೆ ಮಗಳಾಗಿರುವಂಥ ಒಂದು ಹುಡುಗಿ. ನಾನು ಬೇಸಿಕಲಿ ನಾನು ಪುತ್ತೂರವಳು. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಪುತ್ತೂರು ಅಂತ ಕಾಣಿಯೂರಲ್ಲಿ. ಸೊ ಅಲ್ಲಿ ಹುಟ್ಟಿ ಬೆಳೆದಿರೋದು ನಾನು. ಆ್ಯಂಡ್ ನನ್ನಮ್ಮ ಕನ್ನಡ ಟೀಚರ್, ಪಪ್ಪ ಆಸ್ ಅ ಬಿಸ್ನೆಸ್ ಮ್ಯಾನ್. ಸೊ ಇಷ್ಟೇ ನನ್ನ ಪ್ರಪಂಚ, ಇಷ್ಟೇ. ಪುತ್ತೂರೇ ನನ್ನ ಪ್ರಪಂಚ. ನನಗೆ ಪ್ರಾಣಿ ಪಕ್ಷಿ ಗಿಡ ಮರ ನೇಚರ್ ಅಂದರೆ ಇಷ್ಟ. ಸೊ ಟೈಮ್ ಸಿಕ್ಕಿದಾಗೆಲ್ಲ ಪುಸ್ತಕ ಬರಿತೀನಿ. ಪುಸ್ತಕ ಅಂತ ಅಲ್ಲ, ಏನಾದ್ರು ಬರಿತಾ ಇರ್ತೀನಿ. ಆ್ಯಂಡ್ ಐ ಆಮ್ ಅ ಪ್ರೊಫೆಷ್ನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ಐ ಪ್ಲೇ ಬ್ಯಾಡ್ಮಿಂಟನ್ ಆ್ಯಂಡ್ ಸ್ಪೋರ್ಟ್ಸ್. ಚಿಕ್ಕದ್ರಿಂದ ಸ್ಪೋರ್ಟ್ಸೇ ನನ್ನ ಪ್ರಪಂಚ ಆಗಿತ್ತು. ಅಥ್ಲೆಟಿಕ್ಸ್, ಫುಟ್ಬಾಲ್, ವಾಲಿಬಾಲ್, ಇದೇ ನನ್ನ ಪ್ರಪಂಚ. ಆರ್ಟ್ಸೇ, ಕಲೆನೇ ನನ್ನ ಪ್ರಪಂಚ. ಸೊ ಪ್ರತಿಭಾ ಕಾರಂಜಿ, ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡು ಬಂದೆ, ಪುಸ್ತಕ ಬರೆದೆ.
ಅದು ಇದು ಜೀವನದಲ್ಲಿ ನನಗೊಂದು ಮಾಡ್ಕೊಂಡು ಡೌಟ್ ಬರ್ತಾ ಇದೆ ನಿಮ್ಮ ತಾಯಿಯವ್ರ ಬಗ್ಗೆ. ನಿಮ್ಮ ತಾಯಿಯವರು ಬೇರೆ ಮಕ್ಳಿಗೆ ಕಲಿಸ್ತಾರ ಎಲ್ಲವೂ ನಿಮಗೆ ಕಲಿಸಿದಾರ ಅಂತ? ಇಲ್ಲ, ನನ್ನ ಅಮ್ಮಗೆ ಆಕ್ಚುಲಿ ಟೈಮ್ ಇರಲಿಲ್ಲ ನನಗೇನು ಕಲ್ಸಕ್ಕೆ. ಬಿಕಾಸ್ ಅವ್ರಿಗೆ ಒಂದು 1000 ಜನ ಮಕ್ಕಳಿದ್ರು. ಅಂದರೆ ಅಮ್ಮ ಹೆಂಗೆ ಅಂದರೆ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಅವ್ರ ಶಾಲೆ ಮಕ್ಕಳು ಅಂದ ತಕ್ಷಣ ಎಲ್ಲ ಬಿಟ್ಟು ಓಡೋರು. ಒಂದು ದಿನ ನನಗೆ ಟೈಮ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಬೇಜಾರು ಇಲ್ಲ, ನೀನು ಕಲಿತೀಯ, ನೀನು ಮಾಡ್ತಾ ನಿನ್ನ ಪಾಡಿಗೆ, ಪಾಪ ಆ ಮಕ್ಳಿಗೆ ಯಾರು ಇಲ್ಲ. ಜಸ್ಟ್ ಕಿಡಿಂಗ್. ಸಿ ಇಷ್ಟೆಲ್ಲ ಟ್ಯಾಲೆಂಟ್ಸ್ ನಿಮ್ಮಲ್ಲಿದೆ ಅಂತಂದಾಗ ನಾನು ಸುಮ್ಮನೆ ಆ ಥರ ಒಂದು ಪರ್ಸನಿಫೈ ಮಾಡಿದ್ದು. ಅಫ್ಕೋರ್ಸ್ ಅಮ್ಮ ಒಳ್ಳೆ ಟೀಚರ್ ಆಗಿರೋದಕ್ಕೆ ನೀವು ಇಷ್ಟೆಲ್ಲ ಹಾಬೀಸ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಆಗಿದೆ. ನನ್ನ ಅಮ್ಮನೇ ನನಗೆ ಒಂದು ಬ್ಯಾಕ್ ಬೋನ್ ಥರ. ಅವ್ರು ನನ್ನನ್ನು ಕಳ್ಸಿದ್ದಕ್ಕೆ ಇವಾಗ ನಾನು ಮಾಡ್ತೀನಿ ಅಂದ ತಕ್ಷಣ ಮಾಡಬೇಡ ಅಂದರೆ ಮುಗೀತಲ್ವಾ. ನನ್ನಮ್ಮ ಯಾವತ್ತೂ ನನಗೆ ಮಾಡಬೇಡ ಅಂದಿಲ್ಲ. ಯಾವತ್ತು ನಿನ್ನ ಮಗಳೇ ನೀನು ಮಾಡು, ನಾನು ಇರ್ತೀನಿ. ಸೊ ಪಾಪ ಎಷ್ಟೇ ಕಷ್ಟ ಆದರೂ ನಾನು ಏನೇ ಮಾಡಬೇಕು ಅಂತಿದ್ರು ಓದಿಸ್ತಾ ಇದ್ರು, ಹೋಗಕ್ಕೆ ಬಿಡ್ತಾ ಇದ್ರು. ಆ್ಯಂಡ್ ನನಗೆ ಬ್ಯಾಡ್ಮಿಂಟನಲ್ಲಿ ಇರಬೇಕಾದ್ರೆ ತುಂಬ ಸ್ಟೇಟ್ಸ್ ಟ್ರಾವೆಲ್ ಮಾಡೋದಿರ್ತಾ ಇತ್ತು. ಸ್ಟೇಟ್ಸ್ ಎಲ್ಲ ಆಡಬೇಕಾದ್ರೆ ತುಂಬ ಬೀದರ್ ಕಡೆ ಆ್ಯಂಡ್ ಔಟ್ ಆಫ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡೋದಿರ್ತಾ ಇತ್ತು. ಪಾಪ ಅಮ್ಮನೂ ಬರ್ತಾಯಿದ್ರು ಜೊತೆಗೆ, ಎಲ್ಲ ಕೆಲಸ ಬಿಟ್ಬಿಟ್ಟು. ಏಜ್ ಆದ್ರೂ ಪಾಪ ನನ್ನ ಜೊತೆ ಬರ್ತಾಯಿದ್ರು ಅವರು. ನೀವು ಹೇಳೋದು ಕೇಳಿಸ್ಕೊತಾ ಇದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇಬ್ಬರನ್ನ ಮಿಸ್ ಮಾಡ್ಕೊಂತ ಅನ್ಸುತ್ತೆ. ಒಬ್ಬರು ದೀಪಿಕಾ ಪಡ್ಕೊಂಡೆ, ಮತ್ತೊಬ್ಬರು ನೀವು ಅಂತ ಅನ್ಸುತ್ತೆ. ನಿಮ್ಗೆ ಯಾರು ಇನ್ಸ್ಪಿರೇಷನ್ ಬ್ಯಾಡ್ಮಿಂಟನ್ಗೆ ಅಂತ? ಬ್ಯಾಡ್ಮಿಂಟನ್ಗೆ ನಂದು ಸ್ಟಾರ್ಟ್ ಆಗಿರೋದು ಶಾಲೆ ಇದರಿಂದ ಸರ್. ನಮ್ಮಲ್ಲೇ ಇದ್ರು. ದೇರ್ ವಾಸ್ ದಿಸ್ ಕಾರ್ತಿಕ್ ಅಂಡ್ ಸೂರ್ಯ ಅಂತ ನನ್ನ ಪಾರ್ಟ್ನರ್ಸ್ ಅವರು. ಒಂದು ಸೂರ್ಯ ಹಿ ಸ್ಟಿಲ್ ಪ್ಲೇಯಿಂಗ್ ಫಾರ್ ಇಂಡಿಯಾ, ಈಗಲೂ ಹೀಸ್ ಅ ಪ್ಲೇಯರ್ ಇನ್ ಇಂಡಿಯಾ ಟೀಮ್. ಸೊ ಇವರೇ ನನಗೆ ಇನ್ಸ್ಪಿರೇಷನ್, ಕಾರ್ತಿಕ್ ಆ್ಯಂಡ್ ಸೂರ್ಯ. ಬೇಸಿಕಲಿ ನಾನು ದೊಡ್ಡವರು ಹೋಗೋದಕ್ಕಿಂತ ನನ್ನ ಜೊತೆಗೆ ಇದ್ದವರು ಅವ್ರನ್ನ ನೋಡ್ಕೊಂಡು ಬೆಳೆದವಳು ನಾನು. ಅವ್ರು ಹೆಂಗೆ ಆಡ್ತಾ ಇದ್ರು ಅಂತ. ಸೊ ಅವ್ರಿಗೊಂದು ಈಗಲೂ ಒಳ್ಳೆ ಹೆಸರಿದೆ ಮಂಗಳೂರು ಕಡೆ ಅಂತ ಹೋದರೆ. ಕಾರ್ತಿಕ್ ಸೂರ್ಯ ಅವರು ಈಗಲೂ ಒಳ್ಳೆ ಹೆಸರು ಮಾಡಿದ್ದಾರೆ ಬ್ಯಾಡ್ಮಿಂಟನಲ್ಲಿ. ಸೊ ಅವರೇ ನನಗೆ ಒಂದು ಇನ್ಸ್ಪಿರೇಷನ್ ಥರ. ಇವಾಗಲೂ ಮೇನ್ವಲ್ ಯಾವಾಗಾದರೂ ಫ್ರೀ ಸಿಕ್ಕಿದ್ರೆ ಬ್ಯಾಡ್ಮಿಂಟನ್ ಆಡ್ತಿರ್ತೀರಾ? ಬ್ಯಾಡ್ಮಿಂಟನ್ ನನಗೆ ಸ್ಟ್ರೆಸ್ ರಿಲೀಫ್ ಸರ್. ನನಗೆ ಅದು ಬೇಕೇ ಬೇಕು, ನನಗೆ ಅದು ಬಿಟ್ಟು ಬದುಕೋಕ್ಕಾಗಲ್ಲ. ಸೊ ಬ್ಯಾಡ್ಮಿಂಟನ್ ಆಡ್ತೀನಿ. ಸೂಪರ್. ನಂಗೆ ಭಾಳ ಖುಷಿ ಆಗ್ತಿದೆ ನಿಮ್ಮ ಕನ್ನಡ ಕೇಳೋದಕ್ಕೆ. ನಮ್ಮ ಸ್ವಚ್ಛ ಕನ್ನಡದ ಹುಡುಗಿ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ. ನಿಮ್ಮ ಪದ ಪ್ರೊನೌನ್ಸಿಯೇಷನ್ನು, ಪದ ಬಳಕೆ, ವ್ಯಾಕರಣ ನಿಜವಾಗ್ಲೂ ಖುಷಿ ಆಗುತ್ತೆ ಮಾತಾಡೋದಕ್ಕೆ. ನಿಮಗೆ ನೀವು ಮನೆಯಲ್ಲಿ ಸಿಬ್ಲಿಂಗ್ಸ್ ಒಬ್ಬರೇನ? ಓನ್ಲಿ ಡಾಟರ್ ನೀವು? ಓನ್ಲಿ ಚೈಲ್ಡ್ ನಾನು, ಒಬ್ಬಳೇ ಮಗಳು. ಸೊ ಹಂಗಾಗಿ ತುಂಬ ನೀಟಾಗಿ ಏನು ಬೇಕೋ ಎಲ್ಲವೂ ನೀಡಿ ಬೆಳೆಸಿದ್ದಾರೆ ಅಂತ ಅನಿಸುತ್ತೆ ನೋಡೋದೇ ಗೊತ್ತಾಗುತ್ತೆ. ಅದು ಮನೆಗೆ ಅಂತಲ್ಲ, ಫ್ಯಾಮಿಲಿಗೆ ಒಂದೇ ಪೀಸ್ ನಾನು. ಹೆಣ್ಮಗು ಅಂತ ಇರೋದು ನಾನು ಒಬ್ಳೆ. ಎಲ್ಲರೂ ಪ್ರೀತಿಯಿಂದ ಬೆಳೆಸಿರೋದು ನನ್ನನ್ನು. ಹಾಗೆ ಎಲ್ಲರದ್ದು ಒಂದು ಮುದ್ದು ಅಂತ ಹೇಳ್ತಾರಲ್ಲ ಮನೆಯದು, ಅದು ಒಂದೇ ಪೀಸ್ ನಾನು ಮನೇಲಿ. ನಾನು ಇದನ್ನು ಕೇಳ್ಬೋದೋ ಕೇಳಬಾರ್ದೋ ಗೊತ್ತಿಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ಈ ಹಿಂದೆನೇ ಒಂದು ಸಿನಿಮಾಗೆ ನಾಯಕ ನಟಿಯಾಗಿ ಆಯ್ಕೆ ಆಗಬೇಕಿತ್ತು, ಆಗಿದ್ರಿ. ಕಾರಣಾಂತರಗಳಿಂದ ಆ ಸಿನಿಮಾದಿಂದ ಹೊರಗಡೆ ಬಂದ್ರಿ. ಇಫ್ ಇಟ್ ಇದೆ ಅದು ಆಗಿದ್ದಿದ್ರೆ ಇದು ನಿಮ್ದು 2ನೇ ಸಿನಿಮಾ ಆಗ್ತಿತ್ತು ಅನ್ಸುತ್ತೆ. ಹೌದು, ವಾಮನ ಸಿನಿಮಾ. ಹೌದು ವಾಮನ ಸಿನಿಮಾ. ಬಟ್ ಅದು ಆಗಿಲ್ಲ. ಬಟ್ ಹಿಯರ್ ಐ ಆಮ್. ಯಾಕೆ ವಾಮನ ಸಿನಿಮಾದಿಂದ ಹೊರಗಡೆ ಬಂದ್ರಿ ನೀವು ಅಂತ? ಫ್ಯೂ ಕ್ಲಾಶಸ್ ಆಯಿತು ಸರ್. ಡೇಟ್ಸ್ ಇಶ್ಯೂ ಆಯಿತು, ಅದು ಇದು ಕ್ಲಾಶಸ್ ಆಯಿತು. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅದೇ ಟೈಮಲ್ಲಿ ನೀವು ಸರ್ಕಸ್ ಮಾಡ್ತಿದ್ದೀರಿ? ಹೌದು. ಸೊ ಡೇಟ್ಸ್ ಇಶ್ಯೂ ಆಯಿತು. ಅದಾದಮೇಲೆ ಬೇರೆ ಒಂದು ಸಿನಿಮಾ ಮಾಡಬೇಕಿತ್ತು, ಆಗಿರಲಿಲ್ಲ. ಅದಾದಮೇಲೆ ಬಂದಿರೋದು ಡೆವಿಲ್ ನನಗೆ. ಸೊ ಧನ್ವೀರ್ ಗೌಡ ಅವರು ಹಾಗಾದರೆ ನಿಮ್ಮ ಪ್ರೊಡ್ಯೂಸರ್ ಚೇತನ್ ಅವರು ಎಲ್ಲ ನಿಮಗೆ ತುಂಬ ಕ್ಲೋಸ್ ಸರ್ಕಲ್ ಆಗಾದರೆ? ಕ್ಲೋಸ್ ಏನೂ ಇಲ್ಲ, ಬಟ್ ಸಿನಿಮಾ ನನಗೆ. ಸೊ ನಾನು ಅಂದರೆ ಆ ಟೈಮಲ್ಲಿ ಒಂದು 7 ದಿನ ಶೂಟ್ ಮಾಡಿದ್ದೆ ಅದಕ್ಕೆ. ಅವಾಗ ಅಷ್ಟೇ ಮಾತಾಡಿ ಪರಿಚಯ ಹೊರತು ಅದಾದಮೇಲೆ ಇಲ್ಲ. ಅದಾದ್ಮೇಲೆ ಮತ್ತೊಂದು ಸಿನಿಮಾಗೂ ಕಾಸ್ಟ್ ಮಾಡೋದಕ್ಕೆ ನೋಡಿದ್ರು ಅಂತ ಕೇಳ್ಪಟ್ವಿ. ದಿ ರೈಸ್ ಆಫ್ ಅಶೋಕ, ವಿನೋದ್ ದೊಂಡಲಿ ಅವರ ಸಿನಿಮಾ. ಪಾಪ ಅವರು ಈಗ ನಮ್ಮೊಟ್ಟಿಗೆ ಇಲ್ಲ. ನೀನಾಸಂ ಸತೀಶ್ ಅವರ ಸಿನಿಮಾ, ಅದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತಯಾರಾಗಿದೆ. ಕಾಂತಾರ ಸಪ್ತಮಿ ಗೌಡ ಅವರು ನಿಮ್ಮ ಪ್ಲೇಸ್ನ ರೀಪ್ಲೇಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಅದು ಅದೇ ಹೇಳ್ದಲ್ಲ, ವಾಮನ ಆದಮೇಲೆ ಸೈನ್ ಮಾಡಿದ್ದೆ ನಾನು ಅದು. ಸೊ ಅದು ಕೂಡ ಅಂದರೆ ತುಂಬ ಸ್ವಲ್ಪ ಡಿಲೇ ಆಗಿತ್ತು, ಅದು ಬೇರೆ ಕಾರಣಗಳಿಂದ. ಬಟ್ ಅದ್ಭುತವಾದಂಥ ಟೀಮ್ ಪ್ರತಿಯೊಬ್ಬರು ಕೂಡ. ನನ್ನ ಕೋ ಸ್ಟಾರ್ ಆಗಿರಲಿ, ಡೈರೆಕ್ಟರ್ ಸರ್ ಆಗಿರಲಿ ಪಾಪ, ಆ್ಯಂಡ್ ಪ್ರೊಡ್ಯೂಸರ್ ಅವರು, ತುಂಬ ಒಳ್ಳೆ ಟೀಮ್, ತುಂಬ ಸ್ವಚ್ಛವಾದ ಟೀಮ್ ಅದು. ಬಟ್ ಫಾರ್ ಸಮ್ ರೀಸನ್ ನಮಗೆ ಮಾಡೋಕ್ಕಾಗಿಲ್ಲ. ಎಲ್ಲದನ್ನು ಎಲ್ರಿಗೂ ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಯಾರ ಹಣೆ ಬರದಲ್ಲಿ ಏನು ಬರೆದಿರತ್ತೆ ವಿ ನೆವರ್ ನೋ. ಸೊ ಮೇ ಬಿ ಐ ಆಮ್ ಹಿಯರ್. ಡೆವಿಲಲ್ಲೇ ಲಾಂಚ್ ಆಗಬೇಕು ಅಂತ ಬರೆದಿತ್ತೇನೋ. ಸೊ ಡೆವಿಲಲ್ಲೇ ಬರ್ತಾ ಇದೆ. ರಚನಾ ಅವರ ಪರಿಸ್ಥಿತಿ ಅಷ್ಟೇ ಅಲ್ಲ. ನಾವು ರಜನಿಕಾಂತ್ ಅವರು, ಕಮಲ್ ಹಾಸನ್ ಅವರು, ಅಮಿತಾಬ್ ಬಚ್ಚನ್ ಈ ಥರ ದೊಡ್ಡ ಸ್ಟಾರ್ಗಳನ್ನ ತಗೊಂಡಾಗಲೂ ಕೂಡ
ಅವ್ರಿಗೂ ದೊಡ್ಡ ದೊಡ್ಡ ಸಿನಿಮಾಗಳು ಹೋಗಿರ್ತವೆ, ಕಾರಣಾಂತರಗಳಿಂದ ಡೇಟ್ಸ್ ಕ್ಲಾಶ್ ಮತ್ತೊಂದು ಇರತ್ತೆ ಸರ್. ಸೊ ಅದು ಬೇರೆಯವ್ರು ಮಾಡಿರ್ತಾರೆ, ಅವಾಗ ಬ್ಲಾಕ್ ಬಸ್ಟರ್ ಹಿಟ್ ಆಗಿಬಿಡುತ್ತೆ, ಅವರು ಎಲ್ಲೋ ಒಂದ್ ಕಡೆ ರಿಗ್ರೆಟ್ ಮಾಡಿರ್ತಾರೆ, ನಾನು ಆ ಸಿನಿಮಾ ಮಾಡಬೇಕಿತ್ತು, ನನ್ಗೆ ಬಂದಿತ್ತು ಆ ಸಿನಿಮಾ ಅಂತ ಎಲ್ಲೋ ಒಂದ್ ಕಡೆ ಬಹಿರಂಗವಾಗಿ ಹೇಳ್ಕೊಂಡಿದ್ದು ಇರ್ತವೆ. ಹೌದು ಹೌದು ಹೌದು. ಬಟ್ ಒಮ್ಮೆ ನಾವು ಅದನ್ನ ಇಲ್ಲ ನನ್ನಿಂದ ಆಗಲ್ಲ ಅಂತ ಮ್ಯಾನೇಜ್ ಅಂದ್ರೆ ಆಗಲ್ಲ ಅಂತ ಒಪ್ಕೊಂಡ ಮೇಲಿಂದ ನನಗೆ ಆ ರಿಗ್ರೆಟ್ ಫೀಲ್ ಬರಲ್ಲ ಸರ್, ಬಿಕಾಸ್ ನಾನು ಆ ಡಿಸಿಷನ್ ತಗೊಂಡಿರ್ತೀನಿ. ಸೊ ಯಾರೇ ಮಾಡಿದ್ರು ಚೆನ್ನಾಗಾಗ್ಲಿ, ಖುಷಿ ಪಡ್ತೀವಿ. ದೊಡ್ಡ ಗುಣ, ಆ ಥರ ಎಲ್ಲರೂ ಹೇಳಲ್ಲ ಯೂಶಲಿ. ಗ್ರೇಟ್. ಐ ರಿಯಲಿ ವಿಶ್ ದ ಬೆಸ್ಟ್. ಚೆನ್ನಾಗಾಗ್ಲಿ, ನಮ್ಮ ಕನ್ನಡ ಸಿನಿಮಾ ಎಲ್ಲದಕ್ಕೂ ಚೆನ್ನಾಗಾಗಬೇಕು. ನೀವು ಒಳ್ಳೆ ಬರಹಗಾರರು ಅಂತೆಲ್ಲ ಹೇಳ್ತಾ ಇದ್ರಿ, ಬುಕ್ ಎಲ್ಲ ಬರ್ತಿದ್ದೀನಿ ಅಂದ್ರಿ, ಯಾವುದ್ರ ಬಗ್ಗೆ ಬರ್ತಿದ್ದೀರಾ ಟಾಪಿಕ್ಕು? ನಾನು ಪ್ರಾಣಿ ಪ್ರಿಯೆ. ಸೊ ನನಗೆ ಪ್ರಾಣಿಗಳಂದರೆ ಅದೇ ಪ್ರಪಂಚ, ಒಬ್ಳೆ ಮಗಳಾಗಿರೋದ್ರಿಂದ. ಸೊ ನನಗೆ ನನ್ನ ಪ್ರಪಂಚನೇ ಪ್ರಾಣಿಗಳು, ನನ್ನ ಸಿಬ್ಲಿಂಗ್ಸ್ ಅಂದ್ರೇ ಅವ್ರುಗಳು, ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂದ್ರೇ ಅವರು. ಸೊ ನನಗೆ ಅದರಲ್ಲೂ ನಾಯಿ ಮತ್ತು ಹಸು ಅಂದರೆ ತುಂಬ ಪ್ರೀತಿ. ನನಗೆ ಹಸು ಕೊಟ್ಟಿರೋ ಜಾಗನೇ ಬೇರೆ. ನಾನು ನನ್ನ ತಾಯಿನ ಎಷ್ಟು ಗೌರವದಿಂದ ನೋಡ್ತೀನಿ ನಾನು. ಸೊ ಕಣ್ಣಿಗೆ ಕಾಣೋ ದೇವ್ರು ಅಂದರೆ ನನಗೆ ಹಸುಗಳು. ಸೊ ಅಷ್ಟು ಪ್ರೀತಿ ನನಗೆ. ಆ್ಯಂಡ್ ನಾಯಿ ಕೂಡ ಅಷ್ಟೇ, ನಿಯತ್ತಿಗೆ ಇನ್ನೊಂದು ಹೆಸರು ಅದು. ಸೊ ಅದ್ರ ಬಗ್ಗೆ ಪುಸ್ತಕ ಬರ್ತಿದ್ದೀನಿ ಸರ್. ಹೌದು, ಹಸು ಅಂತಂದ್ರೆ ಕಾಮಧೇನು, ನಾಯಿ ಅಂದ್ರೆ ಲಕ್ಷ್ಮಿ. ಸೊ ಹಂಗಾಗಿ ನಮಗೆ ಎಸ್ಪೆಷಲಿ ತುಂಬಾ ಕನೆಕ್ಟ್ ಆಗ್ತವೆ ನಮ್ಮ ಹಿಂದುಗಳಿಗೆ, ಸನಾತನಿಗಳಿಗೆ. ಹೌದು ಹೌದು, ಅದ್ರ ಬಗ್ಗೆ ನಾಯಿಗಳ ಬಗ್ಗೆ ಪುಸ್ತಕ ಬರ್ದಿದ್ದೀನಿ. ಎಷ್ಟು ಪ್ರಿಂಟ್ ಹಾಕ್ಸಿದ್ರಿ, ಎಷ್ಟು ಬುಕ್ಸ್ ಸೇಲ್ ಆಗಿದೆ? ಅದು ಆಕ್ಚುಲಿ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ಅಂದ್ರೆ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ತರ ಒಂದು ಹಿಟ್ ಆಗತ್ತೆ ಅಂತ. ನಾನು ರ್ಯಾಂಡಮ್ ಆಗಿ ಹೊಸದಿಗಂತ ಅನ್ನೋ ಪೇಪರ್ ಅಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ಟಾಸ್ಕ್ ತರ ಆರ್ಟಿಕಲ್ ಬರೀತಾ ಇದ್ದೆ. ಸೊ ಅದನ್ನ ಇಷ್ಟಪಡ್ತಾರೆ ಜನ ಅಂತಾನೂ ನನಗೆ ಗೊತ್ತಿಲ್ಲ. ಅದನ್ನ ನೋಟಿಸ್ ಮಾಡಿ, ಸೀರೀಸ್ ಆಫ್ ಆರ್ಟಿಕಲ್ಸ್, ಕಾಲಮ್ಸ್ ಅಂತ, ಅದನ್ನ ಜನ ನೋಡ್ತಾರೆ ಅಂತಾನೂ ನನಗೆ ಗೊತ್ತಿರಲಿಲ್ಲ. ಓಕೆ, ನಾನು ರ್ಯಾಂಡಮ್ ಆಗಿ ನನಗೇನೋ ಈವ್ನಿಂಗ್ ಅಂದ್ರೆ ಹೋಮ್ ವರ್ಕ್ ಅಂತ ಕೊಟ್ಟಿರ್ತಾರೆ. ಸೊ ಅದ್ರಲ್ಲಿ ಇದು ಒಂದು ರ್ಯಾಂಡಮ್ ಆಗಿ ಏನೋ ಬರೀತಾ ಇದ್ದೆ. ಬಟ್ ಜನ ಅದು ನಾನು ಬರೆಯೋದು ನಿಲ್ಲಿಸಿದಾಗ ಕೇಳ್ತಾ ಇದ್ರು, ಕಾಲ್ ಮಾಡಿ, ಹೆಡ್ ಆಫೀಸಿಗೆ ಕಾಲ್ ಮಾಡಿ, ಯಾಕೆ ಆ ಕಾಲಮ್ ಬರ್ತಾ ಇಲ್ಲ, ಬರೆಯೋಕೆ ಹೇಳಿ. ಸೊ ಇಂಥ ನಾಯಿಗಳು ಅಂದರೆ ಬೇರೆ ಬೇರೆ ನಾಯಿಗಳ ಬ್ರೀಡ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಬರೀ ಲೋಕಲ್ ನಾಯಿಗಳಲ್ಲ, ಈ ಇಂಪೋರ್ಟೆಡ್ ಬ್ರೀಡ್ಸ್ ಬಗ್ಗೆನೂ ಕೊಡ್ತಾ ಇದ್ದೆ. ಸೊ ಅದನ್ನೆಲ್ಲ ಓದಿದಾಗ, ಓ ಇಂಥ ನಾಯಿಗಳು ಇರತ್ತಾ, ಜನರಿಗೆ ಹಿಂಗೂ ನೋಡ್ಕೋಬೋದಾ ನಾಯಿಗಳನ್ನ ಅಂತ, ಇಷ್ಟು ಬೆಲೆ ಬಾಳತ್ತಾ. ಸೊ ಅದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತು. ಸೊ ನಾನು ಸ್ಟಾಪ್ ಮಾಡಿದ್ದನ್ನು ಕೇಳಿ ನನ್ನ ಸರ್ಗೆ, ರಾಕೇಶ್ ಕಮ್ಮಾಜಿ ಸರ್ ಅವರು, ಸೊ ಅವ್ರಿಗೆ ಕಾಲ್ ಮಾಡಿ ಬರೆಯೋಕೆ ಹೇಳಿ ಹುಡುಗಿನ ಅಂತ ಹೇಳಿ ಮತ್ತೆ ಬರೆದು, ನನ್ನ ಸರ್ ಇಷ್ಟೆಲ್ಲ ನಿನಗೆ ಇನ್ಫಾರ್ಮೇಷನ್ ಗೊತ್ತಿದೆ, ನೀನೊಂದು ಪುಸ್ತಕ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿದರು. ನಾನು ಇವ್ರು ಏನು ತಮಾಷೆ ಮಾಡ್ತಾರೆ, ಪುಸ್ತಕ ಬರೆಯೋದಂದರೆ ತಮಾಷೆನಾ, ಇಲ್ಲ ಸರ್ ಇಲ್ಲ ಇಲ್ಲ ಅಂತೆಲ್ಲ ಆಗಲ್ಲ ನನ್ನಿಂದ ಅಂತ ಹೇಳಿ. ಆದರೂ ಬೆನ್ಬಿಡದೆ ಪಾಪ ಅವರು, ಬರೀ ನೀನು ನಾನು ಸಪೋರ್ಟ್ ಮಾಡ್ತೀನಿ, ನೀನು ಬರೀ ಅಂತ ಹೇಳಿದ್ದಕ್ಕೆ ಹಂಗೋ ಹಿಂಗೋ ಪುಸ್ತಕ ಬರ್ತಿದ್ದೀನಿ ನಾನು. ಅವ್ರದೆಲ್ಲ ಸಪೋರ್ಟಿಂದ ಶ್ರೀಧರ್ ಸರ್ ಅಂತ ಕನ್ನಡ ಹೆಡ್ ಇದ್ರು, ಅವರು, ರಾಕೇಶ್ ಸರ್ ಆ್ಯಂಡ್ ನನ್ನ ಫ್ರೆಂಡ್ ಸಾಯಿ ಅಂತ, ಇವ್ರದ್ದೆಲ್ಲ ಸಪೋರ್ಟಿಂದ ನಾನು ಒಂದು ಪುಸ್ತಕ ಬರೆದೆ. 100 ಕಾಪೀಸ್ ಅಷ್ಟೇ ನಾವು ಫಸ್ಟ್ ಎಡಿಷನ್ ಮಾಡಿದ್ವಿ. 100 ಒಂದೇ ದಿನದಲ್ಲಿ ಸೇಲ್ ಆಗಿತ್ತು. ದಟ್ ವಾಸ್ ದಿ ರೆಕಾರ್ಡ್ ಅದು. ಹೌದು. ಸೊ ತುಂಬ ಕಾಲ್ಸ್ ಎಲ್ಲ ಬಂದಿತ್ತು, ಖುಷಿ ಆಯಿತು. ಅದೇನೋ ಒಂದು ನೀವು ಜರ್ನಲಿಸಮ್ ಮಾಡಿದ್ದಕ್ಕೂ ಪುಸ್ತಕ ಬರ್ದಿದ್ದಕ್ಕೂ ನೋಡಿ ಎಲ್ಲ ಒಂದ್ ಕಡೆ ಕನೆಕ್ಟ್ ಆಯ್ತು. ಅಮ್ಮ ಒಂದ್ ಕಡೆ ಕನ್ನಡ ಟೀಚರ್, ಎಲ್ಲವೂ ಇಂಟರ್ಲಿಂಕ್ ಆಗ್ತದೆ. ಹೌದು ಹೌದು, ನನಗೆ ಬರೆಯೋಕೆ ಎಲ್ಲ ಎಲ್ಲಿ ತಪ್ಪು ಮಾಡ್ಬಿಡ್ತೀನೋ ಅನ್ನೋ ಭಯ ಇತ್ತು. ಅಮ್ಮ ಕೂತ್ರು ಎಲ್ಲ ಒಂದು ಫಸ್ಟ್ ಕಾಪಿ ಅವರೇ ಕರೆಕ್ಟ್. ಹೌದು, ಅವರೇ ಅಮ್ಮನೇ ಕರೆಕ್ಟ್ ಮಾಡಿರೋದು. ಅಲ್ಲಿಂದ ಹಂಗೋ ಹಿಂಗೋ ಬರ್ದೆ, ಜನ ಇಷ್ಟಪಟ್ರು ಸರ್. ಸೂಪರ್. ಔಟ್ ಆಫ್ ಕ್ಯೂರಿಯಾಸಿಟಿ, ನಿಮ್ಮ ಮನೆಯಲ್ಲಿ ಪೆಟ್ಸ್ ಯಾವ್ಯಾವ ಇದೆ, ಯಾವ ಬ್ರೀಡ್ಸ್ ಇಟ್ಕೊಂಡಿದ್ದಾರೆ? ಇದೆ. ನಮ್ಮ ಮನೆಯಲ್ಲಿ ಕ್ಯಾಟ್ಸ್ ಇದೆ, ಡಾಗ್ ಇತ್ತು, ಇವಾಗಿಲ್ಲ. ಆ್ಯಂಡ್ ಒಂದು 30 ಪ್ಯಾರೆಟ್ಸ್ ಇದೆ. ಯಾ, ಪ್ಯಾರೆಟ್ಸ್ ಇದೆ. ಅಂದರೆ ನನಗೆ 31. ಹಾಂ, ಒಂದು ಬಟ್ ನನಗೇನಂದರೆ ಈ ಬರ್ಡ್ಸ್ ಶಾಪ್ ಎಲ್ಲ ಹೋಗ್ತೀನಲ್ಲ ಸರ್, ಪುಟ್ಟ ಚಿಕ್ಕ ಗೂಡಲ್ಲಿ ಹಾಕಿರ್ತಾರೆ. ಅದನ್ನ ನೋಡಿದಾಗೆಲ್ಲ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಪಂಜರದಲ್ಲಿ ಯಾವತ್ತೂ ಪಕ್ಷಿಗಳನ್ನ ಹಂಗೆ ಮಾಡಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಅಂದರೆ ಅವರು ಬೇರೆ ಕಡೆಯಿಂದ ತಂದು ಹಾಕಿರ್ತಾರೆ. ಇಲ್ಲಿ ನೀವು ಓಪನ್ ಮಾಡಿ ಬಿಡ್ತೀನಿ ಅಂದ್ರೂ ಅವ್ರು ಸರ್ವೈವ್ ಆಗೋಕ್ಕಾಗಲ್ಲ. ಫುಡ್ ಹೇಗೆ ತಿನ್ನೋದು ಅಂತ ಗೊತ್ತಿರಲ್ಲ, ಇಲ್ಲಿನ ಎನ್ವೈರ್ಮೆಂಟಿಗೆ ಅಡಾಪ್ಟ್ ಆಗಿರಲ್ಲ. ಅದು ಸಾಯ್ಬೇಕಷ್ಟೇ ನೀವು ಓಪನ್ ಆಗಿ ಬಿಡ್ತೀನಿ ಅಂದ ತಕ್ಷಣ. ಬಟ್ ನಾನು ಅಲ್ಲಿಂದ ತಗೊಬಂದು ಮನೆಯಷ್ಟೇ ದೊಡ್ಡ ಇದು ಮಾಡಿಬಿಟ್ಟು ಅದರಲ್ಲಿ ನಾನು ಫ್ರೀ ಆಗಿ, ಅಂದರೆ ಯಾವ್ದು ಹುಷಾರಿರಲ್ಲ, ಅಂದರೆ ತುಂಬ ನೆಗ್ಲೆಕ್ಟ್ ಮಾಡಿರ್ತಾರಲ್ಲ, ಅದನ್ನು ತಂದು ಸಾಕಿರೋದು ಮನೇಲಿ. ಒಂದು ಕೈ ಇರಲ್ಲ, ಪಾಪ ಹಾರಕ್ಕಾಗಲ್ಲ. ಸೊ ಅದನ್ನು ತಂದು ಸಾಕಿರೋದು. ಹಾಗಾದರೆ ಅವುಗಳು ನೋಡೋಕ್ಕಾದ್ರೂ ನಿಮ್ಮೂರಿಗೆ ಒಮ್ಮೆ ಬರಬೇಕು, ಪ್ಲೀಸ್ ಬನ್ನಿ. ಡೆಫಿನೆಟ್ಲಿ. ನೀವು ಒಳ್ಳೆ ಪೇಂಟರ್ ಅಂತ ಕೂಡ ಕೇಳ್ಪಟ್ಟೆ. ಎಸ್ 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 ಎಸ್. ನನಗೆ ಹೇಗೆ ಅದೇ ಹೇಳ್ದಲ್ಲ, ಒಬ್ಬಳೇ ಇರೋದ್ರಿಂದ ಪ್ರತಿಯೊಂದು ನನಗೆ ಒಬ್ರು ಮಾಡ್ತಾ ಇದ್ದಾರೆ, ಒಬ್ರು ಪೇಂಟ್ ಮಾಡ್ತಾರೆ, ಒಬ್ರು ಕ್ಲೇ ಮಾಡ್ತಾರೆ, ಒಬ್ರು ಡ್ಯಾನ್ಸ್ ಮಾಡ್ತಾರೆ, ಸ್ಪೋರ್ಟ್ಸಲ್ಲಿ ಇದ್ದಾರೆ. ಸೊ ಅವ್ರು ಮಾಡ್ತಾರೆ ಅಂದರೆ ನನಗೂ ಮಾಡೋಕ್ಕಾಗತ್ತೆ. ಸೊ ನನಗೂ ಕಲಿಯೋಕೆ ಆಸೆ. ನೀನು ಮಾಡ್ತಾ ಇದ್ದೇನೆ, ನಾನು ಟ್ರೈ ಮಾಡ್ತೀನಿ. ಅದರಲ್ಲಿ
ಅಂದರೆ ಸಕ್ಸೀಡ್ ಆಗ್ತೀನ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ನಮಗೆ ಖುಷಿ ಕೊಡೋ ವಿಚಾರಗಳನ್ನ ನಾವು ಮಾಡೋದ್ರಲ್ಲಿ ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ ನಾವು ಮಾಡಬೇಕು. ಸೊ ನನಗೆ ಯಾರು ಮಾಡ್ತಾ ಇದ್ದಾರೆ ಹೊಸ ಥಿಂಗ್ನ ಏನಾದ್ರು ಟ್ರೈ ಮಾಡ್ತಾ ಇದ್ದಾರೆ, ನಾನು ಟ್ರೈ ಮಾಡೋಳು. ನಾನು ಮನೇಲಿ ಕೂರೋ ಅಂಥ ಹುಡುಗಿ ಅಲ್ಲ, ನಾನು ಎಲ್ಲದನ್ನು ಟ್ರೈ ಮಾಡ್ತಾ ಇದ್ದೆ. ಸೊ ಮಾಡಿ ಮಾಡಿ ಅಲ್ಲಿ ಪ್ರೈಸು ಬರೋ ಥರ ಆಗೋಯ್ತು. ಆ್ಯಂಡ್ ಸ್ಟೇಟ್ ಲೆವೆಲ್ ತನಕ ನಾನು ಪೇಂಟರ್ ಆಗಿದ್ದೆ. ನೀವು ನೋಡಕ್ಕೆ ಸುಮಾರಾಗಿದ್ದೀರಾ, ಬಟ್ ನಿಮ್ಮಲ್ಲಿ ತುಂಬಾ ಅಡಗಿದೆ ಕಣ್ರಿ. ಹೌದು, ಗ್ರೇಟ್. ನಿಜವಾಗ್ಲೂ ಈ ತರ ಬಹುಮುಖ ಪ್ರತಿಭೆಗಳನ್ನ ನಾವು ಮೀಟ್ ಮಾಡೋದು ತುಂಬಾ ವೆರಿ ರೇರ್. ನನಗೆ ಖುಷಿ ಆಗ್ತಿದೆ ನಿಮ್ಮಂಥವ್ರ ಜೊತೆ ನಾನು ಸಂವಾದ ಮಾಡ್ತಾ ಇರೋದು. ಇನ್ ಕೇಸ್ ನೀವು ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಡಲಿಲ್ಲ ಅಂದಿದ್ರೆ ಸರ್ಕಸ್ ಮೂವಿ ಮೂಲಕ ಏನಾಗ್ತಿದ್ರಿ ಅಂತ? ನೈಸ್ ಕ್ವೆಶನ್. ಅದೇ ಹೇಳದ್ನಲ್ಲ ಸರ್, ನನಗೆ ಪ್ರಾಣಿಗಳಂದ್ರೆ ತುಂಬ ಪ್ರೀತಿ. ಮೋಸ್ಟ್ಲಿ ನಾನು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ಬುದ್ಧಿ ಬಂದಾಗಿಂದ, ಮಗು ಇದ್ದಾಗಿಂದ ನನಗೆ ಆಸೆ ಇದ್ದಿದ್ದು ಅದೊಂದೇ. ನನಗೆ ಡಾಕ್ಟರ್ ಅಂತ ತಲೆಯಲ್ಲಿ ಇರಲಿಲ್ಲ. ಈಗಲೂ ನನಗೆ ರೋಡ್ ಸೈಡಲ್ಲಿ ಏನಾದರೂ ನಾಯಿಮರಿಗೆ ಏಟಾಗಿರೋದನ್ನ, ನನ್ನ ಮನೆ ಒಂಥರ ಮಿನಿ ಝೂ ಇದ್ದಂಗೆ. ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ. ಬೆಕ್ಕುಗಳಿಗೆ ಅದು ಏನೇ ನನ್ನ ಕಣ್ಣಿಗೆ ಬಿದ್ದರೂ ನನ್ನ ಕೈಲಿ ಶಕ್ತಿ ಇದ್ದರೆ ನಾನು ಖಂಡಿತವಾಗ್ಲೂ ಮನೇಲಿ ತಗೊಬಂದಿರ್ತೀನಿ. ಬೇರೆ ಏನೋ ನನ್ನ ಕೈಲಿ ಮಾಡೋಕ್ಕೆ ಎಷ್ಟು ಟ್ರೀಟ್ಮೆಂಟ್ ಆಗುತ್ತೆ ಅಷ್ಟು ಮಾಡ್ತೀನಿ. ಅಲ್ಲಿರೋ ಡಾಕ್ಟರ್ಸ್ನ ಕಾಲ್ ಮಾಡ್ತೀನಿ, ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ಮಾಡ್ತೀನಿ. ನನಗೆ ಹಾಗೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಕೇಳಲ್ಲ. ಸೊ ಎಷ್ಟಾಗುತ್ತೆ ಪಾಪ, ಮನುಷ್ಯರಿಗೆ ಏನಾದರೂ ತಾಗಿದ್ರೆ ನೋವಾದರೆ ಹೇಳ್ಕೊಬೋದು, ಪಾಪ ಪ್ರಾಣಿಗಳಿಗೆ ಹೇಳ್ಕೊಳಕ್ಕಾಗಲ್ಲ ಅಲ್ಲ. ಸೊ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಅದೊಂದು ನನಗೆ ತುಂಬ ಆಸೆ ಇದ್ದಿದ್ದು. ಇನ್ಮೇಲೇನು ನನಗಿರೋದೊಂದೇ ಆಸೆ, ಅದು ರೆಸ್ಕ್ಯೂ ಸೆಂಟರ್ ಮಾಡಬೇಕು ಅಂತ. ಅದೊಂದು ನನ್ನ ಲೈಫ್ ಮೋಟೋ. ಅದು ಬಿಟ್ಟರೆ ನನಗೆ ಇರೋದೇ ಅದೊಂದು. ಸೂಪರ್. ರೆಸ್ಕ್ಯೂ ಸೆಂಟರ್ ಮಾಡಬೇಕು. ನೀವು ಮಾಡೇ ಮಾಡ್ತೀರಾ. ನನಗೆ ನಿಮ್ಮ ಮಾತಿನಲ್ಲಿ ನೀವು ಬೆಳೆದ ಬಂದ ಹಾದಿ, ನಿಮ್ಮ ಹಾಬೀಸ್ನೆಲ್ಲ ಕೇಳಿಸ್ತಾ ಇದ್ರೆ ಡೆಫಿನೆಟ್ಲಿ ವಿಲ್ ಡೂ ಇಟ್. ಅದೊಂದೇ ಸರ್ ನನಗೆ, ಒಂದು ಗೋಶಾಲೆ, ಒಂದು ರೆಸ್ಕ್ಯೂ ಸೆಂಟರ್, ಅಷ್ಟೊಂದೇ ನನ್ನ ಕನಸು. ಬೇರೆ ನನಗೆ ಏನೂ ಇಲ್ಲ ಜೀವನದಲ್ಲಿ. ಯೂಶಲಿ ಹೆಣ್ಮಕ್ಳು ನಾನೊಂದು ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ. ನೀವು ನಿಮಗೆ ಪೆಟ್ ಲವರ್ ಆಗಿರೋದ್ರಿಂದ ಅವಳಿಗೋಸ್ಕರ ನೀವು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಯಾಕೆ ಆ ಕನಸನ್ನ ಅಂದರೆ ಒಂದು ಅದೇ ನಾ ಹೇಳಿದೆ, ನಾನು ರೆಸ್ಕ್ಯೂ ಮಾಡ್ತಾ ನಾನು ಡಾಕ್ಟರ್ಸ್ ಜೊತೆ ಜಾಸ್ತಿ ಓಡಾಡ್ತಾ ಇದ್ದೆ. ಸೊ ಅವ್ರು ನನ್ನ ಫೀಲ್ಡ್ ವರ್ಕ್ ಕರ್ಕೊಂಡು ಹೋಗ್ತಾರೆ. ಒಂದು ನನಗೆ ಗೊತ್ತಿರಲಿಲ್ಲ ಫೀಲ್ಡ್ ವರ್ಕ್ ಹೆಂಗಿರತ್ತೆ ಅಂತ. ಅಲ್ಲಿ ಹೆಂಗಾಗಿತ್ತು, ಒಂದು ಸತ್ತು ಪ್ರಾಣಿ ಇತ್ತು ಪಾಪ, ಅದಕ್ಕೇನೋ ಹುಷಾರಿಲ್ಲದೆ ಕೊಳ್ತು ಹೋಗಿರೋಂಥ ಸ್ಥಿತಿಲಿತ್ತು. ಅದು ಕೊಳಿತಾನೆ ಸತ್ತು ಹೋಗಿರೋದು. ಅಂದರೆ ನಿಮಗೆ ಹ್ಯೂಮನ್ ವೇಸ್ಟ್ ತಡ್ಕೊಳ್ಳೋಂಥ ಶಕ್ತಿ ಇರತ್ತೆ ಸರ್, ಬಟ್ ಈ ಆನಿಮಲ್ ವೇಸ್ಟ್ ಇದೆ ಗೊತ್ತಾ, ಅದನ್ನ ಬೇರ್ ಮಾಡೋದು ತುಂಬ ಕಷ್ಟ. ನನಗೆ ಆ ದಿನ ಗೊತ್ತಾಗಿದ್ದು, ಓಕೆ ನನಗೆ ರಕ್ತ ನೋಡಿದ್ರೆ ಆಗಲ್ಲ, ನನಗೆ ಈ ಮ್ಯಾಗಿಟ್ಸ್ ನೋಡಿದ್ರೆ ಆಗಲ್ಲ, ನನಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿದ್ದು ಆ ದಿನ. ಸೊ ಆ ದಿನ ನನ್ನ ಕನಸು ಬೇರೆ ದಾರಿ ತಗೊಂಡಿರೋದು. ನನಗೆ ಒಂದು ವಾರ ನಾನು ತುಂಬ ಟ್ರೈ ಮಾಡ್ತಾ ಇದ್ದೆ, ಬಟ್ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಬೇಕು ಅಂತ ಹೇಳಿದ್ರು ನನ್ನ ಬಾಡಿ ರಿಜೆಕ್ಟ್ ಮಾಡ್ತಾ ಇತ್ತು. ನನಗೆ ಎಂಜಿನ್ ನುಂಗಕ್ಕಾಗ್ತಾ ಇರಲಿಲ್ಲ. ಸೊ ಅದು ನಾನು ಮಾಡ್ತಾ ಇರೋದಲ್ಲ, ನನ್ನ ಬಾಡಿಗೆ ಆಗ್ತಾ ಇಲ್ಲ ತಗೊಳ್ಳೋಕ್ಕೆ. ಸೊ ದಟ್ ವಾಸ್ ದ ಡೇ ಐ ಡಿಸೈಡೆಡ್, ನೋ ಇದು ನನಗೆ ಮಾಡೋಕ್ಕಾಗಲ್ಲ, ಮೇ ಬಿ ನಾನು ರೆಸ್ಕ್ಯೂ ಸೆಂಟರ್ ಹಾಕಿ ನಾನು ನೋಡ್ಕೋತೀನಿ, ಯಾರಾದರೂ ಮಾಡ್ತಾರೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಸೊ ಯಾ, ಸೂಪರ್. ನಿಜವಾಗ್ಲೂ ಕೇಳೋಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಿಮ್ಮ ಗ್ರೋತ್. ಡೆವಿಲ್ ಬಗ್ಗೆ ಮಾತಾಡೋಣ. ಸೊ ಡೆವಿಲ್ ಸಿನಿಮಾಗೆ ನೀವು ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಮನೆಯಲ್ಲಿ ಹೇಳಿದಾಗ ಅಮ್ಮ ಅಪ್ಪ ಬಿಲೀವ್ ಮಾಡಿದ್ರೆ ಅದನ್ನು? ಅಯ್ಯೋ ಇಲ್ಲ, ಬಿಕಾಸ್ ನಾನು ಆಡಿಷನ್ ಹೋಗ್ತೀನಿ ಅಂತಲೂ ಅವ್ರಿಗೆ ಹೇಳಿರಲಿಲ್ಲ, ಮನೇಲಿ ತಿಳಿಸಿರಲಿಲ್ಲ, ನಾನು ಅವ್ರಿಗೆ ಗೊತ್ತೂ ಇರಲಿಲ್ಲ. ಸೊ ನಾನು ಆದಾಗಲೂ ನಿಜವಾಗ್ಲೂ ಆಗಿದೆಯಾ ಅನ್ನೋ ಗುಂಗಲ್ಲೇ ಇದ್ದೆ ನಾನು, ಅದನ್ನು ಹೇಳಿರಲಿಲ್ಲ. ಇಲ್ಲ ಕನ್ಫರ್ಮ್ ಅಂತ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿದಿನಾನೇ ನಾನು ಅಮ್ಮನ ಕರ್ಕೊಂಡು ಹೋಗಿದ್ದು. ಬಾ ನಿನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಕೊಂಡು ಕರ್ಕೊಂಡು ಹೋಗಿರೋದು. ಸೊ ಅಮ್ಮ ಫುಲ್ ಖುಷಿ, ಎಂಟೈರ್ ಫ್ಯಾಮಿಲಿ ಖುಷಿ. ಮೊದಲಿಂದಾನೇ ದರ್ಶನ್ ಸರ್ ಅಂದರೆ ಅವ್ರಿಗೊಂಥರ ರೆಸ್ಪೆಕ್ಟ್, ಪ್ರೀತಿ ಕೂಡ. ಸೊ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂದ ತಕ್ಷಣ ಭಾರಿ ಖುಷಿ ಆಯಿತು. ನಂಬಕ್ಕೆ ರೆಡಿ ಇಲ್ಲ ಯಾರೂ, ಬಟ್ ದೇ ಆರ್ ವೆರಿ ಹ್ಯಾಪಿ ಫಾರ್ ಮೀ. ದರ್ಶನ್ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಗ್ರೋತ್ ಬಗ್ಗೆ, ಸ್ಕ್ರ್ಯಾಚಿಂದ ಅವರು ಝೀರೋಯಿಂದ ಹೀರೋ ಆಗಿ ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿದಂತಹ ಒಂದು ವಿಚಾರಗಳ ಬಗ್ಗೆ ನಿಮಗೆ ಯಾವ ಪರ್ಸೆಪ್ಷನ್ ಇತ್ತು ಅಂತ? ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ. ಆ್ಯಂಡ್ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ ತುಂಬ ಕಮ್ಮಿ, ಸಿನಿಮಾದ ಅಷ್ಟೇ ನಾವು ಸ್ಪೆಂಡ್ ಮಾಡಿರೋದು. ಬಟ್ ಅಲ್ಲಿ ತುಂಬ ಕಲಿತೆ ಅವ್ರ ಬಗ್ಗೆ, ತುಂಬ ಹೇಳ್ಕೊಟ್ರು ಕೂಡ ನನಗೆ. ಆ್ಯಸ್ ಅ ಹ್ಯೂಮನ್ ಅವ್ರ ಮನಸ್ಸು ತುಂಬ ಇಷ್ಟ ಆಯಿತು. ತುಂಬ ದೊಡ್ಡ ಮನಸ್ಸು ಅವ್ರದ್ದು. ಆ್ಯಂಡ್ ಕೆಲವುದೊಂದು ಚಿಕ್ಕ ಪುಟ್ಟ ವಿಚಾರಗಳು ಅವರಲ್ಲಿ ನಾನು ನೋಟಿಸ್ ಮಾಡಿರೋದು ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಅವರು ಮಾಡಿರೋ ಕೆಲಸನ ಹೇಳ್ಕೊಳ್ಳಲ್ಲ, ಎಕ್ಸಾಕ್ಟ್ಲಿ ಈ ಕೈ ಕೊಟ್ಟಿರೋದು ಗೊತ್ತಿರಲ್ಲ. ಸೊ ಅದು ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲರೂ ಹೊಟ್ಟೆ ತುಂಬ ತಿನ್ನಿಸೋ ಒಂದು ಗುಣ ಇದೆ ಗೊತ್ತಾ ಸರ್, ಅದು ತುಂಬ ಇನ್ಸ್ಪೈರ್ ಮಾಡ್ತು ನನ್ನ. ಯಾ,
ಕೋಇನ್ಸಿಡೆಂಟ್ ಅಂದರೆ ಅವರು ಕೂಡ ನಿಮ್ಮ ಥರ ಪೆಟ್ ಲವರು, ಹೌದು ಸೊ ಫೋಟೋಗ್ರಫಿ ಹಾಬಿ ಇರ್ತಕ್ಕಂಥವ್ರು. ಸೊ ಯಾವಾಗಲೂ ಅವ್ರ ಫಾರ್ಮ್ ಹೌಸಲ್ಲಂತೂ ಸಿಕ್ಕಾಬಟ್ಟೆ ಹಸುಗಳು, ಪ್ರಾಣಿಗಳು, ಪಕ್ಷಿಗಳು ತುಂಬ ಇದಾವೆ. ಹೌದು, ಅಂದ್ರೆ ನಮಗೆ ಸೆಟ್ಟಲ್ಲಿ ನಮಗೆ ಟಾಪಿಕೇ ಇದು. ಸಿನಿಮಾ ಬಿಟ್ರೆ, ಸೀನ್ಸ್ ಬಿಟ್ರೆ ನಮಗೆ ಟಾಪಿಕೇ ಪ್ರಾಣಿ, ಪಕ್ಷಿ, ಗಿಡ, ಮರ, ಕಾರ್ಸ್ ತುಂಬಾ ಇಷ್ಟ ಅವ್ರಿಗೆ, ಅದ್ರ ಬಗ್ಗೆ ಟಾಪಿಕ್ಸ್ ನಮ್ಗೆ. ಸೊ ನೀವು ಅವ್ರ ಹತ್ರ ಪ್ರಾಣಿ ಪಕ್ಷಿಗಳ ಬಗ್ಗೆ ಏನೇ ಕೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲ. ನನಗೆ ಇಷ್ಟ ಅದಲ್ಲ, ಯಾರಿಗಾದ್ರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ ತಕ್ಷಣ ನಾನು ಏನಾದ್ರು ಕೇಳ್ತಾ ಇರ್ತೀನಿ. ಸೊ ಒಂದಿನಾನು ಅವ್ರು ಬೇಜಾರು ಮಾಡ್ಕೊಳ್ದೆ ಪ್ರತಿಯೊಂದೂ ನನಗೆ ಹಿಂಗಮ್ಮ ಹಂಗಮ್ಮ ಪ್ರತಿಯೊಂದನ್ನು ಇನ್ಫಾರ್ಮೇಶನ್ ಕೊಟ್ಕೊಂಡು ಬಂದವರು ಅವರು. ಸೊ ತುಂಬಾ ನಾಲೆಜ್ ಇರುವಂಥ ವ್ಯಕ್ತಿ. ಫಸ್ಟ್ ಡೇ ಶೂಟ್ ಎಲ್ಲಿತ್ತು ಅವ್ರ ಜೊತೆ ನಿಮಗೆ? ಸೆಟ್ಗೆ ಹೋಗಿ ಬಣ್ಣ ಹಾಕೊಂಡಾಗ ಎಷ್ಟು ಒಳಗಡೆ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿತ್ತು ಅಂತ. ಯಾಕಂದ್ರೆ ನನ್ನ ಸೀನ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೋ, ಹೆಂಗೆ ಇವತ್ತು ಫಸ್ಟ್ ಡೇ, ಸೊ ಅವ್ರ ಜೊತೆ ನಂಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಅಂತ ಸಾಕಷ್ಟು ಅಳುಕು ಎಲ್ಲ ಇರುತ್ತೆ. ಸೊ ಆ ಮೂಮೆಂಟ್ ಹೇಗಿತ್ತು ಅಂತ? ಸೊ ಡೆವಿಲ್ ನನ್ನ ಫ್ಯಾಮಿಲಿ ಅಂತಾನೆ ಹೇಳ್ಬೋದು, ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಂದು. ಬಿಕಾಸ್ ನನ್ನ ಒಂದು ಮನೆ ಮಗಳ ಥರ ನೋಡ್ಕೊಂಡಿದ್ದಾರೆ ಆ ಪ್ರೊಡಕ್ಷನ್ ಹೌಸ್ ಶ್ರೀ ಜನ್ಮದ ಕಾಂಬೈನ್ಸ್. ಅವ್ರು ತುಂಬ ನನ್ನನ್ನು ಆ ಮನೆ ಮಗಳನ್ನ ಹೆಂಗೆ ಜಾಗ್ರತೆ ಮಾಡ್ತಾರೆ ಗೊತ್ತಾ, ಅಷ್ಟು ಪ್ರೀತಿನ ನೋಡ್ಕೊಂಡಿದ್ದಾರೆ ನನ್ನನ್ನು ಸೆಟ್ ಶೂಟಿಂಗ್ ಆಗೋ ಟೈಮಲ್ಲಿ. ಒಂದು ದಿನ ಕೂಡ ನನಗೆ ಅದಕ್ಕೆ ಕಮ್ಮಿ ಆಗಿದೆ. ನನಗೆ ಹೀರೋ ಕೊಡ್ತಿರೋ ಮರ್ಯಾದೆ ಏನು ಅದೇ ಹೀರೋಯಿನ್ ಕೂಡ ಕೊಡ್ತಾಯಿದ್ರು. ಅವ್ರಿಗೇನು ಫೆಸಿಲಿಟೀಸ್ ಕೊಡ್ತಾಯಿದ್ರು ಅದೇ ನನಗೂ ಕೂಡ ಕೊಡ್ತಾಯಿದ್ರು. ಅಲ್ಲೇನು ಡಿಸ್ಕ್ರಿಮಿನೇಷನ್ ಅಥವಾ ಅಲ್ಲೇನು ಪಾರ್ಶಾಲಿಟಿ ಏನೂ ಇಲ್ಲ. ಸೊ ಅದು ತುಂಬ ಖುಷಿ ಆಯಿತು. ನಾನು ಆ್ಯಂಡ್ ಒಂದು ಫ್ರೆಷರ್ನ ಈ ಥರ ಟ್ರೀಟ್ ಮಾಡೋದಿದೆಯಲ್ಲ ತುಂಬ ರೇರ್ ಅನ್ಸತ್ತೆ ನನಗೆ. ಆ್ಯಂಡ್ ಪ್ರಕಾಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಐ ಡೋಂಟ್ ನೋ ಇನ್ಮೇಲಿಂದ ನನ್ನ ಸಕ್ಸಸ್ ಅಥವಾ ಏನೇ ಇರ್ಬೋದು, ಅದು ಏನೇ ಇದ್ರು ಅವ್ರಿಗೆ. ಬಿಕಾಸ್ ಅವರು ನನ್ನನ್ನು ಹಿ ವಿಲ್ ಬಿ ದ ಒನ್. ಬಿಕಾಸ್ ಅವರು ನನ್ನನ್ನು ಚೂಸ್ ಮಾಡಿರೋದು. ಇಲ್ಲ ಇವಳಿಗೆ ಅದಿದೆ, ಆ ಟ್ಯಾಲೆಂಟ್ ಇದೆ, ಅದು ಮಾಡ್ತಾಳೆ ಅವಳು ಅಂತ ಪಿಕ್ ಮಾಡಿರೋದು ಅವರು. ಸೊ ಅವ್ರು ಪಿಕ್ ಮಾಡಿರೋದ್ರಿಂದ ನಾನು ಇಲ್ಲಿ ಕೂತಿರೋದು ಸರ್. ಸೊ ಅದು ನಾನು ಉಸಿರಿರೋವರೆಗೂ ಅವ್ರು ಮಾಡಿರುವಂಥ ಇದನ್ನು ನಾನು ಯಾವತ್ತೂ ಮರೆಯಲ್ಲ ಅದನ್ನು. ಆ್ಯಂಡ್ ಫಸ್ಟ್ ಸುಧಾ ಸರ್ ಕ್ಯಾಮರಾಮನ್ ಕೂಡ ಎಷ್ಟು ನೀಟಾಗಿ ಹೇಳ್ಕೊಡೋರು ಅಂದರೆ ಹೆಂಗೆ ನಾನು ಐಮ್ ಅ ಫ್ರೆಶರ್, ನನಗೆ ಅಷ್ಟು ಟೆಕ್ನಿಕಲ್ ಥಿಂಗ್ಸ್ ಗೊತ್ತಿಲ್ಲ. ಬಟ್ ಎಷ್ಟು ನೀಟಾಗಿ ಅಂದರೆ ಅದನ್ನು ಹೇಳ್ಕೊಡೋರು ಅಂದರೆ ಒಂದು ಮಗಳಿಗೆ, ಇವಾಗ ಅವ್ರ ಮಗಳೇ ಒಂದು ಆ್ಯಕ್ಟ್ ಮಾಡ್ತಾಳೆ ಅಂದ ತಕ್ಷಣ ಅದು ಹೆಂಗೆ ಜೋಪಾನವಾಗಿ ಮಾಡ್ತಾರೆ ಗೊತ್ತಾ, ಅಷ್ಟು ನೀಟಾಗಿ ನನಗೆ ನನ್ನ ಟೈಮ್ ಕೊಟ್ಟು, ನನ್ನ ಸ್ಪೇಸ್ ಕೊಟ್ಟು, ತಿದ್ದಿ ಅದನ್ನು ಅಷ್ಟು ನೀಟಾಗಿ ಮಾಡೋರು ನನಗೆ. ಬಿಕಾಸ್ ನಾನೊಂದು ಹೇಳ್ತೀನಿ ಸರ್, ನಮಗೆ ಕೆಲಸ ಮಾಡಬೇಕಾದ್ರೆ ಬೆಳಗ್ಗೆ ಅದು ಯಾಕಪ್ಪ ಎದ್ದು ಕೆಲಸಕ್ಕೆ ಹೋಗಬೇಕು ಅನಿಸ್ಬಾರ್ದು. ನನಗೆ ಶೂಟಿಂಗ್ ಇದೆ ಅಂದ ತಕ್ಷಣ ಪಠಾರ ಅಂತ ಎದ್ಬಿಡೋದು ನಾನು, ಬೇಗ ಬೇಗ ರೆಡಿ ಆಗೋದು. ಅಂದರೆ ಆ ಖುಷಿ ಇದೆ ಗೊತ್ತಾ, ಎಲ್ಲರನ್ನ ಮೀಟ್ ಮಾಡೋದು ಸೆಟ್ಟಿಗೆ, ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡೋರು ನನ್ನ. ಅಂದರೆ ಒಮ್ಮೆ ಶೂಟಿಂಗ್ ಸ್ಟಾರ್ಟ್ ಆಗಲಿ, ಒಮ್ಮೆ ಶೂಟಿಂಗ್ ಮಾಡಿಬಿಡೋಣ, ಶೂಟಿಂಗ್ ಸೆಟ್ ಹೋಗಿಬಿಡೋಣ ಅನ್ನೋ ಖುಷಿ ಇದ್ದೆ. ಆ್ಯಂಡ್ ಫಸ್ಟ್ ಡೇ ನಾನು ಬಣ್ಣ ಹಚ್ಚಿದ್ದು ಆರ್ ಆರ್ ನಗರಲ್ಲಿ ಮನೆ ಶೂಟ್ ಇತ್ತು. ಸೊ ಶ್ರೀನಿವಾಸ್ ಪ್ರಭು ಸರ್ ಮತ್ತು ನಮ್ಮ ತಾಯಿ ಕ್ಯಾರೆಕ್ಟರ್ ಅವ್ರ ಜೊತೆ ನನಗೆ ತುಳಸಿ ಮ್ಯಾಮ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ಕಿತ್ತು. ಹೌದು, ಫಸ್ಟ್ ಡೇ ಅಲ್ಲಿ ಶೂಟ್ ಮಾಡಿದ್ದು ನಾನು. ಫಸ್ಟ್ ಡೇನೇ ಯಾರಿಗಾದ್ರೂ ಭಯ ಅದೆಲ್ಲ ಇರುತ್ತೆ ಅಲ್ವಾ ಸರ್, ನನಗೆ ಒಂದಿನೂ ಆ ಥರ ಫೀಲು ಆಗಿಲ್ಲ, ಅವ್ರಿಗೆ ಫೀಲ್ ಮಾಡಿಸೂ ಇಲ್ಲ. ಆ್ಯಂಡ್ ಪ್ರಕಾಶ್ ಸರ್ ನನಗೆ ಹೆಂಗೆ ಕ್ಯಾಮ್ರಾ ಫೇಸ್ ಮಾಡಬೇಕು, ಯಾವ ಥರ ಎಕ್ಸ್ಪ್ರೆಷನ್ಸ್ ಬೇಕು ಅವ್ರಿಗೆ ಗೊತ್ತು ಸರ್. ಒಂದು ಆರ್ಟಿಸ್ಟಿಂದ ಏನು ತೆಗಿಬೇಕು ಅವ್ರಿಗೆ ಗೊತ್ತು. ಸೊ ನನ್ನಿಂದ ಏನು ಬೇಕಿತ್ತು ಅವರು ಆರಾಮಾಗಿ ಅದನ್ನು ಮಾಡಿಸ್ಕೊತಾ ಇದ್ರು. ಸೊ ಅದು ನನಗೆ ಯಾವತ್ತೂ ತೊಂದರೆ ಆಗಿಲ್ಲ. ಸೂಪರ್. ಸರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಉದಯ್ಪುರಲ್ಲಿ. ಫಸ್ಟ್ ಟೈಮ್ ಮಾಡಿದ್ದು ರಾಜಸ್ಥಾನ್, ಅಲ್ಲೇ ಫ್ಲೈಟಲ್ಲಿ ಫಸ್ಟ್ ನಾನು ಸರ್ನ ನೋಡಿರೋದು. ಓಕೆ, ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನಂತ ಮಾತಾಡಿದ್ರಿ ಆ ಮೊಮೆಂಟ್? ಆದರೆ ಅವ್ರನ್ನ ನೋಡಿದ ತಕ್ಷಣ ನಾನು ಅಷ್ಟೇ ಬರೀ ಐ ವಾಸ್ ಅಡ್ಮೈರಿಂಗ್ ಹಿಮ್ ಅಷ್ಟೇ. ಅವ್ರನ್ನ ನೋಡ್ತಾನೆ ಇದ್ದೆ. ನಮಸ್ತೆ ಅಮ್ಮ ಅವರಷ್ಟೇ, ಎಲ್ಲರೂ ಮಾತಾಡ್ಸೋದು ಅಷ್ಟೇ. ಫಸ್ಟ್ ಕೇಳೋದು ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಆರಾಮಾಗಿದ್ದೀರಾ ಅಷ್ಟೇ ಕೇಳ್ತಾರೆ, ಬಿಟ್ಟರೆ ಬೇರೆ ಏನೂ ಮಾತಾಡ್ಸಿಲ್ಲ ಫಸ್ಟ್ ಡೇ. ಆಮೇಲೆ ಶೂಟಿಂಗ್ ದಿನ ಚೆನ್ನಾಗಿ ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯಾ, ಬಿಫೋರ್ ಯು ಆರ್ ಗೆಟಿಂಗ್ ಟು ಡೆವಿಲ್ ಕ್ಯಾಸ್ಟು, ಎಲ್ಲಾದರೂ ದರ್ಶನ್ ಅವ್ರನ್ನ ನೇರವಾಗಿ ನೋಡಿದ್ದುಂಟಾ, ಅವ್ರ ಜೊತೆ ಫೋಟೋ ಗಿಟೋ ತೊಗೊಂಡಿದ್ದುಂಟಾ? ಒಂದಿನಕ್ಕೂ ಇಲ್ಲ. ಇಲ್ಲ. ಅವರ ಯಾವ ಸಿನಿಮಾ ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿತ್ತು ಅಥವಾ ಕಾಡಿತ್ತು ಅಂತ? ಲಾಲಿ ಹಾಡು ಭಾರಿ ಪ್ರೀತಿ ನನಗೆ ಆ ಸಿನಿಮಾ. ಆ್ಯಂಡ್ ಕರಿಯ ಕೂಡ ಇಷ್ಟ. ಮೆಜೆಸ್ಟಿಕ್ ಕಲ್ಟ್ ಕ್ಲಾಸಿಕ್ಸ್ ಅದೆಲ್ಲ ರಾಮು, ಅದು ನಮ್ಮ ಪ್ರೀತಿಯ ರಾಮು. ಅದಕ್ಕೆ ನನಗೆ ಅದೇ ಲಾಲಿ ಹಾಡು ನನ್ನ ಫೇವ್ರೇಟ್, ಪರ್ಸ್ನಲ್ ಫೇವ್ರೇಟ್. ಬಿಕಾಸ್ ಅದರ ಎಲ್ಲ ಸಾಂಗ್ಸ್ ಮೇ ಬಿ ಬಿಕಾಸ್ ಆ ಸಾಂಗ್ಸ್ ಅಷ್ಟು ಚೆನ್ನಾಗಿರೋದ್ರಿಂದ ಲಾಲಿ ಹಾಡು ಇಸ್ ಮೈ ಮೋಸ್ಟ್ ಫೇವ್ರೇಟ್. ಅದರಲ್ಲಿ ಯಾವ ಸಾಂಗ್ ನಿಮ್ಗೆ ತುಂಬ ಇಷ್ಟ? ಅದು ಉಷಾ ಅಂತ ಒಂದು ಹಾಡು ಬರುತ್ತೆ. ಉಷಾ ಅದಿದೆ ಗೊತ್ತಾ, ದಟ್ಸ್ ಮೈ ಮೋಸ್ಟ್ ಫೇವ್ರೇಟ್ ಸಾಂಗ್. ಯಾ,
ತುಂಬ ಕನೆಕ್ಟ್ ಆಗುತ್ತೆ ಎಸ್ಪೆಷಲಿ. ಭಾರಿ ಭಾರಿ ಇಷ್ಟ. ಈಗಲೂ ನಾನು ಕುತ್ಕೊಂಡ್ಬೇಕಾದ್ರೆ ನೋಡ್ತೀನಿ ಆ ಸಿನಿಮಾ. ಹೇಳಿದ್ರ ದರ್ಶನ್ ಸರ್ಗೆ ನನಗೆ ನಿಮ್ಮ ಆ ಸಿನಿಮಾ ತುಂಬ ಇಷ್ಟ, ಆ ಸಾಂಗ್ ನಂಗೆ ತುಂಬ ಇಷ್ಟ ಸರ್, ನೋಡ್ತೀನಿ ಅಂತ ಡಿಸ್ಕಸ್ ಮಾತಾಡ್ತಾ ಇದ್ವಿ. ಆ್ಯಂಡ್ ಅಭಯ ಸಿನಿಮಾದಲ್ಲಿ ಕೂಡ ಆ ಸಿನಿಮಾನು ಇಷ್ಟ ನನಗೆ. ಚಿಕ್ಕದಿರ್ಬೇಕಾದ್ರೆ ನೋಡ್ತಾ ಇದ್ದ ಸಿನಿಮಾ ಅಲ್ವಾ ಸರ್, ಅದೆಲ್ಲ ತುಂಬ ಇಷ್ಟ ನನಗೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದರದ್ದು. ಸೊ ಯಾ ಸೂಪರ್. ಉದಯ್ಪುರಲ್ಲಿ ನೀವು ದರ್ಶನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ ಅಂದರೆ ಅದು ಟಾಕಿ ಪೋರ್ಷನ್ ಇತ್ತಾ ಸಾಂಗ್ ಇತ್ತಾ ಅಂತ? ಟಾಕಿ ಪೋರ್ಷನ್. ಸೊ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ? ತುಂಬ ಚೆನ್ನಾಗಿತ್ತು ಸರ್. ತುಂಬ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿ. ಅವತ್ತು ಅಚ್ಯುತ್ ಸರ್ ಇದ್ದರು, ಆಮೇಲೆ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದರು, ಆ್ಯಂಡ್ ದರ್ಶನ್ ಸರ್ ಇದ್ದರು. ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇನೇ ನನಗೆ ಇಂಥ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ. ಬಟ್ ಆ ಭಯ ಇರಲಿಲ್ಲ ನನಗೆ. ಇಲ್ಲ, ಅವರು ಅಷ್ಟು ಕಂಫರ್ಟೇಬಲಾಗಿ ಫೀಲ್ ಮಾಡಿಸ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಡೆಫಿನೆಟ್ ಆಗಿ ನಾನು ಅವ್ರ ಲೆವೆಲ್ಗೆ ಅಲ್ಲದೆ ಇದ್ರೂ ಅರ್ಧಕ್ಕಾದ್ರೂ ಮ್ಯಾಚ್ ಮಾಡಬೇಕು ಅನ್ನೋದೊಂದು ಇತ್ತು ನನಗೆ. ಸೊ ನಂದೇನು ಹೋಮ್ವರ್ಕ್ ಮಾಡ್ಕೋಬೇಕು ನಾನು ಮಾಡ್ಕೊಂಡಿದ್ದೆ, ನಾನು ಪ್ರಿಪೇರ್ ಆಗಿದ್ದೆ. ಅದರಿಂದಾಗಿ ನನಗೆ ಅಷ್ಟು ಭಯ ಅಂತ ಆಗಿರಲಿಲ್ಲ ಸರ್. ಸೂಪರ್. ದರ್ಶನ್ ಅವರು ಒಬ್ಬ ಲೈಟ್ ಬಾಯ್ ಆಗಿದ್ಕೊಂಡು, ಒಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ಕೊಂಡು, ನೆಕ್ಸ್ಟ್ ಒಬ್ಬ ಜಸ್ಟ್ ಆರ್ಟಿಸ್ಟ್ ಆಗಿದ್ಕೊಂಡು, ನೆಕ್ಸ್ಟ್ ಅವರು ಹೀರೋ ಆಗಿ, ಸ್ಟಾರ್ ಆಗಿ, ಸೂಪರ್ ಸ್ಟಾರ್ ಆಗಿದ್ದಾರೆ. ಸೊ ಹಂಗಾಗಿ ಸ್ಕ್ರಾಚ್ ಲೆವೆಲಿಂದ ಎಲ್ಲವನ್ನೂ ತುಂಬ ಕ್ಲೀನಾಗಿ ನೋಡಿದ್ದಾರೆ ಅವರು, ಅದನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ ನಿಮ್ಮನ್ನೆಲ್ಲ ಅವರು ತುಂಬ ಕಂಫರ್ಟಬಲ್ ಆಗಿ ಇಟ್ಟಿದ್ದಾರೆ ಅನಿಸುತ್ತೆ. ಖಂಡಿತವಾಗ್ಲೂ ಸರ್. ಕೂಡ ಅನ್ಸಲ್ಲ ಸರ್, ನೀವು ಒಂದು ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಒಂದಿನಕ್ಕೂ ನನಗೆ ಅನ್ಸಿಲ್ಲ. ಬಿಕಾಸ್ ಅಷ್ಟು ಆರಾಮಾಗಿ ಒಂದು ಆರ್ಟಿಸ್ಟ್ಗೆ, ಅವ್ರ ಕೋ ಸ್ಟಾರ್ಗೆ ಏನು ಸ್ಪೇಸ್ ಬೇಕು, ನಾನು ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಸ್ ಅನ್ ಆರ್ಟಿಸ್ಟ್. ನನ್ನ ಸೀನ್ ಏನಿದೆ, ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಭಯ ಆಗಿಬಿಡುತ್ತೆ ಯಾರಿಗಾದ್ರೂ, ಅಯ್ಯೋ ಏನು ಅನ್ಕೋತಾರೆ ಏನೋ. ಒಂದಿನ ನನಗೆ ಹಾಗೆ ಫೀಲ್ ಮಾಡಿಸಿಲ್ಲ ಸರ್ ಅವರು. ನೀನು ಟೈಮ್ ತಗೋ ಅಮ್ಮ, ನೀನು ಮಾಡಿ ಆರಾಮಾಗಿ ಮಾಡು, ಏನು ಪರವಾಗಿಲ್ಲ. ದಿಸ್ ಇಸ್ ಹೌ ಇಟ್ ವಾಸ್. ಸೂಪರ್. ಸಾಮಾನ್ಯವಾಗಿ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಬೇಕು ಅಂದಾಗ ಹೀರೋ ಇರುತ್ತೆ, ಒಂದು ಸಣ್ಣ ಸಂದೇಹ ಇರುತ್ತೆ, ನನಗೆ ಸ್ಕ್ರೀನ್ ಸ್ಪೇಸ್ ಎಷ್ಟು ಕೊಡ್ತಾರೋ ಏನೋಪ್ಪ ಅಂತಕ್ಕಂಥದ್ದು. ಸೊ ನಿಮಗೂ ಆ ಥರದೊಂದು ಕ್ವಶನ್ ತಲೆಯಲ್ಲಿ ಓಡಿದ್ದುಂಟಾ? ಇಲ್ಲ, ಬಿಕಾಸ್ ಅದು ಪ್ರಕಾಶ್ ಸರ್ ಸಿನಿಮಾ. ಸೊ ಪ್ರಕಾಶ್ ಸರ್ ಸಿನಿಮಾ ನೀವು ಯಾವುದೇ ಸಿನಿಮಾ ತೆಗೆದು ನೋಡಿ, ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಹೀರೋಯಿನ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅಲ್ಲಿ ಪರ್ಫಾರ್ಮೆನ್ಸ್ಗೆ ಇಂಪಾರ್ಟೆನ್ಸ್ ಅದು ಸರ್ ಕೊಡ್ತಾರೆ. ನಿನ್ಗೇನೊಂದು ಈ ಸಿನಿಮಾದಲ್ಲಿ ಸರ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್, ಒಂದು ಆ್ಯಕ್ಟರ್ ಆಗಿ ನಾನು ಸ್ಟ್ಯಾಂಡ್ ತಗೋಬೇಕು ಅಂದರೆ ನಾನು ಎಲ್ಲ ಥರ ಎಕ್ಸ್ಪ್ರೆಷನ್ಸ್ ಆಗಲಿ ಅಥವಾ ಎಲ್ಲ ವೆರೈಟಿನ ನಾನು ಪ್ರೂವ್ ಮಾಡ್ಕೊಂಡು ಬರಬೇಕು. ಈ ಸಿನಿಮಾದಲ್ಲಿ ಅದೆಲ್ಲದೂ ಇದೆ. ನನಗೆ ಇದೊಂದು ಸಿನಿಮಾ ಸಾಕು ಆ್ಯಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಅದೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ. ಸರ್ಗೇನು ಸ್ಪೇಸ್ ಇದೆ ಅಷ್ಟೇ ಸ್ಪೇಸ್ ನನಗೆ ಕೂಡ ಇದೆ. ಸೊ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಒಂದು ಆ್ಯಕ್ಟರ್ಗೆ ಸರ್. ಯಾ, ಸೂಪರ್. ಪ್ರಕಾಶ್ ಸರ್ ಆಲ್ರೆಡಿ ಅವರ ಡೈರೆಕ್ಷನ್ ಸ್ಕಿಲ್ಸ್ನ ತೋರಿಸ್ಕೊಟ್ಟಿದ್ದಾರೆ, ಪ್ರೂವ್ ಮಾಡಿದ್ದಾರೆ ಮೆನಿ ಮೂವೀಸ್ ಮೂಲಕ. ಸೊ ನಿಮಗೆ ಅವರ ಸಿನಿಮಾಗಳನ್ನ ನೋಡಿದಾಗ ಯಾವುದು ಬೆಸ್ಟ್ ಸಿನಿಮಾ? ಮಿಲನ, ಆಫ್ ಕೋರ್ಸ್. ವಂಶಿ, ಮಿಲನ, ಎಲ್ಲ ಋಷಿ ಎಲ್ಲ ಚೆನ್ನಾಗಿದೆ ಸರ್ ಅವ್ರದ್ದು. ರೀಸೆಂಟಾಗಿ ತಾರಕ್ ಕೂಡ, ಅದು ಕೂಡ. ಬಟ್ ವಂಶಿ, ಮಿಲನ ಇಸ್ ಸಮಥಿಂಗ್ ಎಪಿಕ್. ಅದು ಯಾ, ಮಿಲನ ಒಂಥರ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮ್ಯೂಸಿಕಲ್ಲಿ, ಆ ಪಾತ್ರ, ಅಷ್ಟೊಂದು ಇನ್ನೋಸೆನ್ಸ್ ಎಲ್ಲವೂ. ಬಿಕಾಸ್ ಎಲ್ಲ ಕಾಮನರ್ಸ್ಗೆ ಕನೆಕ್ಟ್ ಆಗುವಂಥ ಪಾತ್ರಗಳದು. ಸೊ ಎಲ್ಲರ ಜೀವನದಲ್ಲಿ ಆಗುವಂಥ ಸಿಚುವೇಶನ್ಸ್ ಅದು. ಸೊ ತುಂಬ ಖುಷಿ, ರಿಯಾಲಿಟಿಗೆ ಹತ್ರ ಇರ್ತಕ್ಕಂಥ ಪಾತ್ರಗಳು ಆ ಥರದೊಂದು ಕಥೆ. ಹೌದು. ಹಾಗಾಗಿ ದಟ್ಸ್ ಮೈ ಫೇವ್ರೇಟ್ ಒನ್. ಸೊ ಆ ಥರದ ಒಂದು ಮೈಲ್ ಸ್ಟೋನ್ ಸಿನಿಮಾ ಆಗಿ ನಿಲ್ಲುತ್ತಾ ಡೆವಿಲ್ಲು ನಿಮಗೆ? ಯಾಕಂದ್ರೆ ಈಗ ನಾವು ಏನು ಕೇಳೋಕ್ಕಾಗಲ್ಲ, ನೀವು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ನೀವು ಅದನ್ನ ಯು ಹ್ಯಾವ್ ಗಾನ್ ಥ್ರೂ ದಟ್ ಜರ್ನಿ, ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸರ್, ಜನರ ಮನಸ್ಸಲ್ಲಂತೂ ಖಂಡಿತವಾಗ್ಲೂ ಉಳಿಯುತ್ತೆ. ಆ ಎರಡು ಪಾತ್ರಗಳು ಡೆಫಿನೆಟ್ಲಿ ಇರುತ್ತೆ. ಯಾ, ಸೋಫರ್ ರಿವೀಲ್ ಆಗಿರ್ತಕ್ಕಂಥ ಟೀಸರ್ಗಳನ್ನ ನೋಡಿದಾಗ ಬರೀ ದರ್ಶನ್ ಸರ್ ಫೋಕಸ್ ಆಗಿದ್ರು. ಫಸ್ಟ್ ಸಾಂಗ್ ಬಿಟ್ಟರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ, ಅಗೇನ್ ದರ್ಶನ್ ಸರ್ ಫೋಕಸ್ ಆದರು. ರಚನಾ ಅವ್ರು ಯಾವಾಗ ರಿವೀಲ್ ಆಗ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಜಸ್ಟ್ ಒಂದು ಪೋಸ್ಟರ್ ಹಾಕಿದ್ರು ಅಷ್ಟೇ ನಿಮ್ಮದು, ರಚನಾ ರೈ ಆನ್ ಬೋರ್ಡ್ ಅಂತ. ಸೊ ಅದು ಬಿಟ್ಟರೆ ಮೊನ್ನೆ ಬಂದಂಥ ಸಾಂಗ್ ಒಂದೇ ಒಂದು ಸಲ ಸಾಂಗು ಎಲ್ಲರನ್ನೂ ಮೆಸ್ಮರೈಸ್ ಮಾಡಿದೆ. ಸೊ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ. ಸೊ ನಿಮಗೆ ಆ ಸಿನಿಮಾ, ಆ ಸಾಂಗು ಹೊರಗಡೆ ಬಂದಮೇಲೆ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟು, ಕಮೆಂಟ್ಸು ಅವೆಲ್ಲ ನೋಡಿದಾಗ ಎಷ್ಟು ಖುಷಿ ಪಟ್ರಿ? ಅದೇ ನನಗೆ ನಂಬಕ್ಕಾಗ್ತಾ ಇಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಚೆನ್ನಾಗಿ, ಬಿಕಾಸ್ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದರಲ್ಲಿ. ಸೊ ನಾನು ಹೆಂಗೆ ಅಂದರೆ ಸರ್, ಹಾರ್ಡ್ ವರ್ಕ್ ಮಾಡಿದಷ್ಟು ಫಲ ಜಾಸ್ತಿ ಅಂತ ನಂಬೋ ಹುಡುಗಿ ನಾನು. ಸೊ ನನಗೆ ಎಲ್ಲ 100% ಹಾಕಿದ್ದೀನಿ ನಾನು ಆ ಸಾಂಗಲ್ಲಿ, ಆ ಸಿನಿಮಾದಲ್ಲಿ ಕೂಡ. ಸೊ ಎಕ್ಸ್ಪೆಕ್ಟ್ ಮಾಡಿದ್ದೆ ರೀಚ್ ಆಗುತ್ತೆ, ಇಷ್ಟ ಆಗುತ್ತೆ. ಬಟ್ ಈ ಮಟ್ಟಕ್ಕಲ್ಲ. ಜನ ತೋರಿಸ್ತಿರೋ ಪ್ರೀತಿ, ಅದನ್ನು ಹೆಂಗೆ ನಾನು ಅವ್ರಿಗೆ ರಿಟರ್ನ್ ಕೊಡಲಿ ಅನ್ನೋ ಥರ ಆಗೋಗಿದೆ ಸರ್ ನನಗೆ ಇವಾಗ. ನನಗೆ ಅದನ್ನು
ಒಪ್ಕೊಳಕ್ ಆಗ್ತಾ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಹೌದಾ, ಹಿಂಗೂ ಆಗ್ತಾ ಇದೆಯಾ, ನಿಜವಾಗ್ಲೂ ಇಷ್ಟೆಲ್ಲ ಚೆನ್ನಾಗಿ ಕಾಮೆಂಟ್ಸ್ ಬರ್ತಾ ಇದೆ ಅನ್ನೋ ಥರ ಅನಿಸ್ತು ಸರ್ ನನಗೆ. ಆ್ಯಂಡ್ ಆಫ್ಟರ್ ಏಜಸ್ ನನಗೆ ತುಂಬ ಇಷ್ಟವಾದಂಥ ಕಾಮೆಂಟ್ಸ್ ಅಂದರೆ ಎಲ್ಲ ಹೇಳೋದು ಹೆಂಗೆ ಅಂದರೆ, ಆಫ್ಟರ್ ಏಜಸ್ ಸರ್ ಜೊತೆ ಒಂದು ಚೆನ್ನಾಗಿರೋ ಪೇರ್ ಅಂದರೆ ಆರ್ ಪೇರ್ ಇದಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ವಾಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್, ಬಿಕಾಸ್ ಅವರೆಲ್ಲ ಪ್ರೂವ್ ಮಾಡ್ಕೊಂಡಿರೋರು. ದ ಹೀರೋಯಿನ್ಸ್ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ಅವರೆಲ್ಲ ಲೆಜೆಂಡ್ಸ್ ಒಂಥರ ಹೀರೋಯಿನ್ಸೇ ಅವರು, ಅಷ್ಟು ಪ್ರೂವ್ ಮಾಡ್ಕೊಂಡಿರೋರು. ಅವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಖುಷಿ ಆಗುತ್ತೆ. ನೀವೇ ಹೇಳ್ಬಿಟ್ರಲ್ಲ, ನಾನು ಆ್ಯಕ್ಚುಲಿ ಕೇಳೋಣ ಅಂತಿದ್ದೆ. ಕನ್ನಡ ಇಂಡಸ್ಟ್ರಿಗೆ ವೀಕ್ಷಕರೇ ರಾ ಮೆಟೀರಿಯಲ್ ಅಂತ ನಾವೇನು ಕರಿತೀವಿ, ಒಳ್ಳೊಳ್ಳೆ ಕಲಾವಿದರುಗಳನ್ನ ಕೊಟ್ಟಿದೆ ಆ ಹೆಸರಲ್ಲಿ ಇರ್ತಕ್ಕಂಥವ್ರು. ನಾವು ರಕ್ಷಿತಾ ಅವ್ರನ್ನ ತಗೋಬೋದು, ರಮ್ಯಾ ಅವ್ರನ್ನ ತಗೋಬೋದು, ರಾಧಿಕಾ ಪಂಡಿತ್ ಅವ್ರನ್ನ ತಗೋಬೋದು, ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ತಗೋಬೋದು, ರಚಿತಾ ರಾಮ್ ಅವ್ರನ್ನ ತಗೋಬೋದು. ರೀಸೆಂಟಾಗಿ ಕಾಟೇರ ಸಿನಿಮಾದಲ್ಲಿ ರಾಧನಾ ರಾಮ್ ಅವರು ಆರಾಧನಾ ರಾಮ್ ಅಂತ ಮತ್ತೆ ಚೇಂಜ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಶಿ ಇಸ್ ರಾಧನಾ ರಾಮು, ನ್ಯೂಮರಾಲಜಿಕಲಿ ಅವರು ಚೇಂಜ್ ಮಾಡಿಕೊಂಡ್ರು. ಎಗೈನ್ ಈಗ ರಚನಾ ರೈ. ಸೊ ಆರ್ ಇದು ಎಷ್ಟು ಇಲ್ಲ, ನನಗೆ ಅವ್ರ ಜೊತೆ ಕಂಪೇರ್ ಖಂಡಿತವಾಗ್ಲೂ ಇಲ್ಲ, ಬಿಕಾಸ್ ಅವರೆಲ್ಲ ಪ್ರೂವ್ ಮಾಡಿಕೊಂಡು ನಾನು ಇವಾಗಷ್ಟೇ ಅಂಬೆಗಾಲು ಇಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಕಂಪೇರ್ ಮಾಡೋದು ತಪ್ಪಾಗತ್ತೆ. ವೆರೆವರ್ ದೇ ಆರ್ ದೇರ್. ಐ ಆಮ್ ಸ್ಟಿಲ್ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ, ಅದು ಜನ ಬೆಳೆಸ್ದಂಗೆ. ಸೊ ಐ ಆಮ್ ಹ್ಯಾಪಿ. ಅವ್ರ ಜೊತೆ ಹೆಸರು ಹಾಕಿದಾಗ ಖುಷಿ ಆಗುತ್ತೆ, ಬಟ್ ಅವ್ರ ಲೆವೆಲಿಗೆ ಇನ್ನೂ ಹೋಗಿಲ್ಲ. ಸೊ ನಿಧಾನಕ್ಕೆ ಅಂಬೆಗಾಲಿಡ್ತಾ ಖಂಡಿತವಾಗ್ಲೂ. ಅಷ್ಟು ಜನ ಆರ್ ಹೀರೋಯಿನ್ಸಲ್ಲಿ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ? ರಕ್ಷಿತಾ ಅವರು ಇಷ್ಟ. ಎಸ್ ಖುಷಿ ಆಗುತ್ತೆ ನನಗೆ. ಅವರು ತುಂಬ ಇಷ್ಟ ನನಗೆ. ಸುಂಟರಗಾಳಿ ಸಾಂಗಿಂದ ಹಿಡಿದು ಅವ್ರ ಎನರ್ಜಿ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಖುಷಿ ಆಗುತ್ತೆ ನನಗೆ. ಅದೇ ಶಿ ಹ್ಯಾಸ್ ನೋ ಫಿಯರ್ ಇನ್ ಫ್ರಂಟ್ ಆಫ್ ಕ್ಯಾಮರಾ, ದ್ಯಾಟ್ ಇನ್ಸ್ಪೈರ್ಸ್ ಮೀ ದ ಮೋಸ್ಟ್. ಸೊ ಅದು ಖುಷಿ ಆಗುತ್ತೆ ನನಗೆ. ಓಕೆ, ನಿಮಗೆ ಆ್ಯಕ್ಟಿಂಗ್ ಬರೋದಕ್ಕೆ ಯಾರು ಪ್ರೇರಣೆ ಆದಂತಹ ನಟಿಮಣಿ ಅಥವಾ ಅಭಿನೇತ್ರಿ ಅಂತ? ನಾನು ಅದೇ ಹೇಳಿದೆ ಅಲ್ಲ ಸರ್, ನಾನು ಈ ಫೀಲ್ಡ್ಗೆ ಬರೋಳೆ ಅಲ್ಲ. ನನಗೆ ಅಚಾನಕ್ಕಾಗಿ, ದಿಸ್ ವಾಸ್ ನಾಟ್ ಮೈ ಪ್ಲ್ಯಾನ್, ದಿಸ್ ವಾಸ್ ಗಾಡ್ಸ್ ಪ್ಲ್ಯಾನ್. ಯಾ ದ್ಯಾಟ್ ವಾಸ್ ಮೈ ಪ್ಲ್ಯಾನ್, ಬಟ್ ದಿಸ್ ವಾಸ್ ಗಾಡ್ಸ್ ಪ್ಲ್ಯಾನ್. ಸೊ ನನಗೆ ಅಂದರೆ ಚಿಕ್ಕದ್ರಿಂದ ನಾನು ಸಿನಿಮಾಗಳನ್ನ ತುಂಬ ನೋಡ್ತಾ ಇದ್ದೆ. ಸೊ ಹಂಗೆ ನೋಡಿದ್ರೆ ನನಗೆ ಭವ್ಯ ಅವರಿಷ್ಟ, ಭಾರತಿ ಅವರಿಷ್ಟ, ಶ್ರೀದೇವಿ ಅವರಿಷ್ಟ, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು. ಸೊ ಅವರೆಲ್ಲ ಇಷ್ಟ ಸರ್ ನನಗೆ. ಎಸ್ಪೆಷಲಿ ಒಂದು ಮುತ್ತಿನ ಕತೆ, ಶಂಕರನ ಸರ್ ಸಿನಿಮಾ ಆಗಲಿ, ಗೀತಾಂಜಲಿ, ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋಳು ನಾನು. ಸೊ ದೇ ಆಲ್, ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಆರ್ ಮೈ ಇನ್ಸ್ಪಿರೇಷನ್ ಸರ್. ಎವ್ರಿ ಒನ್, ಯಾ ಟಿಲ್ ಡೇಟ್ ಎವ್ರಿ ಒನ್ ಅವರು ಅವ್ರವ್ರದ್ದೇ ಸ್ಪೇಸಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ. ಸೊ ಎವ್ರಿಬಡಿ ಆರ್ ಮೈ ಇನ್ಸ್ಪಿರೇಷನ್. ನಮ್ಮ ಕನ್ನಡದಲ್ಲಿ ಒಬ್ಬ ನಟಿಮಣಿ ಇದ್ದಾರೆ, ಪ್ರಿಯಾಂಕಾ ಮೋಹನ್ ಅಂತ. ಅವ್ರೀಗ ತೆಲುಗು ಮತ್ತು ಮಲಯಾಳಮಲ್ಲಿ, ತಮಿಳಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಅವರೇನೋ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಗಳ ಹೇಗೆ ಅಂತ? ಇಲ್ಲ, ಎಲ್ಲಿ ಹೋದ್ರು ಇದು ಬರುತ್ತೆ ನನಗೆ. ತುಂಬಾ ಜನ ಕನ್ಫ್ಯೂಸ್ ಆಗಿರೋದು ಇದೆ. ನೀನ್ ಮಾಡಿದ್ಯಾ ಅದರಲ್ಲಿ? ಡಾಕ್ಟರ್ ಸಿನಿಮಾ ಬಂದಾಗ ನನಗೆ ಜನ ಕಾಲ್ ಮಾಡಿದ್ದಾರೆ, ನೀನ್ ಹೇಳೇ ಇಲ್ಲ ಅಲ್ವಾ ನನಗೆ ಇದರಲ್ಲೆಲ್ಲ ನೀನ್ ಮಾಡಿದ್ಯಾ ಅಂತ. ನಾನಲ್ಲ ಅದು ಅಂತ ತುಂಬಾ ಜನ ಹೇಳ್ತಾರೆ. ಅವ್ರದ್ದು ರೀಸೆಂಟ್ ಆಗಿ ಗೋಲ್ಡನ್ ಸ್ಪಾರ್ ಅಂತ ಒಂದು ಸಾಂಗ್ ಬಂತು, ನೋಡಿದ್ರಾ? ನೋಡಿದ್ದೀನಿ. ಏನ್ ಸೂಪರ್ ಆಗಿದೆ ಅಂದ್ರೆ ಕೊರಿಯೋಗ್ರಫಿ. ಐ ರಿಯಲಿ ಥರೋಲಿ ಎಂಜಾಯ್ಡ್ ಇಟ್. ನಾನು ಲೂಪಲ್ಲಿ ನೋಡ್ತಾ ಇರ್ತೀನಿ. ಹೌದಾ? ನಾನು ಆ ಸಾಂಗ್ ಹಾಕಿದ್ರೆ ನನ್ನ ಮಗ ಹೇಳ್ತಾ ಇದ್ದಾನಪ್ಪ, ನಿನ್ ಫೇವ್ರೆಟ್ ಸಾಂಗ್ ಬಂತು ನೋಡಿ ಅಂತ. ಇಟ್ಸ್ ವೆರಿ ನೈಸ್. ಹೌದು. ನಿಮ್ ಪರಿಚಯ ಇಲ್ಲ ಪ್ರಿಯಾಂಕಾ ಮೋಹನ್? ಇಲ್ಲ, ಡೆಫಿನೆಟ್ಲಿ ನಾಟ್ ಕನೆಕ್ಟೆಡ್. ನೀವು ಕನ್ನಡ ಇಂಡಸ್ಟ್ರಿಗೆ ಈಗ ಮೊದಲ ಹೆಜ್ಜೆ ಇಟ್ಟಿದ್ದೀರಾ. ಸೊ ಯಾರೆಲ್ಲ ನಿಮಗೆ ಪರಿಚಯ ಇದ್ದಾರೆ ವೈಯಕ್ತಿಕವಾಗಿ ಅಂತ? ಯಾಕಂದರೆ ಈಗ ಕರಾವಳಿ ಭಾಗದಿಂದ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಒಂದು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಿದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ತಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಇರ್ಬೋದು, ರಿಷಬ್ ಶೆಟ್ಟಿ ಅವರು ಇರ್ಬೋದು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು, ಸಾಕಷ್ಟು ಜನ ಇದ್ದಾರೆ. ಬಟ್ ಇಲ್ಲ ಸರ್, ನನಗೆ ಅಷ್ಟು ಪರಿಚಯ ಇದೆ. ಡೆವಿಲಿಂದನೇ ನನಗೆ ಪರಿಚಯ ಅಂತ ಶುರುವಾಗಿರೋದು. ಬಟ್ ಅದಕ್ಕಿಂತ ಮುಂಚೆ ಇಲ್ಲ ಸರ್. ನೋವೇರ್ ಕನೆಕ್ಟೆಡ್ ಟು ಇಂಡಸ್ಟ್ರಿ. ನನಗೆ ಇಂಡಸ್ಟ್ರಿ ಕನೆಕ್ಷನೇ ಇರಲಿಲ್ಲ. ಮೇ ಬಿ ಡೆವಿಲ್ ಆದಮೇಲೆ ಗೊತ್ತಿಲ್ಲ, ಬಟ್ ಅಲ್ಲಿ ತನಕ ಇಲ್ಲ. ಸೂಪರ್. ಈಗ ಆಸ್ ಆಫ್ ನಾವು ರಿಲೀಸ್ ಆಗಿರ್ತಕ್ಕಂಥ ಸಾಂಗ್ ಅಂತಂದರೆ ನೀವು ಥಾಯ್ಲೆಂಡಲ್ಲಿ ಶೂಟ್ ಮಾಡಿದಂತಹ ಒಂದೇ ಒಂದು ಸಲ ಸಾಂಗು. ಬಹುಶಃ ನೀವು ಸಿನಿಮಾಗೋಸ್ಕರ ಹೊರಗಡೆ ಹೋಗಿ ಶೂಟ್ ಮಾಡಿದಂಥ ಮೊದಲ ಸಿನಿಮಾ ಅನಿಸುತ್ತೆ ಇದು. ಹೌದು, ಥಾಯ್ಲೆಂಡ್. ಇದರಲ್ಲಿ ಇದರಲ್ಲಿ ಕಾಂಟೆಕ್ಸ್ಟಲ್ಲಿ ಎಷ್ಟು ಖುಷಿ ಅನ್ಸುತ್ತೆ? ತುಂಬ ಖುಷಿ ಆಯಿತು ಫಸ್ಟೇ ಕೇಳಿದ ತಕ್ಷಣ. ಬಿಕಾಸ್ ಇದು ಸಿನಿಮಾ ಅಂದರೆ ಕತೆ ಬರೆದಾಗ್ಲೂ ಅವ್ರು ಪ್ಲ್ಯಾನ್ ಮಾಡಿದ್ರು, ಇದಕ್ಕೆ ಬೇಕು ಇದು ಅಂತ. ಅಂದರೆ ಪ್ರತಿಯೊಂದು ಸಾಂಗ್ ಆಗಲಿ ಯಾವುದೇ ಆಗಿದ್ರು ಸರ್, ಸುಮ್ಮನೆ ಆ್ಯಡ್ ಮಾಡೋಣ ಅಂತ ಮಾಡಿರೋದಲ್ಲ. ಇದರಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ, ನಿಮ್ಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ, ಆ ಲಿರಿಕ್ಸ್ಗೂ ಕೂಡ ಕನೆಕ್ಟ್ ಆಗುತ್ತೆ ಡೆಫಿನೆಟ್ಲಿ. ಸೊ ಅದಿರೋದ್ರಿಂದ ಫಸ್ಟಿಗೆ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ಥಾಯ್ಲೆಂಡ್ ಅಂದ ತಕ್ಷಣ ಫುಲ್ ಖುಷಿ. ಬಿಕಾಸ್ ನನಗೆ ಮಂಗಳೂರೊಳಗೆ ಆಗಿರೋದ್ರಿಂದ ಈ ಬೀಚು, ಈ ನೇಚರ್ ತುಂಬ ಇಷ್ಟ ಆಗುತ್ತೆ. ಸೊ ವಿ ವರ್ ಆಲ್ ಹ್ಯಾಪಿ. ಸೊ ಖುಷಿಯಿಂದ ಹೋದ್ವಿ, ಖುಷಿಯಿಂದ ಶೂಟ್
ನಾವೆಲ್ಲ ಪ್ಲಾನ್ ಮಾಡಿದ್ವಿ, ಬಟ್ ಅಲ್ಲಿನ ವೆದರ್ ಅಷ್ಟು ಕಷ್ಟ ಆಯ್ತು ಸರ್. ಪೋಸ್ಟ್ ನೋಡಿದ್ವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರಿ, ಸುಡ್ತಾ ಇತ್ತು ಬಿಸಿಲು. ಸುಡೋದು ಮಾತ್ರ ಅಲ್ಲ, ನಮ್ಮ ಸ್ಕಿನ್ ಪೀಲ್ ಆಗ್ತಾ ಇತ್ತು ಸರ್. ನನ್ನ ಮುಖ ನೋಡಿ ಕೇಳೋರು, ಅಂದರೆ ನಾನು ಸನ್ನಿಗೆ ಎಕ್ಸ್ಪೋಸ್ ಆದ ತಕ್ಷಣ ರೆಡ್ ಆಗಿಬಿಡ್ತೀನಿ, ಫುಲ್ ಬರ್ನ್ ಆಗಿದ್ದೆ. ಅದು ಪುಣ್ಯಕ್ಕದ್ದು ಸ್ಕ್ರೀನಲ್ಲಿ ಗೊತ್ತಾಗಿರಲಿಲ್ಲ, ಬಟ್ ಐ ವಾಸ್ ರಿಯಲಿ ಅಪ್ಸೆಟ್. ನಾನು ಕಂಪ್ಲೀಟ್ ಟ್ಯಾನ್ ಆಗೋಗಿದ್ದೆ. ನಾನು ಅಂತ ಮನೆಗೆ ವಾಪಸ್ ಹೋದಾಗ ಅಯ್ಯೋ ಈ ಟ್ಯಾನ್ ಕೇಳಲೇಬೇಡಿ, ಇನ್ನೂ ಹೋಗಿಲ್ಲ ಟ್ಯಾನ್, ಹಂಗೆ ಇದೆ. ಬಟ್ ಅಮ್ಮ ಮನೆಗೆ ಬಂದ ತಕ್ಷಣ ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತ ಎಲ್ಲರೂ ಅಷ್ಟು ಟ್ಯಾನ್ ಆಗಿದ್ವಿ ಎಲ್ಲರೂ. ಆ ಬಿಸಿಲಲ್ಲಿ, ಆ ಹೊಯ್ಗೆ ಬಿಸಿಲಿ, ಆ ನೀರಿದ್ದು ದೆಗೆ ಇದೆ ಗೊತ್ತಾ, ಆ ಹ್ಯುಮಿಡಿಟಿಲಿ ಶೂಟ್ ಮಾಡೋದು ಇಟ್ಸ್ ಡೆಫಿನೆಟ್ಲಿ ಅ ಟಾಸ್ಕ್. ಆ್ಯಂಡ್ ನಾನು ಇದು ಹೇಳಲೇಬೇಕು, ಅಲ್ಲಿ ಹೆಂಗಾಗಿತ್ತು ಅಂದರೆ ಒಂದಿನ 10 ವರ್ಷದಲ್ಲಿ ಬರದೇ ಇರೋ ಅಂಥ ಬಿರುಗಾಳಿ ಆ ದಿನ ಬಂದಿತ್ತು. ಎಲ್ಲ ಕಿತ್ಕೊಂಡು ಹೋಗಿತ್ತು. ಅದ್ರ ಏನು ಕವರ್ ಮಾಡಿರ್ತಾರೆ ಅಲ್ಲ ಬೀಚ್ ಸೈಡ್ ಹೌಸಸ್ಗೆ, ಎಲ್ಲ ಕಿತ್ಕೊಂಡು ಹೋಗಿರೋದು. ನಾವು ಅಲ್ಲಿದ್ದಾಗ ಸಡನ್ ಆಗಿ ಆರಾಮಾಗಿದ್ವಿ, ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ, ಎಲ್ಲಿಂದಲೋ ಬಂದು ಗಾಳಿ, ಎಲ್ಲಿಂದ ಬಂತು ಗೊತ್ತಿಲ್ಲ, ಇಡೀ ಹೊಯ್ಗೆ, ಕಣ್ಣಿಗೆ, ಕ್ಯಾಮೆರಾ, ಅದು ಇದು ಎಲ್ಲ. ನಾವೆಲ್ಲ ಒಂದ್ಸತಿ ಆಯ್ತು ಮುಗಿತೇನೆ, ಬಿಕಾಸ್ ನೀರಿಂದನೇ ನಾವು 1 hour ಟ್ರಾವೆಲ್ ಮಾಡಬೇಕು, ನೀರು ಕಂಡೀಷನ್ಸ್ ಕರೆಕ್ಟ್ ಆಗಿರಲಿಲ್ಲ, ಹೆಂಗೆ ಟ್ರಾವೆಲ್ ಬ್ಯಾಕ್ ಮಾಡೋದು? ವಿ ಆರ್ ಸ್ಟಕ್ ಇನ್ ಐಲ್ಯಾಂಡ್. ಹೌದು, ಕ್ರಾಬಿಲಿ. ಇಟ್ ವಾಸ್ ವೆರಿ ಸ್ಕೇರಿ. ನಮಗೆ ನೀರು ಏರಿಳಿತ ಆಗ್ತಾ ಇದೆ, ವೆದರ್ ಕಂಡೀಷನ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ 10 ವರ್ಷ ಆಗಿತ್ತು ಹಿಂಗೆ ಸುಂಟ್ರ ಗಾಳಿ ಬಂದು ಅಂತ. ಸೊ ಅದೊಂದು ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬಟ್ ದೇವ್ರ ದಯದಿಂದ ಇಟ್ ಗಾಟ್ ಸಾರ್ಟೆಡ್. ಯಾರಿಗೂ ಸ್ವಿಮ್ಮಿಂಗ್ ಬರುತ್ತಾ? ಕಲಿದೇ ಇರೋ ವಿದ್ಯಾ ಅಂದ್ರೆ ಕಲಿದೇ ಇರೋ ವಿದ್ಯಾ ಅಂದ್ರೆ ಸ್ವಿಮ್ಮಿಂಗ್. ನೀರಂದ್ರೆ ಸ್ವಲ್ಪ ಭಯ ಜಾಸ್ತಿ. ಸೊ ಸಾಂಗು ಲಿರಿಕಲ್ ಸಾಂಗ್ ಬಿಟ್ಟರು, ಮಿಡ್ಲಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಸ್ ಇತ್ತು, ಆನಂತರ ಒಂದು ಮೇಕಿಂಗ್ ವಿಡಿಯೋ ಬಿಟ್ಟರು. ಸೊ ನಿಮ್ಮ ಮತ್ತು ದರ್ಶನ್ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಆನ್ ಸ್ಕ್ರೀನ್ ನೋಡಿದಾಗ. ಸೊ ಆ ಸಾಹಿತ್ಯ, ಆ ಮ್ಯೂಸಿಕ್ಕು, ಆ ಲೊಕೇಶನ್ನು ಮತ್ತು ನಿಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸ್ತು. ಸೊ ನಿಮ್ಮ ಅವರ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ? ಅದೇ ನಾನು ಹೇಳಿದೆ ಅಲ್ಲ ಸರ್, ಆ ಕೆಮಿಸ್ಟ್ರಿ ಬಿಲ್ಡ್ ಆಗೋಕ್ಕೆ ಒಂದು ಕಂಫರ್ಟ್ ಝೋನ್ ಅಂತ ಕೊಡಬೇಕು ಒಂದು ಆರ್ಟಿಸ್ಟ್. ನನಗೆ ಅದನ್ನು ಸರ್ ಕೊಟ್ಟಿದ್ದು. ಯಾ ಡೆಫಿನೆಟ್ ಆಗಿ. ಅಂದರೆ ಅಷ್ಟು ಕಂಫರ್ಟ್ ಫೀಲ್ ಮಾಡಿದ್ರು. ಪ್ರತಿಯೊಂದು ಕಾಸ್ಟ್ಯೂಮ್ ಆಗಲಿ ಐ ವಾಸ್ ಕಂಫರ್ಟೇಬಲ್ ವೇರಿಂಗ್ ಇಟ್. ಈಗ ಅನ್ಕಂಫರ್ಟೇಬಲ್ ಆಗಿದ್ದರೆ ಅದು ಸ್ಕ್ರೀನಲ್ಲಿ ಕಾಣಿಸ್ಬಿಡುತ್ತೆ. ಸೊ ನನ್ನ ಕಾಸ್ಟ್ಯೂಮ್ ಬಗ್ಗೆ ಆಗಲಿ ತಶ್ವಿನಿ ಅವರು ಪ್ಲ್ಯಾನ್ ಮಾಡಿರೋದು, ನಮ್ಮ ಪ್ರೊಡ್ಯೂಸರ್ ಮ್ಯಾಮ್. ಸೊ ಅವರು ನನಗೆ ಸಾಂಗ್ ಮುಂಚೆನೇ ಹಿಂಗಿರತ್ತೆ ಇದು. ಆ್ಯಂಡ್ ನಮ್ಮ ಸಂತು ಮಾಸ್ಟರ್ ಬಗ್ಗೆ ಹೇಳಲೇಬೇಕು, ಕಂಫರ್ಟೇಬಲ್. ಕೊರಿಯೋಗ್ರಾಫರ್ ಬಗ್ಗೆ, ಬಿಕಾಸ್ ಅವ್ರು ಅಷ್ಟು ಕಂಫರ್ಟೇಬಲ್ ಆಗಿ ನಮಗೆ ಕೊರಿಯೋಗ್ರಾಫ್ ಮಾಡಿರೋದ್ರಿಂದ ನಾವು ಅಷ್ಟು ಚೆನ್ನಾಗಿ ಮಾಡೋಕ್ಕಾಯ್ತು. ಅವರು ರಾಬರ್ಟ್ ಅಲ್ಲಿ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ರು, ಹಾಗಾಗಿ ದರ್ಶನ್ ಅವರಿಗೆ ಫೇವರೇಟ್ ಕೊರಿಯೋಗ್ರಾಫರ್. ಹೌದು 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 ಹೌದು. ಹಿ ಮೇಕ್ಸ್ ಇಸ್ ವೆರಿ ಕಂಫರ್ಟೇಬಲ್ ಸರ್. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಫನ್, ತುಂಬ ಸೀರಿಯಸ್ ಆಗಿ. ಅದೇನೂ ಇಲ್ಲ, ನಮ್ಮ ಸ್ಪೇಸ್ ಕೊಡ್ತಾರೆ, ನಮ್ಗೆ ಇದಾಗಲ್ಲ ಅಂದರೆ ಚೇಂಜ್ ಮಾಡ್ತಾರೆ. ಸೊ ನಮ್ಗೇನು ಬೇಕು, ಆರ್ಟಿಸ್ಟ್ಗೆ ಏನು ಬೇಕು ಅದನ್ನು ಮಾಡಕ್ಕೆ ಬಿಡ್ತಾರೆ ಅವರು. ಸೊ ನೀವು ಆ ಪೋಸ್ಟಲ್ಲಿ ಮೆನ್ಷನ್ ಮಾಡಿದ್ರಿ ಒಂದು ಕಡೆ ವೆದರು, ಮತ್ತೊಂದು ಕಡೆ ಎಲ್ಲನೂ, ಬಟ್ ಅಲ್ಟಿಮೇಟ್ ಆಗಿ ನಮಗೆ ಕೊನೆಯಲ್ಲಿ ಆ ಸಾಂಗ್ ಔಟ್ಪುಟ್ ನೋಡಿದಾಗ ಅದೆಲ್ಲವೂ ಮರೆಸಿಬಿಡುತ್ತೆ ಅಂತ. ಸೊ ಅದಕ್ಕೆ ಮೇನ್ ಕ್ರೆಡಿಟ್ ನಮ್ಮ ಸುಧಾಕರ್ ಕೊಡಬೇಕು. ಸುಧಾಕರ್ ಸರ್ಗೆ ತುಂಬ ಮುದ್ದಾಗಿ ತೋರಿಸಿದ್ದಾರೆ, ತುಂಬ ಮುದ್ದಾಗಿ ತೋರಿಸಿದ್ರು. ಅಂದರೆ ನನಗೆ ಆಗ್ತಾ ಇತ್ತು, ಬಿಕಾಸ್ ಅಲ್ಲಿದ್ದ ಪರಿಸ್ಥಿತಿಗೂ ಆನ್ ಸ್ಕ್ರೀನ್ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಏನು ಇಲ್ಲ, ಆರಾಮಾಗಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದಂಗಿದೆ, ಹಂಗಿರಲಿಲ್ಲ ಅಲ್ಲಿ. ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅಲ್ಲಿ. ಆ ಬಿಸಿಲು, ಅಂದರೆ ಆ ಮೇಕಪ್ ಇರಬೇಕು ಆ್ಯಂಡ್ ಆ ಡ್ರೆಸ್ಸನ್ನು ಕ್ಯಾರಿ ಮಾಡಬೇಕು, ತುಂಬ ಥಿಕ್ ಮೆಟೀರಿಯಲ್ ಅದು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ, ಬಟ್ ಅದೇ ಹೇಳಿದೆ ಅಲ್ಲ ಸರ್, ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ, ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಸಿಕ್ತು ಅದನ್ನು ನೋಡಿದಾಗ. ಬಟ್ ಅದೆಲ್ಲ ಕ್ರೆಡಿಟ್ ಕೂಡ ನಮ್ಮ ಟೀಮಿಗೆ ಕೊಡಬೇಕು ಸರ್. ಅದ್ಭುತವಾದಂಥ ಟೀಮ್ ನಮ್ಮದು, ನಮ್ಮ ಪ್ರಕಾಶ್, ನಮ್ಮ ಸುಧಾಸ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ಅವರು ಆ್ಯಂಡ್ ಎಲ್ಲ ಕ್ರ್ಯೂ ಹುಡುಗರು. ಪಾಪ ಅವರಿಲ್ಲ ಅಂದರೆ ನಾವೆಲ್ಲ. ಸೊ ಎಂಟೈರ್ ಕ್ರೆಡಿಟ್ ಗೋಸ್ ಟು ದೆಮ್ ಸರ್, ಹುಡುಗರಿಗೆ ಪಾಪ ಎಸ್ಪೆಷಲಿ. ನೀವು ಆ ಪೋಸ್ಟ್ ಮಾಡಿದ್ರಲ್ಲ, ಆ ಪೋಸ್ಟಲ್ಲಿ ದರ್ಶನ್ ಅವರ ವ್ಯಕ್ತಿತ್ವದ ಬಗ್ಗೆನೂ ಒಂದು 4 ಸಾಲು ಬರ್ತಿದ್ರಿ. ಅವ್ರ ಫ್ಯಾನ್ಸ್ ಎಲ್ಲ ತುಂಬ ಅದನ್ನು ಶೇರ್ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳೋದು? ನಿಜ ಸರ್, ನಾನು ಅದ್ರಲ್ಲಿ ಬರ್ದಿರೋದ್ರಲ್ಲಿ ಒಂದು ರ್ಯಾಂಡಮ್ ಆಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಬರ್ದಿರೋದಲ್ಲ ನಾನು. ಅವ್ರು ಹಂಗಿದ್ರು ನಾನು ಅದನ್ನು ಬರಿಬೇಕಾಯ್ತು, ಬಿಕಾಸ್ ನನಗಷ್ಟು ಖುಷಿ ಆಯಿತು ಅವ್ರ ಜೊತೆ ಇದ್ದು. ಇಂಥ ವ್ಯಕ್ತಿನ ಇವರು ಅಂತ ಅನಿಸ್ಬಿಡ್ತು ನನಗೆ. ಸೊ ಅದ್ರ ಮೇಲೆ ನಾನು ಬರ್ದಿರೋದು ಸರ್ ಅದು. ಅವ್ರ ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್, ಸಿನಿಮಾಗೋಸ್ಕರ ಅವ್ನು ಏನೇನು ಮಾಡ್ತಾರೆ ಅವರು, ಅದನ್ನೆಲ್ಲ ನಾವು ಕಲಿಬೋದಲ್ವ ಸರ್. ನಾವು ಹಿಂಗಿದ್ರೆ ಮೇ ಬಿ ಅವ್ರ ಲೆವೆಲ್ಗೆ ಅಲ್ಲದೆ ಇದ್ರೂ ರೀಚ್ ಆಗ್ತೀವಿ, ಜನರ ಮನಸ್ಸಲ್ಲಿ ಕೂರ್ತೀವಿ ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು ನನಗೆ. ಸೊ ಮತ್ತು ಮೇಕಿಂಗ್ ಶಾರ್ಟ್ಸಲ್ಲಿ ನಾವು ನೋಡ್ತಿದ್ವಿ, ಅವರು ಡ್ಯಾನ್ಸ್ ಅಂದರೆ ಸಾಂಗ್ ಶೂಟಿಂಗ್ಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಬರೋಕ್ಕಿಂತ ಬಿಫೋರು
ಕೆಳಗಡೆ ಇದು ಮಾಡ್ಕೊಂಡು ಹಿಂಗೆ ಅಂದ್ಕೊಂಡು ಬರ್ತಾ ಇದ್ರು. ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದೀರಾ, ಸೊ ಅದ್ರ ಬಗ್ಗೆ ಅಂದರೆ ಅದು ಸರ್ ಅವ್ರು ಕೊಡೋ ಬೆಲೆ. ಅವರು ಕ್ಯಾಮ್ರಾ ಕೈ ಮುಗಿದೆ, ಅದೆಲ್ಲ ಆರ್ಟಿಸ್ಟ್ಗಳು ಮಾಡ್ತಾರೆ, ಬಟ್ ಇವರಂತೂ ಮರ್ಯಾದೆ ಇಲ್ಲ. ಶುರು ಮಾಡ್ಬೇಕಾದ್ರೆ ಕ್ಯಾಮ್ರಾ ಕೈ ಮುಗಿ ಶುರು ಮಾಡ್ತಾರೆ, ಮುಗಿಸ್ಬೇಕಾದ್ರೆ ಕ್ಯಾಮ್ರಾ. ನಮ್ಗೆ ಅದೇ ದೇವ್ರಲ್ವಾ ಸರ್. ಸೊ ಡ್ಯಾನ್ಸ್ ಕೂಡ ಭೂಮಿ ತಾಯಿಗೆ ನಮಸ್ಕಾರ ಮಾಡಿನೇ ನಾವು ಸ್ಟಾರ್ಟ್ ಮಾಡೋದು. ಅವ್ರ ಅಪ್ಪಣೆ ಇಲ್ಲದೆ ನಾವು ಏನು ಮಾಡೋಕ್ಕೆ ಸಾಧ್ಯ? ನಾನು ಅಷ್ಟೇ, ಅಲ್ಲಿ ಸಮುದ್ರ ಇಳಿಯೋಕ್ಕಿಂತ ಮುಂಚೆ ಅದ್ರ ಪರ್ಮಿಷನ್ ತಗೊಂಡು ಅದ್ರ ಅಪ್ಪಣೆ ತಗೊಂಡೇ ನಾವು ಮಾಡಬೇಕಾಗತ್ತೆ. ಯಾವ ಜಾಗಕ್ಕೆ ಹೋಗ್ತೀವಿ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸರ್. ಯಾವ ಕಲೆನ ನಾವು ಮಾಡ್ತೀವಿ ಅದಕ್ಕೆ ಅಷ್ಟೇ ಬೆಲೆ ಕೊಡಬೇಕಾಗತ್ತೆ, ಅದಕ್ಕೆ ಅದರದ್ದೇ ಆದಂಥ ತೂಕ ಇರುತ್ತೆ. ಸೊ ಅವ್ರು ಸ್ಟಾರ್ಟ್ ಮಾಡಿರೋದು ಅದರಿಂದ ಆ ಕಲೆಗೆ ರೆಸ್ಪೆಕ್ಟ್ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ ಸರ್ ಅವರು. ಸೊ ಅದನ್ನು ನನಗೆ ತುಂಬ ಖುಷಿ ಆಗುತ್ತೆ. ಸೂಪರ್. ರಚನಾ ರೈ ಅವರ USP ಪಾಯಿಂಟ್ಸ್ ಏನು ಅಂತ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಏನು ಅಂತ? ಅಂದರೆ ಲೈಕ್ ಡ್ಯಾನ್ಸ್, ಹಾವಭಾವ, ಆ ಥರದ್ದು ಸಿನಿಮಾದಲ್ಲ ರಚನಾನೇ ಒಂದು ದಟ್ ಪಾಯಿಂಟ್ ಏನಂತೀರಾ? ವಾಟ್ ವಾಸ್ ದಟ್ ಯು ಸೆಡ್? USP ಪಾಯಿಂಟ್. ಎಸ್, ದಟ್ಸ್ ದ ರಚನಾನೇ. ಸೂಪರ್. ಇನ್ನೊಂದು ವಿಡಿಯೋ ಒಂದು ವೈರಲ್ ಆಯಿತು. ದರ್ಶನ್ ಅವ್ರಿಗೆ ಬ್ಯಾಕ್ ಪೇನ್ ಇದ್ದರೂ ಕೂಡ ರಚನಾ ಅವ್ರನ್ನ ಹೊತ್ಕೊಂಡು ಹೋಗುವಂಥ ಒಂದು ಸೀನಲ್ಲಿ ಬ್ಯಾಕ್ ಪೇನ್ನ ತಡೆಯೋಕ್ಕಾಗದೆ ಅವ್ರನ್ನ ಕೆಳಗಡೆ ಇಳಿಸಿ ಇಮಿಡಿಯೇಟ್ ಅವರು ಫ್ಲೋರ್ ಮೇಲೆ ಮಲಗಿಬಿಡ್ತಾರೆ. ಅವ್ರು ಲೈಟ್ ಬಾಯ್ ಆಗಿದ್ರಂತೆ ಅಂತ ಎಲ್ಲರೂ ಹೇಳ್ತಾರೆ. ಆ ಲೈಟ್ಗೆ ಹಿಡಿಯುವಂಥ ಒಂದು ಮ್ಯಾಟ್ನೇ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೇ ಮಲಗಿಸಿದ್ರು. ದಟ್ ವಾಸ್ ಅ ವೆರಿ ಪೇನ್ಫುಲ್ ಮೊಮೆಂಟ್ ಅಂತ. ವೆರಿ ಪೇನ್ಫುಲ್ ಬಿಕಾಸ್ ಸಿ ಸರ್, ಆ ಸೀನ್ ಅಲ್ಲಿ ಬೇಕಿತ್ತು ಸರ್. ಎಲ್ಲರೂ ಹೇಳಿದ್ರು ಬೇಡ ಅಷ್ಟು ಕಷ್ಟ ಆಗುತ್ತೆ ನಿಮಗೆ, ಬೇಡವೇ ಬೇಡ. ಅವ್ರಿಗೆ ಅದ್ರ ಎಸೆನ್ಸ್ ಗೊತ್ತು. ಒಂದು ಸೀನ್ ಕ್ಯಾನ್ಸಲ್ ಆದರೆ ಅದ್ರ ಹಿಂದೆ ಬರ್ದಿರೋವಂಥ ಅವ್ರ ಶ್ರಮ ಇರತ್ತಲ್ವ ಸರ್, ಅದೆಲ್ಲ ವ್ಯರ್ಥ ಆಗಿಬಿಡತ್ತೆ. ಸೊ ಬೇರೆ ಸೀನ್ ಮಾಡ್ಕೊಳ್ಳಲ್ಲ ಅಂತಲ್ಲ, ಬಟ್ ಸಿನಿಮಾಗೆ ಏನು ಅದು ಬೇಕಿತ್ತು. ಅದು ಸುಮ್ಮನೆ ರ್ಯಾಂಡಮ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಕಾಣಿಸುತ್ತೆ, ನೋ, ಅದು ಅಲ್ಲಿ ಬೇಕಿತ್ತು. ಸೊ ಸರ್ಗೆ ಅನ್ನಿಸ್ತು ಅದನ್ನು ತೆಗಿಯೋದು ಬೇಡ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ನೋಡೋಣ. ಬಟ್ ಪಾಪ ಆಗಿಲ್ಲ ಅವ್ರಿಗೆ. ಕೂತು ಎದ್ದ ತಕ್ಷಣ ಹಿಡ್ಕೋಬೇಕು, ಅಲ್ಲೇ ಮಲ್ಕೊಂಡ್ರು. ನಮಗೆಲ್ಲ ಒಂದ್ಸತಿ ಕೈಕಾಲು ಆಡಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ, ಅಲ್ಲೇ ಮಲ್ಕೊಂಡ್ರು. ಅದು ಏನಕ್ಕೆ ಪ್ರಶ್ನೆ ಕೇಳ್ತೀನಿ ಅಂದರೆ, ಅವ್ರಿಗೆ ಬ್ಯಾಕ್ ಪೇನ್ ಇದೆಯಾ ಇಲ್ಲ ಅನ್ನೋದು ಒಂಥರ $1 ಬಿಲಿಯನ್ ಪ್ರಶ್ನೆ ಆಗಿಬಿಟ್ಟಿದೆ. ಬಾಹುಬಲಿ ಪಾರ್ಟ್ 1 ಬಂದಾಗ ಕೊನೆಯಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದ್ಯಾಕೆ ಅನ್ನೋದು ಪಾರ್ಟ್ 2 ಬರೋವರೆಗೂ ಅದೊಂದು $1 ಬಿಲಿಯನ್ ಪ್ರಶ್ನೆ ಆಗೋಗಿತ್ತು. ಅದೇ ಥರ ಕೆಲವರು ಅವ್ರಿಗೆ ಬ್ಯಾಕ್ ಪೇನ್ ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಬಟ್ ಅಲ್ಲಿ ಬರೀ ಸಿನಿಮಾ ಕ್ರೀವ್ ಮಾತ್ರ ಇರುತ್ತೆ, ಅಲ್ಲಿ ಅವರು ನಾಟಕ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ. ಸೊ ಅವ್ರಿಗೆ ಆಬ್ವಿಯಸ್ಲಿ ಬ್ಯಾಕ್ ಪೇನ್ ಇದ್ದಿದ್ದಕ್ಕೆ ಅವ್ರು ಆ ಥರ ಬಿಹೇವ್ ಮಾಡಿದ್ರು ಅನ್ಸುತ್ತೆ. ನೀವು ಅಲ್ಲಿಗೆ ಪ್ರತ್ಯಕ್ಷ ಸಾಕ್ಷಿ ಕೂಡ. ಅಲ್ಲೇ ಹೌದು. ಸಿ ಸರ್, 1 ದಿನ 2 ದಿನ ಮಾಡ್ಬೋದು ವ್ಯಕ್ತಿ, ಕಂಟಿನ್ಯೂಸ್ ಆಗಿ ಡೈಲಿ ಆಗಲ್ಲ ಸರ್. ಪಾಪ ಹಿ ವಾಸ್ ಸಫರಿಂಗ್ ಫ್ರಮ್ ಇಟ್. ಅದು ಅಲ್ಲದೆ ಅವ್ರಿಗೆ ಜ್ವರ ಬರೋದು, ಅವಾಗ ಹೆಲ್ತ್ ತುಂಬ ಕೈ ಕೊಡ್ತಾ ಇತ್ತು ಅವ್ರಿಗೆ ಪಾಪ ಜ್ವರ. ಆದರೂ 1 ದಿನ ಕೂಡ ಇಲ್ಲ ನಾನು ಮಾಡಲ್ಲ ಅಂತಂದಿಲ್ಲ. ಟ್ಯಾಬ್ಲೆಟ್ಸ್ ಹಾಕೊಳ್ಳೋರು ಮಾಡೋರು, ಟ್ಯಾಬ್ಲೆಟ್ಸ್ ಹಾಕೊಳ್ಳೋರು ಬರೋರು. ಆ ಬೆನ್ನು ನೋವು ಪೇಯ್ನ್ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಡಾಡೋರು. ಸೊ ಅದನ್ನೆಲ್ಲ ನೋಡಿದಾಗ ನಮಗೆ ತುಂಬ ಬೇಜಾರಾಗ್ತಾ ಇತ್ತು ಸರ್. ಅದು ನಿಮ್ಗೆ ಅನಿಸಿದ್ದುಂಟ ಎಲ್ಲಾದರೂ ಒಂದು ಕಡೆ ಅವರು ಬೇಲ್ ಮೇಲೆ ಹೊರಗಡೆ ಬಂದರು, ಥ್ಯಾಂಕ್ ಗಾಡ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು, ಯಾವುದೇ ಅಡೆತಡೆಗಳಿಲ್ಲದೆ. ನೆಕ್ಸ್ಟ್ ಅಗೇನ್ ಈ ಬ್ಯಾಕ್ ಟು ಜೈಲು. ಸೊ ಫಸ್ಟ್ ಸಿನಿಮಾ ಶುರು ಮಾಡಿದೆ, ಅದು ನಿಂತೋಯ್ತು. ಈ ಕಡೆ ದಿ ರೈಸ್ ಆಫ್ ಅಶೋಕ್ ಆಗೋದೆ, ಅದು ಕಾರಣಾಂತರಗಳಿಂದ ಹೊರಗಡೆ ಬಂದೆ. ಈಗ ಡೆವಿಲ್ ಹಿಂಗಾಗೋಯ್ತಲ್ಲಪ್ಪ ಅಂತ ಎಲ್ಲಾದರೂ ಅನಿಸಿದ್ದುಂಟಾ? ಇಲ್ಲ, ಡೆವಿಲ್ ಹಂಗಾಗಲ್ಲ ಅನ್ನೋದು ನನಗೆ ಗಟ್ ಫೀಲಿಂಗ್ ಇತ್ತು. ಬಿಕಾಸ್ ಶೂಟಿಂಗ್ ಆರಾಮಾಗಿ ಮಾಡಿದ್ವಿ, ನಾವು ಶೂಟಿಂಗ್ ಮುಗಿಸಿದ್ವಿ, ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದು ಆ ಫೀಲಿಂಗ್ ನನಗೆ ಯಾವತ್ತೂ ಬಂದಿರಲಿಲ್ಲ. ಇಲ್ಲ ಡೆವಿಲ್, ಐ ಆಲ್ವೇಸ್ ನ್ಯೂ ಡೆವಿಲ್ ಇಸ್ ಗೋಯಿಂಗ್ ಟು ಬಿ ಮೈ ಲಾಂಚಿಂಗ್ ಒನ್. ಸೊ ಐ ವಾಸ್ ಹ್ಯಾಪಿ ವಿತ್ ದಿಸ್. ದರ್ಶನ್ ಅವರು ಈ ಥರದೊಂದು ಕೇಸಲ್ಲಿ ಸಿಲುಕೊಂಡಿದ್ದಾರೆ ಅಂತಂದಾಗ, ನಿಮ್ಮ ಕೋಸ್ಟಾರ್ ಬೇರೆ, ನೀವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದಂಥವ್ರು, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಈ ಥರದೊಂದು ಆರೋಪ ಅವ್ರ ಮೇಲೆ ಬಂದು ಈ ಥರದೊಂದು ಕಾನೂನಿನ ಬಲೆಯಲ್ಲಿ ಅವ್ರು ಸಿಲ್ಕೊಂಡ್ರು ಅಂತಂದಾಗ ನಿಮ್ಮ ಮೈಂಡ್ಗೆ ಏನು ಬಂತು ಅಂತ? ಗೊತ್ತಿಲ್ಲ ಸರ್. ಅಂದರೆ ಇವಾಗ ಅದು ಸ್ಟಿಲ್ ಇಟ್ಸ್ ಇನ್ ಕಾನೂನು ಕೈಯಲ್ಲಿದೆ. ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು, ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ನಾನು ಆ್ಯಸ್ ಅ ಪರ್ಸನ್ ಎಲ್ಲ ತಿಳ್ಕೊಂಡು ಮಾತಾಡೋಳು. ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ ತಕ್ಷಣ ನಾನು ಮಾತಾಡೋಕ್ಕೆ ಹೋಗಲ್ಲ. ಕಾನೂನು ಕೈಯಲ್ಲಿದೆ, ಸತ್ಯ ಒಂದಲ್ಲ ಒಂದಿನ ಆಚೆ ಬರುತ್ತೆ. ಸೊ ಐ ಥಿಂಕ್ ಲೆಟ್ ದ ಕಾನೂನೇ ಅದ್ರ ಬಗ್ಗೆ ಮಾತಾಡುತ್ತೆ ಸರ್, ಇವತ್ತಲ್ಲ ನಾಳೆ. ಅದು ಅದ್ರ ಪಾಡಿಗೆ ಆಗಲಿ ಅಂತ, ನಾವು ಯಾರು ಅದ್ರ ಮೇಲೆ ಕಾಮೆಂಟ್ಸ್ ಹಾಕೋದು ಚೆನ್ನಾಗಿರಲ್ಲ ಅಂತ ನಾನು ಅನ್ಕೋತೀನಿ. ದರ್ಶನ್ ಅವರ ಅನುಪಸ್ಥಿತಿ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಮಟ್ಟಿಗೆ ಕಾಡ್ತಿದೆ ಅನಿಸುತ್ತೆ ನಿಮಗೆ? ಇಟ್ಸ್ ಅ ಮ್ಯಾಸಿವ್ ಲಾಸ್ ಬಿಕಾಸ್ ಅವರಿಂದ ಎಷ್ಟೋ ಜನರು ಮನೆ ನಡೀತಾ ಇದೆ ಸರ್. ಎಷ್ಟೋ ಒಂದು ಕಾರ್ಮಿಕರ ಪಾಪ ಹೊಟ್ಟೆಪಾಡು ಸರ್ ಅವ್ರದ್ದು. ಸೊ ಅವರಿಂದ ಎಷ್ಟೋ ಮನೆಗಳು ನಡೀತಾ ಇದೆ. ಅದು ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಈಸ್ ದ ಓನ್ಲಿ ಪರ್ಸನ್, ವರ್ಷಕ್ಕೊಂದು ಸಿನಿಮಾ ಬರ್ತಾ ಇತ್ತು, ಥಿಯೇಟರ್ಸ್ ಅವ್ರಿಗೆ ತುಂಬ ಲಾಭ ಆಗ್ತಾ ಇತ್ತು ಅದರಿಂದ, ಅವ್ರ ಮನೆ ನಡೀತಾ ಇತ್ತು. ಸೊ ಅದರಿಂದ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಸರ್ ನಮ್ಮ ಕನ್ನಡ ಅಂತ ಇದ್ದವರು,
ನಮ್ಮ ಕರ್ನಾಟಕದ ಬೇರೆ ಆಸ್ತಿ ಭಾಷೆಗೆ ಅವರು. ಯಾವತ್ತಿಗೂ ಹೋಗಲ್ಲ, ನಾನು ಕನ್ನಡನೇ ಮಾಡ್ತೀನಿ ಅಂತ ಬಹಳ ಸಾರಿ ಅವ್ರು ಹೌದು, ನಮ್ಮೆಲ್ಲರೂ ಆಸ್ತಿ ಅವರು, ನಮಗೆ ಅಂತ ಇದ್ದವರು ಅವರು. ಸೊ ಅದು ಖಂಡಿತವಾಗ್ಲೂ ಕಾಡುತ್ತೆ ಸರ್. ಮತ್ತೆ ಅವರು ಶೂಟಿಂಗು ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಕೂಡ ಜೊತೆಗೆ ಇರ್ತಿದ್ರು, ವಿನೀಶ್ ಕೂಡ ಬರ್ತಾ ಇದ್ರು. ಸೊ ಅವರ ನಿಮ್ಮ ಒಡನಾಟದ ಬಗ್ಗೆ ಹೇಳೋದು? ಒನ್ ಆಫ್ ದ ಬೆಸ್ಟ್ ಪರ್ಸನ್ ನನ್ನ ಲೈಫಲ್ಲಿ ನಾನು ಮೀಟ್ ಮಾಡಿರೋದು ಅವರು. ಜನರೇ ಹೇಳ್ತಾ ಇದ್ದಾರೆ ದೇವತೆ ಅನ್ನೋ ಒಂದು ಟೈಟಲೇ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಶಿ ಈಸ್ ದ್ಯಾಟ್. ಅದ್ರ ಮೇಲೆ ಏನೂ ಇಲ್ಲ. ಆ ಸೆಟ್ಟಿಗೆ ಬರೋರು, ತುಂಬ ಪ್ರೀತಿನ ನೋಡ್ಕೊಳ್ಳೋರು, ನಮಗೆಲ್ಲ ಚಿಕನ್ನು ಅದು ಇದು ತಂದು ಹೊಟ್ಟೆ ತುಂಬ ತಿನ್ನಿಸೋರು. ಸರ್ ಹೆಂಗೆ ಇವರು ಹಾಗೇನೆ. ಸೊ ವಿನೀಶ್ ಕೂಡ ಅಷ್ಟೇ, ಪಾಪ ಒಳ್ಳೆ ಮಗು, ತುಂಬ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ. ಖುಷಿ ಆಗುತ್ತೆ ಅವ್ರ ಫ್ಯಾಮಿಲಿನ ನೋಡಿದ್ರೆ. ದೇರ್ ಆಲ್ ಹ್ಯಾಪಿ. ಒಬ್ಬ ಹೆಣ್ಣಾಗಿ ಈ ಥರದೊಂದು ಹರ್ಡಲ್ಸ್ನ ಫೇಸ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದವ್ರು ಮಾತ್ರ ಅದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನನಗೆ ತೀರಾ ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಗೊತ್ತಿಲ್ಲ ಸರ್, ಬಟ್ ಮೇಲಿಂದ ಮೇಲೆ ನೋಡಿದಾಗ ಶಿ ಸೀಮ್ಸ್ ಟು ಬಿ ಅ ಡಿವೈನ್ ವುಮೆನ್. ಸೊ ಅವ್ರಿಗೆ ಆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಪಾಪ ಯಾವುದೇ ವೇ ಅವ್ರು ತಗೊಂಡ್ರು ಅದು ಸರಿ ಇರುತ್ತೆ ಖಂಡಿತವಾಗ್ಲೂ. ಶಿ ಇಸ್ ಅ ಬ್ಲೆಸ್ಡ್ ವುಮೆನ್. ದಟ್ಸ್ ಆಲ್ ಐ ಕ್ಯಾನ್ ಟೆಲ್ ಯು. ಸೂಪರ್. ನಿಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಫರ್ದರ್ ಅವಕಾಶಗಳು ಸಿಕ್ಕಿದ್ರೆ ಇಂಥವ್ರ ಜೊತೆ ನಟಿಸ್ಬೇಕು ಅಂತ ಯಾವುದಾದ್ರು ಒಂದು ಹೆಸರುಗಳನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಇಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಸ್ ಆರ್ ಹೀರೋಸ್ ಇದೆ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸರ್ ಟ್ಯಾಲೆಂಟ್ಸ್ಗೆ ಏನೂ ಕಮ್ಮಿ ಇಲ್ಲ. ಪ್ರತಿಯೊಬ್ಬರು ಟ್ಯಾಲೆಂಟ್, ಅಂಥ ಟ್ಯಾಲೆಂಟ್ಸ್ ಇರೋರು, ಹೊಸೊಬ್ರು ಅಂತಲ್ಲ ಹಳೇಬ್ರು ಅಂತಲ್ಲ, ಎಲ್ಲರೂ ಟ್ಯಾಲೆಂಟ್ಗಳು. ಸೊ ನನಗೆ ಖುಷಿ, ಆ ಟ್ಯಾಲೆಂಟ್ಸ್ನ ನೋಡಿದಾಗ ಖುಷಿ ಆಗುತ್ತೆ. ಸೊ ಪ್ರತಿಯೊಬ್ಬರ ಹತ್ರ ವರ್ಕ್ ಮಾಡೋಕ್ಕೂ ನಾನು ಖುಷಿಯಿಂದ ವರ್ಕ್ ಮಾಡ್ತೀನಿ. ಆ ಪಾತ್ರಕ್ಕೆ ನಾನು ಸೆಟ್ ಆಗ್ತೀನಿ. ಆ ಕತೆ ಚೆನ್ನಾಗಿದೆ ಅಂದರೆ ನನಗೆ ಅವರು ಇವರು ಏನಿಲ್ಲ, ಕತೆಗೆ ಬೆಲೆ ಕೊಟ್ಟು, ಪಾತ್ರಕ್ಕೆ ಬೆಲೆ ಕೊಟ್ಟು ಖಂಡಿತವಾಗ್ಲೂ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡೋಕ್ಕೂ ಇಷ್ಟ. ರಚನಾ ಅವರು ಮಲ್ಟಿ ಟ್ಯಾಲೆಂಟು, ಮಲ್ಟಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅದರ ಹೊರತಾಗಿ ಸಿನಿಮಾಗೆ, ಸೀರಿಯಲ್ಗೆ ಅಂತ ಎಷ್ಟು ಟೈಮ್ ಕೊಡ್ತಾರೆ ಅಂತ ನೋಡೋದಕ್ಕೆ? ಸಿನಿಮಾಗಳು ಓ ಟಿ ಟಿಗಳು ಈಗ ಅಂದರೆ ಚಾಯ್ಸಸ್ ತುಂಬ ಇರುತ್ತೆ ನಮಗೆ. ಓ ಟಿ ಟಿಯಲ್ಲಿ ಸಿನಿಮಾಗಳು, ವೆಬ್ ಸೀರೀಸ್ಗಳೆಲ್ಲ ನೋಡ್ತಿರ್ತೀರಾ ಹೇಗೆ? ನಾನು ಫ್ರೀ ಟೈಮ್ ಇದ್ದಾಗ ನಾನು ಸ್ಪೆಂಡ್ ಮಾಡೋದೇ ಸಿನಿಮಾ, ಸೀರೀಸ್ ನೋಡ್ತೀನಿ ಹೆಚ್ಚಾಗಿ. ಬಿಕಾಸ್ ನಾನು ಆ್ಯಸ್ ಅ ಪರ್ಸನ್, ನನಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ. ನನಗೆ ಲ್ಯಾಂಗ್ವೇಜಸ್ ಕಲಿಯೋದು ಕಷ್ಟ ಆಗಲ್ಲ. ನನಗೆ ಯಾವುದೇ ಲ್ಯಾಂಗ್ವೇಜ್ ಅವರು ಒಂದು ವಾರ 2 ವಾರ ಇದ್ದರೆ ಪಟ್ಟ ಅಂತ ಗ್ರಾಸ್ ಮಾಡ್ಕೋತೀನಿ. ಆ್ಯಂಡ್ ಟಿ ವಿಲಿ ಲಿಟಲ್ ಥಿಂಗ್ಸ್ ನಾನು ಕಲಿತೀನಿ ಸರ್. ಆ್ಯಕ್ಟಿಂಗಿಗೆ ನಾನು ಎಲ್ಲೂ ಕ್ಲಾಸ್ ಹೋಗಿಲ್ಲ, ಕಲ್ತಿಲ್ಲ, ಏನೂ ಮಾಡಿಲ್ಲ. ಸೊ ನಾನು ಕಲ್ತಿರೋದು ಹೆಂಗೆ ಅಂದರೆ ನೋಡಿ, ವಾಚ್ ಮಾಡಿ. ದಟ್ಸ್ ಒಂದು ಆರ್ಟಿಸ್ಟಿಗೆ ಅದು ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ನಾವು ಎಷ್ಟು ಸಿನಿಮಾ ಎಷ್ಟು ನೋಡ್ತೀವಲ್ಲ ಸರ್, ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಲ್ಪ್ ಮಾಡುತ್ತೆ. ಸೂಪರ್. ರೀಸೆಂಟ್ ಡೇಸಲ್ಲಿ ಥಿಯೇಟ್ರಿಗೆ ಹೋಗಿ ನೋಡಿದಂಥ ಸಿನಿಮಾ ಯಾವುದು ರಚನಾ ಅವರು? ಕಾಂತಾರ. ಎಷ್ಟು ಫೀಲ್ ಕೊಡ್ತು ಸಿನಿಮಾ ಅಂತ? ಡೆಫಿನೆಟ್ ಆಗಿ ಕೊಡುತ್ತೆ. ಬಿಕಾಸ್ ವಿ ಆರ್ ಫ್ರಮ್ ದ್ಯಾಟ್ ಬೆಲ್ಟ್ ಅಲ್ಲ, ದಟ್ ಕರಾವಳಿ ಬೆಲ್ಟ್. ಆ್ಯಂಡ್ ದೈವ ಅಂದ ತಕ್ಷಣ ನಮ್ಮ ಉಸಿರದು. ಅದ್ರ ಬಗ್ಗೆ ಏನು ಹೇಳೋದು? ಸೊ ಅದನ್ನು ನೋಡಿ ಖುಷಿ ಆಗುತ್ತೆ ಸರ್. ಸಿನಿಮಾ ಖುಷಿ ಕೊಡ್ತು. ಸೌತ್ ಕೆನರಾ ಪೋರ್ಷನಲ್ಲಿ ತುಂಬ ಜನ ಮನೆಗಳಲ್ಲಿ ವರ್ಷಕ್ಕೊಮ್ಮೆ ಅದು ಮನೆಯಲ್ಲಿ ಅದು ಮಾಡಿಸ್ತಾರಂತೆ, ದೈವ ಪಂಜುರ್ಲಿದು ಎಲ್ಲನೂ. ನೀವು ಮನೇಲಿ ಮಾಡಿಸ್ತಿರೋದು? ನಮ್ಮ ಮನೇಲಿದೆ. ನಮ್ಮ ಮನೇಲಿ ಸುಮಾರು ದೈವಗಳಿದೆ. ಧರ್ಮ ದೈವ ಇದೆ, ಸೊ ಜುಮಾದಿ, ಕಲ್ಲುರ್ಟಿ, ಪಂಜುರ್ಲಿ ಎಲ್ಲ ಮಿಕ್ಕಿರೋದು ಸುಮಾರು ದೈವಗಳಿದೆ. ಸೊ ನಮ್ಮ ಉಸಿರು ಸರ್ ಅದು. ಅದಂದರೆ ಬೇರೆಯವ್ರು ಎಷ್ಟು ಮರ್ಯಾದೆ ಅಂದರೆ ಹೆಂಗೆ ಹೋಗ್ತಾರೆ, ವರ್ಷಕ್ಕೆ ಹೋಗ್ತಾರಾ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ಬಟ್ ನಾನಂತೂ ಹೋಗ್ತೀನಿ ಸರ್. ನಾನು ಅವ್ರ ಅಪ್ಪಣೆ ಇಲ್ಲದೆ, ಅವ್ರ ಪರ್ಮಿಷನ್ ನಾನು ಯಾವ ಕೆಲಸಕ್ಕೂ ಕಾಲಿಡಲ್ಲ. ಓಕೆ. ಅದು ಖುಷಿಯಾಗಿರಲಿ ಹಾಳಾಗಿರಲಿ ನನ್ನ ಪ್ರಪಂಚ ಅವರು. ಸೂಪರ್. ರೀಸೆಂಟಾಗಿ ಸೂ ಫ್ರಮ್ ಸೋ ಒಂದು ಸಣ್ಣ ಬಜೆಟ್ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡ್ತು. ಸಾಕಷ್ಟು ಸೌತ್ ಕೆನರಾ ಪ್ರತಿಭೆಗಳಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು. ಸೊ ಆ ಥರದ ಒಂದು ವೇದಿಕೆಯನ್ನು ಸೃಷ್ಟಿಸ್ಕೊಟ್ಟಿದ್ದು ರಾಜ್ ಬಿ ಶೆಟ್ಟಿ ಸರ್. ಸೊ ಆ ಸಿನಿಮಾ ನೋಡಿದ್ರಾ? ನೋಡಿದ್ದೀನಿ, ಅಫ್ಕೋರ್ಸ್ ನೋಡ್ತೀನಿ. ಸಿನಿಮಾ ನಾನು ಪ್ರತಿಯೊಂದು ಸಿನಿಮಾ ನೋಡ್ತೀನಿ. ಆದರೆ ಆ ಟೀಮಲ್ಲಿ ನನ್ನ ಕಸಿನ್ಸ್ ಇದ್ದಾರೆ ಹೆಚ್ಚಾಗಿ. ಹೌದು. ನನ್ನ ಕಸಿನ್ಸ್ ರೋಹಿತ್ ಅಂತ, ಹಿಸ್ ಮೈ ಕಸಿನ್. ಸೊ ಹಿ ವಾಸ್ AD ದೇರ್. ಎಲ್ಲ ನನ್ನ ಫ್ರೆಂಡ್ಸೇ, ನಾವೆಲ್ಲ ಜೊತೆಗಿದ್ದವರು, ಅಲ್ಲಿ ಹೆಚ್ಚಿನವರು ನಾವೆಲ್ಲ ಜೊತೆಗಿದ್ದವರು ಮಂಗಳೂರಲ್ಲೆಲ್ಲ. ಸೊ ಗೊತ್ತಿತ್ತು ನನಗೆ ಹೆಂಗೆ ಎಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕ ಶೂಟ್ ಮಾಡ್ತಾಯಿದ್ರು. ಬಟ್ ವಿ ಡೆಫಿನೆಟ್ಲಿ ನ್ಯೂ ಇಟ್ಸ್ ಅ ಗುಡ್ ಸಿನಿಮಾ. ಖಂಡಿತವಾಗ್ಲೂ ಜನರು ಮನ್ಸು ಗೆಲ್ಲತ್ತೆ ಅನ್ನೋದು ಗೊತ್ತಿತ್ತು. ಬಿಕಾಸ್ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಇಷ್ಟಪಟ್ಟು ಮಾಡೋ ಸಿನಿಮಾ ಖುಷಿ ಕೊಡುತ್ತೆ. ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳನ್ನ ನೋಡ್ತೀನಿ ಸರ್. ಆಸ್ ಅನ್ ಆರ್ಟಿಸ್ಟ್ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ನಾವು ಆ ಪರ್ಫಾರ್ಮೆನ್ಸ್ನ ನೋಡೋದು. ಸೊ ನಾನು ನೋಡ್ತೀನಿ. ನಮ್ಮ ಯೂಶಲಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ನಿಮಗೆ ಇನ್ಸ್ಪಿರೇಷನ್ನು ಅಥವಾ ಯಾರು ಫೇವ್ರೇಟು ಅಂತ ಕೇಳ್ತಾರೆ. ನಾನು ಸ್ವಲ್ಪ ಹೊರಗಡೆ ಕೇಳ್ತೀನಿ. ಮಲಯಾಳಂ ತಗೊಂಡ್ರೆ ಯಾರು ನಿಮ್ಮ ಫೇವ್ರೇಟು? ಮಲಯಾಳಮಲ್ಲಿ ಮೋಹನ್ ಲಾಲ್ ಸರ್. ಸೂಪರ್, ನನಗೂ ಅವರೇ ಫೇವ್ರೇಟ್. ತಮಿಳ್ ತಗೊಂಡಾಗ? ತಮಿಳಲ್ಲಿ ಸದ್ಯಕ್ಕೆ ನನಗೆ ಐ ಲೈಕ್ ಶಿವಕಾರ್ತಿಕೇಯನ್ ಸರ್. ಓಕೆ.
ಇಷ್ಟ ಆಗ್ತಾರೆ. ಯಾ ಸೂಪರ್. ತೆಲುಗು ಇಂಡಸ್ಟ್ರಿ? ತೆಲುಗಲ್ಲಿ ತುಂಬ ಜನ ಇದ್ದಾರೆ. ಓಕೆ. ಅಲ್ಲು ಸರ್ ಅವ್ರದ್ದು ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಅಲ್ಲು ಅರ್ಜುನ್ ಸರ್ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಆ್ಯಂಡ್ ಮಹೇಶ್ ಬಾಬು ಸರ್ ಇಷ್ಟ ಆಗುತ್ತೆ, ಪವನ್ ಕಲ್ಯಾಣ್ ಸರ್ ಇಷ್ಟ ಆಗುತ್ತೆ, ವಿಜಯ್ ಸರ್ ಇಷ್ಟ ಆಗುತ್ತೆ. ಆಲ್ ಮಲ್ಟಿ ಟ್ಯಾಲೆಂಟ್ಸ್. ಆ್ಯಂಡ್ ಸೂರ್ಯ ಸರ್, ತಮಿಳಲ್ಲಿ ಸೂರ್ಯ ಸರ್, ಕಾರ್ತಿಕ್ ಅವರು, ದೇರ್ ಆಲ್ ವೆರಿ ಟ್ಯಾಲೆಂಟೆಡ್. ಧನುಷ್ ಸರ್, ಖುಷಿ ಆಗುತ್ತೆ. ಯಾ ಯಾ. ಹಿಂದಿ, ಬಾಲಿವುಡ್? ಬಾಲಿವುಡ್ಡಲ್ಲಿ ನೈಸ್ ಕ್ವೆಶನ್. ಅಫ್ಕೋರ್ಸ್ SRK, ಕಿಂಗ್ ಖಾನ್ ಫಾರ್ ಅ ರೀಸನ್. ಅವ್ರ ಸಿನಿಮಾ ಇಷ್ಟ ಆಗುತ್ತೆ ಸರ್. ಯಾ. ಸೂಪರ್. ನಿಮ್ಮ ಕರಾವಳಿ ಮೂಲದಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ಹೆಸರುಗಳನ್ನು ಮಾಡಿದ್ದಾರೆ ಕಲಾವಿದರು. ಅದರಲ್ಲಿ ರೈ ಅಂತಿರೋದಕ್ಕೆ ನಾನು ಅವ್ರ ಹೆಸರುಗಳು ತಗೊತಾ ಇದ್ದೀನಿ. ಪ್ರಕಾಶ್ ರೈ, ಐಶ್ವರ್ಯ ರೈ, ರಚನಾ ರೈ. ಸೊ ಪ್ರಕಾಶ್ ರೈ ಸರ್ ಅಂದಿದ ತಕ್ಷಣ ಏನು ನೆನಪಾಗುತ್ತೆ? ಅವ್ರ ಬೋಲ್ಡ್ನೆಸ್ ಅದಿಷ್ಟ ಆಗುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಕೂಡ ಖಂಡಿತ. ಯಾ ಅವ್ರ ಬಗ್ಗೆ ಎಲ್ಲ ಮಾತಾಡೋದು ದೊಡ್ಡವಳಲ್ಲ ನಾನು. ಅಮೇಝಿಂಗ್ ಆ್ಯಕ್ಟರ್ ಅವರು. ಆ್ಯಂಡ್ ಇದನ್ನ ಇದ್ದಂಗೆ ಹೇಳುವಂಥ ಒಂದು ವ್ಯಕ್ತಿತ್ವ, ಅದು ಖುಷಿ ಆಗುತ್ತೆ. ಯಾ. ಐಶ್ವರ್ಯ ರೈ, ಶೀಸ್ ಅ ಬ್ಯೂಟಿ ಸೆಲ್ಫ್. ನಮ್ಮ ಮಂಗಳೂರು ಅಂತ ಅಂದರೆ ಹುಡುಗಿರು, ಮಂಗಳೂರು ಹುಡುಗಿರು ಒಂದು ಚೆನ್ನಾಗಿರ್ತಾರೆ ಅಂತ ಬಂದಿರೋದೇ ಅವರಿಂದ. ಓಕೆ, ಐಶ್ವರ್ಯ ರೈ ಅವರು, ಶಿಲ್ಪಾ ಶೆಟ್ಟಿ ಅವರು, ಸೊ ಮಂಗಳೂರು ಅನುಷ್ಕಾ ಶೆಟ್ಟಿ ಅವರು, ಸೊ ಪೂಜಾ ಹೆಗ್ಡೆ ಅವರು, ಇವರೆಲ್ಲ ಶ್ರೀನಿಧಿ ಶೆಟ್ಟಿ ಅವರು. ಸೊ ಇವರೆಲ್ಲ ಮಂಗಳೂರು ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಮಾಡಿಸಿದ್ದಾರೆ. ಸೊ ಐಶ್ವರ್ಯ ರೈ, ಶೀಸ್ ಅ ಬ್ಯೂಟಿ ಹರ್ ಸೆಲ್ಫ್. ಯಾ, ಇನ್ನೇನು ಹೇಳಲಿ. ಯಾ. ಅವರೆಲ್ಲ ಈಗಲೂ ಕೂಡ ಅವಾಗ ಬಂದು ಕೆಲವು ಫೇಮಸ್ ಟೆಂಪಲ್ಸ್ ಇದೆ, ಅವಾಗೆಲ್ಲ ವಿಸಿಟ್ ಮಾಡುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಹೌದು. ಸೊ ಆ ರೂಟ್ಸ್ನ ಮರೆಯಲ್ವಲ್ಲ, ಎಷ್ಟೇ ಹೈಟ್ಸ್ ಬೆಳೆದ್ರು ಕೂಡ ಅದ್ರ ಬಗ್ಗೆ. ನಾನು ಅದನ್ನು ನಂಬೋಳು ಸರ್. ಬಿಕಾಸ್ ನಮ್ಮ ಮನೇಲಿ ಅದೇ ದೈವದ ಇದೆಯಲ್ಲ ಸರ್, ಏನೇ ಕೆಲಸ ಇರಲಿ, ಎಷ್ಟೇ ಇಂಪಾರ್ಟೆಂಟ್ ಇರಲಿ, ಆ ದಿನ ನಾನು ಹೋಗೇ ಹೋಗ್ತೀನಿ. ಆ ದಿನ ಅಂತಲ್ಲ, ಆ ಒಂದು ವಾರ ಅಲ್ಲೇನು ಕೆಲಸ ಬೇಕು ಅದು ಇದು ಎಲ್ಲ ನಾನು ನಿಂತು ಮಾಡೋ ಅಂಥವಳು. ಬಿಕಾಸ್ ಅವರಿಲ್ಲ ಅಂದರೆ ನಾವಿಲ್ಲ ಸರ್. ಅವರಿದ್ರೇ ಎಲ್ಲ ನಮಗೆ. ಇಡೀ ನನ್ನ ಬೆನ್ನೆಲುಬೇ ಅವರು. ಸೊ ಅವ್ರಿಗಷ್ಟಾದರೂ ವರ್ಷದಲ್ಲಿ ಒಂದು ದಿನ ಬರೋ ಅಂಥದ್ದು. ಆ ರೂಟ್ನ ಮರಿಬಾರ್ದು ಸರ್. ಎಷ್ಟೇ ಎತ್ತರಕ್ಕೆ ಬೆಳೀರಿ, ಬಟ್ ಆ ರೂಟ್ನ ಮರೆತರೆ ಆ ಜಾಗಕ್ಕೆ ಬೆಲೆ ಇಲ್ಲ ಸರ್. ಸೊ ದ್ಯಾಟ್ಸ್ ವಾಟ್ ಐ ಬಿಲೀವ್. ನಾನು ಅಷ್ಟೇ. ಮಂಗಳೂರು ಅಂದರೆ ಮನೆಗೆ ಹೋದ ತಕ್ಷಣ, ನಾನು ಇಲ್ಲಿ ಕೆಲಸ ಇಲ್ಲ ಅಂದರೆ ಮನೆಗೆ ಹೋದರೆ ಟೆಂಪಲ್ ವಿಸಿಟ್ಸ್. ಮಂಗಳೂರು ಅಂದ ತಕ್ಷಣ ಟೆಂಪಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡು ಪ್ರಶ್ನೆ ಕೇಳ್ಬಿಡ್ತೀನಿ. ದರ್ಶನ್ ಅವರು ಇವತ್ತು ಹೊರಗಡೆ ಇದ್ದಿದ್ರೆ, ಎಲ್ಲವೂ ಕರೆಕ್ಟಾಗಿದ್ದಿದ್ರೆ, ಈ ಥರ ನಾವು ಅವರು ಎದುರು ಬದ್ರು ಕೂತು ನಿಮ್ಮ ಪಕ್ಕದಲ್ಲಿ ಕೂತು ಸಂದರ್ಶನ ಮಾಡ್ಬೋದಿತ್ತು. ಸೊ ಆ ಅನುಪಸ್ಥಿತಿ ನಿಮಗೆ ಎಷ್ಟು ಕಾಡ್ತಿದೆ ಅಂತ? ಖಂಡಿತವಾಗ್ಲೂ ವಿಲ್ ಮಿಸ್ ಹಿಮ್. ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀವಿ. ಬಟ್ ಅವ್ರ ಫ್ಯಾನ್ಸ್ ಇದ್ದಾರಲ್ವ, ಆ ಜಾಗನ ಪಾಪ ಅವ್ರ ಬೆನ್ನ ಮೇಲೆ ಆ ತೂಕ ಹಾಕ್ಕೊಂಡು ನಾವಿದ್ದೀವಿ, ನಾವು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಐ ಆಮ್ ಗ್ರೇಟ್ಫುಲ್ ಸರ್. ಯಾ, ಅವ್ರ ಫ್ಯಾನ್ಸ್ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಗೊತ್ತಾ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ದರ್ಶನ್ ಅವರ ಫ್ಯಾನ್ಸ್ ಹೇಗೆ ಅಂತಂದರೆ, ಅವ್ರದ್ದು ಏನೇ ಒಂದು ಕಂಟೆಂಟ್ ಬಂದರೂ ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾರೆ. ಸೊ ನೀವು ಹೀರೋಯಿನ್ ಅಂತ ಅಂದಿದ ತಕ್ಷಣ ಅವರು ಎಲ್ಲ ಕಡೆ ಅದನ್ನು ಪೋಸ್ಟ್ ಮಾಡಿದ್ದು, ಆರ್ಗ್ಯಾನಿಕ್ ಕಮೆಂಟ್ಸ್ ಮಾಡಿದ್ದು. ಅದೇ ನನಗೆ ಅದು ಗೊತ್ತಿರಲಿಲ್ಲ. ಪರ್ಸನಲ್ PRs ಅದು ಇದು ವರ್ಕ್ ಆಗುತ್ತೆ, ಬಟ್ ನಮ್ದ್ರಲ್ಲಿ ಅದು ಏನೂ ಇಲ್ಲ ಸರ್. ಇವರೇ PRs ಸರ್, ಫ್ಯಾನ್ಸೇ, ಸೆಲೆಬ್ರಿಟೀಸೇ PRs ನಮಗೆ. ಅವರೇ ಅವ್ರ ಮನೆ ಮಗಳ ಥರ, ಇಲ್ಲ ನಮ್ಮ ಹುಡುಗಿ, ನಮ್ಮ ಸೆಲೆಬ್ರಿಟೀಸ್ ಹುಡುಗಿ ಅವಳು ಅಂತ ಹೇಳ್ಕೊಂಡು ಅವರೇ ಅದನ್ನು ಪುಷ್ ಮಾಡ್ತಾ ಇದ್ದಾರೆ. ಆಲ್ ದೋಸ್ ಕಾಮೆಂಟ್ಸ್, ಇಫ್ ಯು ಕ್ಯಾನ್ ನನ್ನ ಪ್ರೊಫೈಲ್ ಹೋದರೆ ಅವ್ರ ಕಾಮೆಂಟ್ಸ್ ನೀವು ನೋಡ್ತೀರಾ. ಸೊ ನಾವಿದ್ದೀವಿ, ನೀವು ಟೆನ್ಷನ್ ಮಾಡಬೇಡಿ, ಅಷ್ಟು ಧೈರ್ಯ ಕೊಟ್ಟ ಮೇಲೆ ನಾವೇನು ಟೆನ್ಷನ್ ಮಾಡೋಣ. ಇನ್ಸ್ಟಾದಲ್ಲಿ ಡೆವಿಲ್ ಸಿನಿಮಾದ ನಾಯಕ ನಟಿ ಅಂತ ನೀವು ಅನೌನ್ಸ್ ಆದಮೇಲೆ ಎಷ್ಟು ಫಾಲೋವರ್ಸ್ ಜಾಸ್ತಿ? ಅಯ್ಯೋ 10,000ದಿಂದ ಲಕ್ಷ ತನಕ ಹೋಗಿದೆ. ಸೊ ಮ್ಯಾಸಿವ್ ಫ್ಯಾನ್ ಬೇಸ್ ಅವ್ರಿಗೆ. ಅದು ಯಪ್ಪ, ನಾನು ಕೇಳ್ಪಟ್ಟು ಈ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರು ಪ್ರಕಾಶ್ ವೀರ್ ಅವರ ವೈಫ್ ಅಂತ. ಹೌದು. ಸೊ ದರ್ಶನ್ ಅವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ, ಮತ್ತೆ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಅವರೇ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ? ಹೌದು. ಅಂಡ್ ಚೇತನ್ ಅವರು ಕೂಡ ಇದ್ರು, ಚೇತನ್ ಸ್ಟೈಲಿಸ್ಟ್ ಅವರು ಕೂಡ. ಅಂಡ್ ನೀವು ಪ್ರಕಾಶ್ ಸರ್ ಸಿನಿಮಾದಲ್ಲಿ ನೋಡಿದ್ರೆ ತಾರಕಲ್ಲಿ ಕೂಡ ಸರ್ನ ಅಷ್ಟೇ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಸೊ ಇದರಲ್ಲಂತೂ ಅದೊಂಥರ ಹಬ್ಬ. ಸರ್ನ ಸ್ಕ್ರೀನಲ್ಲಿ ನೋಡೋದಾದ್ರೆ ಅಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು. ಬೇರೆದೇ ಅವತಾರದಲ್ಲಿ ಈ ಸಿನಿಮಾದಲ್ಲಿ ನೋಡ್ತೀರಾ. ನಮಗೆ ಅಭಯ್ ಗಜ ಸಿನಿಮಾದಲ್ಲಿ ನೋಡಿದಂಗೆ ಒಂದು ಸ್ವಲ್ಪ ಆ ಶೇಡ್ ಬರುತ್ತೆ. ಅಂದ್ರೆ ನೀವು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಜನ ಕಾಮೆಂಟ್ಸ್ ಹಾಕಿದ್ದಾರೆ, ದಟ್ ವಿಂಟೇಜ್ ಸರ್, ದಟ್ ಚಾಲೆಂಜಿಂಗ್ ಸ್ಟರ್. ಆ ಒಂದು ಎನರ್ಜಿ ಇದರಲ್ಲಿ ಇದೆ, ಹಂಗೆ ಕಾಣಿಸ್ತಾರೆ. ಅಂಡ್ ಅಷ್ಟೇ ಎಫರ್ಟ್ ಕೂಡ ಹಾಕಿದ್ದಾರೆ ಅವರು, ಅಷ್ಟೇ ಡಯಟ್ ಕೂಡ ಮಾಡಿದ್ದಾರೆ. ಸೊ ಅದ್ರದ್ದೆಲ್ಲ ಎಸೆನ್ಸ್ ನಿಮಗೆ ಅದ್ರಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ದರ್ಶನ್ ಅವರಲ್ಲಿ ನಿಮಗೆ ತುಂಬಾ ಬೆಸ್ಟ್ ಥಿಂಗ್ ಅಂತ ಯಾವ್ದು ಅನ್ನಿಸ್ತು? ಡಾನ್ಸಾ, ಫೈಟಾ, ಡೈಲಾಗ, ಹಾವಭಾವ, ಆ್ಯಕ್ಟಿಂಗಾ, ಹೇಗೆ ಅಂತ? ಪ್ರತಿಯೊಂದು ಸರ್.
ಅದು ಇದು ನನ್ಗೆ ಗೊತ್ತಿಲ್ಲ, ನನಗೆ ಮಾಡಲ್ಲ ಅಂತಿಲ್ಲ ಅವರು. ಹೌದಾ ಸರಿ ನಾನು ಮಾಡ್ತೀನಿ. ಅವರು ಆ ಒಂದು ಸಿಚುವೇಶನಲ್ಲಿ ಕೂಡ ಹೌದಾ ಒಬ್ರಿಗೂ ಇಲ್ಲ ಅಂತ ಇಲ್ಲ, ಇವ್ರಿಗೆ ಒಂಥರ ಅಯ್ಯೋ ಅದನ್ನು ಮಾಡ್ಬೋದಾ ಕೇಳ್ಬೋದಾ ಪಾಪ ಅವ್ರ ಕಷ್ಟ ಆಗುತ್ತಾ ಹಂಗಿತ್ತು ನಾವು ಕೇಳೋರಿಗೆ. ಬಟ್ ಅವ್ರಿಗದು ಇಲ್ಲ, ನಾನು ಮಾಡ್ತೀನಿ ಸಿನಿಮಾಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಛಲ ಇದೆ ಗೊತ್ತಾ ಸರ್. ಅದು ಪ್ರತಿಯೊಂದು ಆರ್ಟಿಸ್ಟ್ಗೂ ಇರಬೇಕಾದಂಥ ಒಂದು ಹಠ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಇಷ್ಟು ಬ್ಯೂಟಿಫುಲ್ಲಾಗಿ ಕನ್ನಡ ಮಾತಾಡ್ತೀರಾ ಅಂತ. ಎಲ್ಲೇ ಹೋದರೂ ಬೇರೆ ಭಾಷೆಗಳಿಗೆ ಹೋಗ್ತೀರಾ ನೀವು ಮುಂದಿನ ದಿನಗಳಲ್ಲಿ, ಆ ಥರದೊಂದು ಕ್ಯಾಲಿಬರ್ ನಿಮ್ಮಲ್ಲಿ ಇದೆ. ಬಟ್ ಕನ್ನಡವನ್ನು ಯಾವತ್ತೂ ಮರಿಬೇಡಿ, ಕನ್ನಡ ಸಿನಿಮಾಗಳು ಮಾಡ್ತಾ ಇರಿ. ಖಂಡಿತವಾಗಿ ಸರ್, ನಮ್ಮ ಜನ ಹೆಂಗೆ ಅಂದರೆ ನೀನು ಎಲ್ಲೇ ಹೋಗು, ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ, ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಕೇಳ್ತಿರೋದು ಒಂದೇ ಸರ್, ನೀನು ಅಲ್ಲಿ ಹೋದ ಮೇಲೆ ಬೆಳೆದು ಬಂದಿರೋ ದಾರಿ ಮರಿಬೇಡ. ಅದು ಒಂದನ್ನೇ ಕೇಳ್ತಾ ಇರೋದು. ಇವಾಗ ಅಲ್ಲಿ ಹೋದ ತಕ್ಷಣ ಅವ್ರು ಕೈ ಬಿಟ್ಬಿಡ್ತಾರೆ ಅಲ್ಲ ಸರ್. ನಮ್ಗೆ ಆರ್ಟಿಸ್ಟ್ಗಳಿಗೆ ಅದಿಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ನಮಗೆ ಪರ್ಫಾರ್ಮೆನ್ಸ್, ನಮಗೆ ಆ ಸ್ಪೇಸ್ ಅಷ್ಟೇ. ಬಟ್ ಅಲ್ಲಿ ಹೋದಾಗಲೂ ಸಪೋರ್ಟ್ ಮಾಡ್ತಾರೆ ಸರ್. ಬಟ್ ನಾವು ದಾರಿ ಮರೆತು ಬಂದರೆ ಕೊಟ್ಟಿರೋ ಪ್ರೀತಿ, ಬೆಳೆಸಿರೋ ದಾರಿ, ಇದು ಯಾವತ್ತೂ ಮರಿಬಾರ್ದು ಸರ್. ಅದು ಮರೆತರೆ ಬೆಲೆ ಇಲ್ಲ. ಸೊ ಅದು ಎಂಥವ್ರಿಗೆ ಆದ್ರೂ ಬೆಲೆ ಇರಲ್ಲ. ಸೂಪರ್. ಸೊ ನೆಕ್ಸ್ಟ್ ಬುಕ್ಸು ಬರೀರಿ. ಡ್ಯಾನ್ಸರ್ ಅಂತಂದು ಕೇಳ್ಪಟ್ಟೆ, ಕ್ಲಾಸಿಕಲ್ ಡ್ಯಾನ್ಸರು, ಅದನ್ನು ಮಾಡಿ. ನಿಮ್ಮ ಕನಸುಗಳು ಆವಾಗಲೇ ಹೇಳ್ಕೊಂಡ್ರಿ. ಒಂದು ಗೋಶಾಲೆ ಮಾಡಬೇಕು ಅಂತಂದ್ರಿ, ರೆಸ್ಕ್ಯೂ ಸೆಂಟರ್ ಒಂದು ಮಾಡಬೇಕಂದ್ರಿ. ಎಲ್ಲವೂ ಈಡೇರಲಿ ಅಂತ ನಾನು ನಮ್ಮ ಚಾನಲ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ದೇವರಲ್ಲಿ ಕೇಳ್ಕೊಂತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಕ್ವೆಶನ್ಸ್ನ ಕೇಳಿದ್ರಿ ಲಕ್ಷ್ಮಿ ಸರ್, ತುಂಬ ಖುಷಿ ಆಯಿತು. ಸದಾ ಈ ರೆಸ್ಪೆಕ್ಟ್ ಹಾಗೆ ಇರುತ್ತೆ ನಿಮ್ಮ ಮೇಲೆ. ಥ್ಯಾಂಕ್ ಯು, ಮೀನ್ಸ್ ಅಲಾಟ್. ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನಿಮ್ಮ ಚೊಚ್ಚಲ ಸಿನಿಮಾ ಇದೇ ಡಿಸೆಂಬರ್ 12th ಬಿಗ್ ಸ್ಕ್ರೀನಿಗೆ ಬರ್ತಾ ಇದೆ, ಬೆಳ್ಳಿತೆರೆ ಬೆಳಗ್ತಾ ಇದೆ. ಸೊ ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ದಯಮಾಡಿ ಡಿಸೆಂಬರ್ 12ರಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಖಂಡಿತವಾಗ್ಲೂ ನಿಮ್ಮ ಹಣಕ್ಕೆ ಮೋಸ ಆಗಲ್ಲ. ಅದು ನನ್ನ ಕಡೆಯಿಂದ ಕೊಡುವಂಥ ಗ್ಯಾರಂಟಿ. ಥ್ಯಾಂಕ್ ಯು ರಚನಾ. ಥ್ಯಾಂಕ್ ಯು, ಮೀನ್ಸ್ ಅಲಾಟ್. ಒಳ್ಳೆಯದಾಗಲಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಡೆವಿಲ್ ಸಿನಿಮಾ ಬಹುದೊಡ್ಡ ಸಕ್ಸಸ್ ಆಗಲಿ. ಸೊ ಸಿನಿಮಾ ಸಕ್ಸಸ್ ಆದ ಬಳಿಕ ನಾವು ಹೀಗೆ ಕೂತು ಮತ್ತೊಮ್ಮೆ ಆ ಸಕ್ಸಸ್ ಬಗ್ಗೆ ಮಾತಾಡುವಂತಾಗಲಿ. ಥ್ಯಾಂಕ್ ಯು ಲಕ್ಷ್ಮಿ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮುದ್ದಾದ ರಚನಾ ರೈ ಅವರ ಮನದಾಳದ ಮಾತುಗಳನ್ನು. ತುಂಬ ಕ್ಲಾರಿಟಿ ಇದೆ ಆಕೆಗೆ. ನಾನು ಸಿನಿಮಾದಲ್ಲಿ ಏನು ಮಾಡಬೇಕು, ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ, ಜೊತೆಗೆ ತಮ್ಮ ರೂಟ್ಸ್ ಬಗ್ಗೆ, ಎಸ್ಪೆಷಲಿ ಈ ಥರದೊಂದು ಗ್ಲಾಮರ್ ಲೋಕಕ್ಕೆ ಬಂದ ನಂತರದಿಂದಲೇ ಸಾಕಷ್ಟು ಜನ ಬದಲಾಗ್ತಾರೆ. ಆದರೆ ನಾವೆಲ್ಲಿಂದ ಬಂದ್ವಿ, ನಮ್ಮ ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗೆ ಅವರಿಗೆ ಅಪಾರವಾದಂಥ ನಂಬಿಕೆ, ಗೌರವ, ವಿಶ್ವಾಸ ಇದೆ. ಸೊ ಈ ಥರದ ಒಂದು ಹೆಣ್ಮಗಳನ್ನು ಕನ್ನಡಿಗರು ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಹಿಂದಿನ ದಿನಗಳಲ್ಲಿ. ಅವರ ಸಾಲಿಗೆ ರಚನಾ ರೈ ಅವ್ರನ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಸೊ ಇನ್ನು ಡೆವಿಲ್ ಸಿನಿಮಾದ ಪ್ರಮೋಷನ್ಸ್ಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಆಗಿರ್ತಕ್ಕಂಥ ಪ್ರಕಾಶ್ ವೀರ್ ಅವರು ಕೂಡ ಹಲವು ಸ್ಟೆಪ್ಗಳನ್ನು ತಗೊತಾ ಇದ್ದಾರೆ. ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೀರೋಯಿನ್ನು ಸೇರಿದಂತೆ ನಿರ್ದೇಶಕರು ನಿರ್ಮಾಪಕರುಗಳು ಪ್ರಮೋಷನ್ಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಡಿಸೆಂಬರ್ 12th ಮಿಸ್ ಮಾಡದೆ ಥಿಯೇಟ್ರಲ್ಲಿ ಹೋಗಿ ಡೆವಿಲ್ ಸಿನಿಮಾನ ನೋಡಿ. ಆದಷ್ಟು ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.